ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪಾರ್ವತಿ ಜ್ಞಾನ ಭಿಕ್ಷೆಯನ್ನು ನೀಡಲಿ, ಅನ್ನದ ಕುರಿತಾದ ಜ್ಞಾನ ಭಿಕ್ಷೆಯನ್ನು ಅನ್ನಪೂರ್ಣೆ ನೀಡಲಿ ಎಂಬುದಾಗಿ ಹಾರೈಸ್ತಾ ಪ್ರಾರ್ಥಿಸ್ತಾ ಇಂದಿನ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ನಿನ್ನೆ ಎಲ್ಲಿ ಬಿಟ್ಟಿದ್ದೆವೋ, ಉಂಡರೂ ಅವನು ಉಪವಾಸಿ ಆಗ್ತಾನೆ. ಹಾಗೆ ಗೋಪಿಯರೊಡನೆ ವಿಹರಿಸಿದ್ರು ಕೂಡ ಕೃಷ್ಣ ಬ್ರಹ್ಮಚಾರಿ ಆಗ್ತಾನೆ. ಹೇಗೆ ಅಲ್ವಾ? ಉತ್ತರಗಳು ಬಂದಿದೆ. ಪೂರ್ಣಶ್ರೀ ಪರಂಪರಾ ಗುರುಕುಲಂ ಆಕೆ ಕಡೆಯಿಂದ ಎರಡಕ್ಕೂ ಉತ್ತರ ಬಂದಿದೆ. ಇಲ್ಲಿ ಆಕೆ ಬರೆದ ಉತ್ತರದಲ್ಲೂ ಕೂಡ ಕೆಲವು ಅಂಶಗಳಿದ್ದಾವೆ, ನಾವು ಹೇಳುವಂಥ ಅಂಶಗಳು ಇದ್ದಾವೆ. ಈ ಬ್ರಹ್ಮಚಾರಿ ಎನ್ನುವ ಶಬ್ದಕ್ಕೆ ಏನರ್ಥ? ಬ್ರಹ್ಮಣಿ ಚರತಿ ಅಥವಾ ಬ್ರಹ್ಮಚರತಿ. ಬ್ರಹ್ಮಣಿ ಚರತಿ ಅಂದರೆ ಬ್ರಹ್ಮದಲ್ಲಿ ಸಂಚರಿಸುವವನು, ನಿರಂತರವಾಗಿ ಆ ಚೈತನ್ಯದಲ್ಲಿ ವಿಹರಿಸುವವನು. ಅವನು ಎಚ್ಚರದಲ್ಲಿರಲಿ, ಸ್ವಪ್ನದಲ್ಲಿರಲಿ, ನಿದ್ದೆಯಲ್ಲಿರಲಿ ಅಥವಾ ಧ್ಯಾನದಲ್ಲೇ ಇರಲಿ, ಎಲ್ಲ ಸ್ಥಿತಿಗಳಲ್ಲಿಯೂ ಸದಾ ಯಾರು ಬ್ರಹ್ಮದಲ್ಲಿ ಸಂಚರಿಸ್ತಾ ಇರ್ತಾನೋ ಅಂಥವನು ಉತ್ತಮೋತ್ತಮ ಬ್ರಹ್ಮಚಾರಿ. ಹಾಗೆ ಬ್ರಹ್ಮಚರತೆ ಎನ್ನುವಾಗ ಯಾರು ಬ್ರಹ್ಮವನ್ನು ಆಸ್ವಾದಿಸ್ತಾನೋ, ಬ್ರಹ್ಮವನ್ನು ಸವಿತಾನೋ ಅವನು ಕೂಡ ಬ್ರಹ್ಮಚಾರಿ. ಚರ ಗತಿ ಭಕ್ಷಣಯೋ. ಅನ್ನವನ್ನುಂಡು ಬದುಕುವವರು ಕೆಲವರು, ಆನಂದ ಉಂಡು ಬದುಕುವವರು ಕೆಲವರು. ಆನಂದ ಉಂಡು ಬದುಕುವುದು ಅಂದರೆ ಬ್ರಹ್ಮಚರತಿ, ಬ್ರಹ್ಮವನ್ನು ಆಸ್ವಾದಿಸ್ತಾನೆ, ಸವಿತಾನೆ, ಅಂಥವರು ಕೆಲವರು. ಶ್ರೀಕೃಷ್ಣ ಅವನೇ ಬ್ರಹ್ಮವೇ ಮಾನುಷ ರೂಪದಲ್ಲಿ ಭೂಮಿಗಿಳಿದು ಬಂದಿರುವಂಥದ್ದು. ಅವನು ಹೇಗೆ ಅದನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ? ನಾವು ನಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ನೋಡಿ, ಸಕ್ಕರೆ ಸಿಹಿಯನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವಾ? ಅಲ್ವಾ? ಸಕ್ಕರೆ ಸಿಹಿ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ, ಮೆಣಸು ಖಾರವನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದು ಹಿಮ ತಂಪನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೀಕೃಷ್ಣ ಬ್ರಹ್ಮವನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದೇ ಅವನು. ಹಾಗಾಗಿ ಮಾನಸ ಸಂಚರರೇ ಬ್ರಹ್ಮಣಿ ಅಂತ ಬೇರೆಯವ್ರಿಗೆ ಹೇಳಬೇಕು, ಕೃಷ್ಣನಿಗೆ ಅದೇ ಅವನು. ಹೇಳೋದೇನಿದೆ ಅದೇ ಇರ್ತಾನೆ ಯಾವಾಗಲೂ ಅವನು. ಇನ್ನೊಂದು ಉದಾಹರಣೆ ನೆನಪಡ್ಕೊಳ್ತೇವೆ ನಾವು. ನಮ್ಮ ಆಚಾರ್ಯರು ನಮ್ಗೆ ಹೇಳ್ತಾ ಇದ್ದಿದ್ದು, ಶಂಕರನಾರಾಯಣರು ಅವರು ಹೇಳ್ತಾ ಇದ್ದಿದ್ದು, ದ್ವಾಪರಯುಗದ ಪಾಂಡವರ ಕೃಷ್ಣನ ಕಥೆ. ಈ ಅವತಾರಗಳು ಮುಗಿದ ಮೇಲೆ ಎಲ್ಲ ದೇವಲೋಕಕ್ಕೆ ಮರಳಿ ಹೋದ್ರಂತೆ. ಪಾಂಡವರ ಮಹಾಪ್ರಸ್ಥಾನ ಆಯಿತು. ಅದಕ್ಕಿಂತ ಮುಂಚೆ ಶ್ರೀಕೃಷ್ಣನ ಪರಮ ಪದಿಸುವಿಕೆ ಅದು ನಡೀತು. ಎಲ್ಲರೂ ಈ ಲೋಕವನ್ನು ಬಿಟ್ಟು ಆ ಲೋಕಕ್ಕೆ ತೆರಳಿದ್ರು. ಸ್ವರ್ಗದಲ್ಲಿ ಎಲ್ಲ ಒಟ್ಟಿಗೆ ಇದ್ರಂತೆ, ಪಂಚಪಾಂಡವರು ಮತ್ತು ಕೃಷ್ಣ. ಅಲ್ಲಿ ಪಂಚಪಾಂಡವರು ತಮ್ಮಂತಾವು ನೋಡ್ಕೊಳ್ತಾರೆ. ನೋಡ್ಕೊಂಡ್ರೆ ಈ ಭೂಮಿಯಲ್ಲಿದ್ದ ಅವರ ಸ್ವರೂಪಕ್ಕಿಂತ ಇಲ್ಲಿರುವ ಅವರ ಸ್ವರೂಪ ಬೇರೆ ಇದೆ, ವ್ಯತ್ಯಾಸ ಇದೆ. ಭೀಮನ ಭೀಮತ್ವ ಅಲ್ಲಿ ಬೇರೆ ತರಹ ಇದೆ ಭೂಮಿಲಿ, ಇಲ್ಲಿ ನೋಡುವಾಗ ಸ್ವಲ್ಪ ಆಕಾರ ಬೇರೆ ತರಹ ಇದೆ. ಹಾಗೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಎಲ್ಲರದ್ದು ಕೂಡ ಈ ಭೂಲೋಕದ ಆಕೃತಿಗೂ ಸ್ವರ್ಗಲೋಕದ ಅವರ ಆಕೃತಿಗೂ ವ್ಯತ್ಯಾಸಗಳಿದ್ದುವಂತೆ. ಅಲ್ಲಿ ಕೃಷ್ಣ ಇದ್ದ. ಕೃಷ್ಣನನ್ನು ನೋಡಿದರೆ ಇಲ್ಲಿ ಹೇಗಿದ್ದಾನೋ ಅಲ್ಲೂ ಹಾಗೆ ಇದ್ದಾನೆ, ಅಲ್ಲಿ ಹೇಗಿದ್ದಾನೋ ಇಲ್ಲಿಯೂ ಕೂಡ ಹಾಗೆ ಇದ್ದವನು, ಏನೂ ವ್ಯತ್ಯಾಸ ಇಲ್ಲ. ಏನಿದು ಅಂದರೆ ಸ್ವರೂಪವನ್ನು ಹಾಳು ಮಾಡಿಕೊಳ್ಳದೆ ಭೂಲೋಕಕ್ಕೆ ಬಂದವನು ಅವತಾರ.
ಬಾವಿಗೆ ಇಳಿದು ಬಂದವನು ಚೆನ್ನಾಗಿರ್ತಾನೆ, ಆದರೆ ಬಾವಿಗೆ ಬಿದ್ದವನು ಕೈಕಾಲು ಮುರ್ಕೊಂಡಿರ್ತಾನೆ, ಮುಖ ಮೈಗೆಲ್ಲ ಕೆಸರು ಮೆತ್ಕೊಂಡಿರ್ತಾನೆ ಅಲ್ವಾ. ಮೇಲಿಂದ ಜಾರಿ ಬಿದ್ದಿದ್ರೆ ಅದು ಪತನ. ಅದು ಎಲ್ಲರ ಪಾಡು ಅಂಥದ್ದು, ಹೆಚ್ಚಿನವರ ಪಾಡು ಅಂಥದ್ದು. ಬಿದ್ದಿರ್ತಾರೆ ಇಲ್ಲಿಗೆ ಹೇಗೋ. ಹಾಗಾಗಿ ಅಂಗಭಂಗ ಸ್ವರೂಪ ಹಾನಿ ಆಗಿರುತ್ತೆ. ಅವರು ಮೂಲ ಸ್ವರೂಪ ಇದ್ದಾಗ ಇರೋದಿಲ್ಲ. ಆದರೆ ಇಳಿದು ಬಂದವನು, ಬಿದ್ದವ್ರನ್ನ ಎತ್ತುವ ಸಲುವಾಗಿ ಇಳಿದು ಬಂದವನು ಇರ್ತಾನಲ್ಲ, ಅವನು ಸ್ವರೂಪ ಹಾನಿ ಮಾಡ್ಕೊಂಡಿರೋದಿಲ್ಲ. ಹೇಗಿರ್ತಾನೋ ಹಾಗೆ ಇರ್ತಾನೆ. ಇಂತಹ ಶ್ರೀಕೃಷ್ಣನ ಬ್ರಹ್ಮಚರ್ಯ ಕೆಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಅವನ ಅಲ್ಲಿಯ ಸ್ವರೂಪ ಏನಿದೆ, ಅಲ್ಲಿ ಅವನ ಯೋಗ್ಯತೆ ಏನಿದೆ, ಅದನ್ನು ಹಾಗೆ ಇಟ್ಕೊಂಡು ಇಲ್ಲಿ ಬಂದಿದ್ದಾನೆ. ಹಾಗೆ ಇಲ್ಲಿ ಕೂಡ ಅವನು ಬಾಳಿದ್ದಾನೆ. ಮತ್ತು ಕೃಷ್ಣನ ಮಾತನ್ನೇ ನೋಡೋಣ. ಗೀತೆಯಲ್ಲಿ ಕೃಷ್ಣನ ಮಾತು, ಯಾವಾಗ ನಮಗೆ ಈ ಕರ್ಮಗಳ ಲೇಪ ಆಗೋದಿಲ್ಲ, ಏನು ಮಾಡಿದರೂ ಕೂಡ ನಮಗದ್ರ ಯಾವ ಫಲವೂ ತಟ್ಟೋದಿಲ್ಲ, ಮುಟ್ಟೋದಿಲ್ಲ ನಮ್ಮನ್ನ ಅನ್ನೋದನ್ನು ಕೃಷ್ಣನೇ ಹೇಳಿರುವಂಥದ್ದು. ಗೀತೆ 18ನೇ ಅಧ್ಯಾಯ 17ನೇ ಶ್ಲೋಕ. ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಯಾರಿಗೆ ನಾನು ಎಂಬುದಿಲ್ಲ, ಯಾರಿಗೆ ಲೇಪ ಇಲ್ಲ, ಅಂಟಿಲ್ಲ, ಸಂಸಾರದ ಅಂಟಿಲ್ಲ, ಅಂಥವನು ಏನು ಮಾಡಿದರೂ ಕೂಡ ಮಾಡದಂತೆ ಅಲ್ಲ. ಈ ಲೋಕಗಳೆಲ್ಲವನ್ನು ಕೊಂದರೂ ಕೂಡ ಅವನು ಕೊಂದ ಹಾಗಾಗಲಿಲ್ಲ. ಕೊಂದ ಪಾಪ ಅವನನ್ನು ಮುಟ್ಟೋದಿಲ್ಲ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನೇ ಮಾಡಿದರೂ ಕೂಡ ಆ ಪುಣ್ಯ ಪಾಪಗಳು ಅವನನ್ನು ಮುಟ್ಟೋದಿಲ್ಲ. ಯಾಕೆಂದರೆ ಅವನಿಗೆ ನಾನು ಎಂಬುದಿಲ್ಲ, ಅವನ ಬುದ್ಧಿಗೆ ಲೇಪ ಇಲ್ಲ, ಅಂಟಿಲ್ಲ. ನಾನು ಮಾಡಿದನು ಎಂಬ ಭಾವ ಇರಬಾರದು. ಕೇಳಿದಿರ ನೀವು? ಕನಕದಾಸರು ಕೇಳಿದರು, ಕೃಷ್ಣನ ಬೆಳೆಗೆ ಯಾರು ಹೋಗ್ತಾರೆ, ವೈಕುಂಠಕ್ಕೆ ಯಾರು ಹೋಗ್ತಾರೆ, ಯಾರು ಹೋಗಬಹುದು ಅಂತ ಕೇಳಿದಾಗ ಶಿಷ್ಯರ ಪೈಕಿ ಕನಕದಾಸರು ಒಬ್ಬರು, ನಾನು ಹೋದರೆ ಹೋದೇನು ಅಂತಂದರು ಕನಕದಾಸರು ಅಂತ ಕೇಳಿದಿರ? ನಾನು ಹೋದರೆ ಹೋದೇನು ಅಂದ್ರೆ ಉಳಿದವರಿಗೆಲ್ಲ ಕೋಪವೇ ಬಂತಂತೆ. ಅಂದರೆ ಶ್ಯಾಮಾಚಾರ್ಯರಿಗಿಲ್ಲ, ಭೀಮಾಚಾರ್ಯರಿಗಿಲ್ಲ, ಕೃಷ್ಣಾಚಾರ್ಯರಿಗಿಲ್ಲ. ಅಂತ ಒಂದು ವೈಕುಂಠ ಈ ಕನಕನೊಬ್ಬನಿಗೆ ಹೇಗಿದೆ ಅಂತ ಅವ್ರಿಗೆ ಪ್ರಶ್ನೆ ಬಂತು ಅಂತ, ಉಳಿದವರಿಗೆ ಅಂತ. ಯಾಕೆ ನಾನು ಹೋದರೆ ಹೋದೇನು ಅಂತ ಹೇಳ್ತಾ ಇದ್ದಾನಲ್ಲ ಕನಕ ಅಂತ. ಆದರೆ ಕನಕ ಹೇಳಿದ್ದೇನೆಂದರೆ, ನಾನು ಅನ್ನೋದು ಹೋದರೆ ಹೋದೇನು ವೈಕುಂಠಕ್ಕೆ. ಎಲ್ಲಿವರೆಗೆ ನಾನು ಅನ್ನೋದಿದೆಯೋ ಅಲ್ಲಿವರೆಗೆ ವೈಕುಂಠ ನಮಗೆ ಅಥವಾ ಕೈಲಾಸ ನಮಗೆ ಲಭ್ಯ ಇಲ್ಲ. ಯಾವಾಗ ನಾನು ಅನ್ನೋದು ಹೋಗುತ್ತೋ ನೀನು ಅಂತ ಬರುತ್ತೋ ಅಲ್ವಾ, ಮೇರಾ ಅನ್ನೋದು ಹೋಗ್ಬೇಕು. ಏನು ಬರಬೇಕು? ತೇರಾ ಅನ್ನೋದು ಬರಬೇಕು ಅಲ್ವಾ. ಅದು ಬಂದಾಗ ಮುಕ್ತಿ. ಇನ್ನೊಂದು ಕಥೆ ನಿಮ್ಗೆ ನೆನಪು ಮಾಡ್ತೇವೆ. ಮೋಕ್ಷದ ಬಾಗಿಲನ್ನ ಜೀವ ತಟ್ಟುತ್ತೆ, ಒಳಗಿಂದ ದೇವ ಕೇಳ್ತಾನೆ ಯಾರು? ಅದಕ್ಕೆ ಜೀವ ಉತ್ತರ ಹೇಳುತ್ತೆ ನಾನು. ಅದಕ್ಕೆ ದೇವ ಹೇಳ್ತಾನೆ ಪ್ರವೇಶ ಇಲ್ಲ, ಯಾಕೆಂದ್ರೆ ಇಬ್ಬರಿಗೆ ಜಾಗ ಇಲ್ಲ, ಇಲ್ಲಿ ಒಬ್ರು ಮಾತ್ರ ಇರೋಕ್ಕೆ ಸಾಧ್ಯ, ಇಬ್ಬರಿಗೆ ಜಾಗ ಇಲ್ಲ ಅಲ್ವಾ. ಆ ಜೀವ ಹೋಗಿ ತಪಸ್ಸು ಮಾಡಿ ಸಾಧನೆ ಮಾಡಿ ಜ್ಞಾನೋದಯವಾಗಿ ಮತ್ತೆ ಬರುತ್ತೆ, ಬಾಗಿಲು ತಟ್ಟತ್ತೆ. ಯಾರು ಅಂತ ಮತ್ತೆ ಪ್ರಶ್ನೆ ಒಳಗಿಂದ, ಉತ್ತರ ನೀನು. ಆಗ ಬಾಗಿಲು ತೆರೆಯುತ್ತೆ. ಯಾಕೆಂದ್ರೆ ಅಲ್ಲಿ ಎರಡಕ್ಕೆ ಜಾಗ ಇಲ್ಲ. ಮುಕ್ತಿಯಲ್ಲಿ ಒಂದೇ ತತ್ವ ಇರೋಕ್ಕೆ ಸಾಧ್ಯ ಇರುವಂಥದ್ದು. ನಾನು ನೀನು ಒಂದಾಗಬೇಕು. ಅಲ್ಲಿ ನೀನು ಹೋಗೋದಲ್ಲ, ಅದೆಲ್ಲಿಗೂ ಹೋಗೋದಿಲ್ಲ, ಅದು ಇದು ಹೋಗಬೇಕು, ಈ ಜೀವಭಾವ ಹೋಗಬೇಕು, ದೇವಭಾವ ಉಳಿಬೇಕು ಅಂತ. ಹಾಗಾಗಿ ಆ ಜೀವಭಾವ ಹೋದಾಗ, ನಾನು ಅನ್ನೋದೇ ಹೋದಾಗ, ಅಲ್ಲಿ ಏನು ಅವನು ಬ್ರಹ್ಮಚರ್ಯಕ್ಕೆ ತೊಂದರೆ ಆಗುವಂಥದ್ದು ಏನಾಗುತ್ತೆ? ಅವನು ಏನು ಮಾಡಿದ್ರು ಏನು ಬಿಟ್ಟರು ಕೂಡ ಅವನನ್ನದು ಮುಟ್ಟೋದಿಲ್ಲ. ಇನ್ನು ಅವನದ್ದೇ ಏನೊಂದು ಮಾತು, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನವೆಂಬುದು ಅಗ್ನಿ, ಯಾರಲ್ಲಿ ಆತ್ಮಜ್ಞಾನದ ಉದಯ ಆಗಿದೆ ಅವರಲ್ಲಿ ಅವರ ಕರ್ಮವೆಲ್ಲವೂ ಸುಟ್ಟು ಹೋಗಿರುತ್ತೆ, ಯಾವ ಕರ್ಮವೂ ಕೂಡ ಉಳಿಯೋದಿಲ್ಲ. ಹಿಂದು ಮುಂದಿನ ಎಲ್ಲ ಕರ್ಮಗಳು ಸುಟ್ಟು ಹೋಗ್ತವೆ. ಹಾಗಾಗಿ ಅಲ್ಲಿ ಆ ಬ್ರಹ್ಮಚರ್ಯಕ್ಕೆ ಭಂಗ ತರುವಂಥ ಯಾವ ಕರ್ಮವೂ ಕೂಡ ಉಳಿದಿದ್ರೆ ತಾನೇ ಅದು ಭಂಗ ತರಕ್ಕೆ ಸಾಧ್ಯ ಇರುವಂಥದ್ದು, ಉಳಿದಿರೋಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರು ಕೂಡ ಯೋಗದಾರವಲೆಯಲ್ಲಿ ಈ ಮಾತನ್ನು ಹೇಳ್ತಾರೆ, ಮತಿಕೃತ ಗುಣದೋಷಾಹ ಮಾಂ ವಿಭುಂ ನ ಸ್ಪೃಶಂತಿ. ಈ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಂತೆ ಏನೇನಾಗ್ತಾ ಇದೆಯೋ ಇದು ಯಾವುದೂ ನನ್ನನ್ನು ಮುಟ್ತಾ ಇಲ್ಲ. ಮಾಂ ವಿಭುಂ, ಆತ್ಮ ಪರಮಾತ್ಮ ಸ್ಥಿತಿಯಲ್ಲಿ ನಿಂತವ್ರು ಹೇಳುವಂಥ ಮಾತದು. ವಿಭುವಾದ ನನ್ನನ್ನು ಇದು ಯಾವುದೂ ಮುಟ್ತಾ ಇಲ್ಲ, ಈ ಗುಣ ದೋಷಗಳು ಯಾವುದೂ ಕೂಡ ಮುಟ್ತಾ ಇಲ್ಲ. ಅದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು. ಇಲ್ಲಿ ಕೃಷ್ಣ ತನ್ನ ಬಗ್ಗೆನೇ ಹೇಳ್ತಾನೆ ಗೀತೆಯಲ್ಲಿ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಆಗ್ಬೇಕಾದ್ದೇನಿಲ್ಲ ನನಗೆ, 3 ಲೋಕಗಳಲ್ಲಿ ಕೂಡ
ನನಗಿದು ಕರ್ತವ್ಯ ಅನ್ನುವಂಥದ್ದು ಯಾವುದಿಲ್ಲ. ಯಾಕೆಂದ್ರೆ ಪೂರ್ಣ ಅವನು. ನಾನವಾಪ್ತಂ ಅವಾಪ್ತವ್ಯಂ, ಪಡ್ಕೊಳ್ಳದೆ ಇರುವಂಥದ್ದು ಯಾವುದೂ ಇಲ್ಲ. ನಾನು ಎಲ್ಲವೂ ನನ್ನ ಬಳಿ ಇದೆ, ಪಡಿಬೇಕಾದ್ದು ಕೂಡ ಯಾವುದೂ ಇಲ್ಲ. ಆದರೂ ನಾನು ಈ ಕರ್ಮದಲ್ಲಿ ಇರ್ತೇನೆ, ಕರ್ಮವನ್ನು ಮಾಡ್ತೇನೆ ಅನ್ನೋದನ್ನು ಹೇಳ್ಕೊಂಡು ಯಾಕೆ ಅಂತ ಕಾರಣ ಕೊಟ್ಟಿದ್ದಾನೆ. ಉಳಿದವರಿಗೆ ಆದರ್ಶ ಅನ್ನೋ ಕಾರಣಕ್ಕೆ ನಾನು ಕರ್ಮವನ್ನು ಮಾಡ್ತೇನೆ ಅಂತ ಹೇಳ್ತಾನೆ ಅವನು. ಕೊನೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಅಂಟಿಲ್ಲದೆ ನಾವು ಏನನ್ನು ಮಾಡ್ತೇವೋ ಆ ಕರ್ಮ ನಮ್ಮನ್ನು ಸುತ್ತಕೊಳ್ಳೋದಿಲ್ಲ, ಆ ಕರ್ಮ ನಮ್ಮನ್ನು ಮುಟ್ಟೋದಿಲ್ಲ. ಅಂಟಿರಬಾರ್ದು, ಲೇಪ ಇರಬಾರ್ದು. ಲೇಪ ಇದ್ದು ಏನನ್ನು ಕೂಡ ಮಾಡಬಾರ್ದು. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾನ್ ತಥಾ ಅಸಕ್ತ ಚಕೀರ್ಷುರ್ ಲೋಕ ಸಂಗ್ರಹಂ. ಅಂಟಿಲ್ಲದೆ ಮಾಡು. ಒಂದು ಉದಾಹರಣೆ ಕೊಟ್ಟಿದ್ವಲ್ಲ, ನಾವೆಲ್ಲೋ ಹೋಗಿರ್ತೇವೆ, ಕುರ್ಚಿ ಮೇಲೆ ಕೂತಿರ್ತೇವೆ, ಕುರ್ಚಿಯಲ್ಲಿ ಯಾರು ಅಂಟು ಹಾಕಿಟ್ಟಿದ್ರೆ ನಾವು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅಂಟ್ಕೊಂಡ್ಬಿಡ್ತೇವೆ ಅಲ್ಲಿಗೆ. ಆಗ ಎದ್ದು ಹೋಗೋಕೆ ಕಷ್ಟ ಆಗುತ್ತೆ. ಹೋಗೋ ಸಮಯ ಬಂದಾಗ ನಮ್ಮ ಜೊತೆ ಕುರ್ಚಿ ಬರೋ ಹಾಗಿಲ್ಲ, ಕುರ್ಚಿ ಬಿಟ್ಟು ನಾವು ಹೋಗೋ ಹಾಗಿಲ್ಲ. ಹೀಗಾಗ್ಬಿಡುತ್ತೆ ನೋಡಿ ಅಂಟಿನ ಅನರ್ಥಗಳು. ಬಟ್ಟೆ ಹಾಕೊಂಡಿದ್ದೇವೆ, ಅಂಟುತ್ತಾ ಇಲ್ಲ, ಪರವಾಗಿಲ್ಲ, ತೆಗಿಬೋದು ಬೇಡ ಅಂತಂದ್ರೆ. ಆದರೆ ಅಂಟಿದ್ರೆ, ಯಾವ್ದಾರು ಅಂಟಿರುವ ಬಟ್ಟೆಯನ್ನು ಹಾಕ್ಕೊಂಡ್ರೆ ತೆಗೆಯುವಾಗ ನೋವಾಗತ್ತೆ. ಅದು ವಿಷಯ. ಎಲ್ಲೆಲ್ಲಿ ಅಂಟಿದೆಯೋ ಅಲ್ಲೆಲ್ಲ ನೋವಿದೆ. ಎರಡು ಸಮಸ್ಯೆ. ಒಂದು, ಕರೆ ಬಂದಾಗ ಹೋಗೋಕ್ಕಾಗೋದಿಲ್ಲ, ಎಳೆಯತ್ತಿದು ಕಟ್ಟಿ ಹಿಡಿದು ಮುಕ್ತಿಗೆ ಹೋಗೋಕ್ಕಾಗೋದಿಲ್ಲ, ಅಂಟ್ಕೊಂಡಿರ್ತೇವಲ್ಲ ನಾವಿಲ್ಲಿ, ಅದೊಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ, ಯಾವತ್ತಾರು ಒಂದಿನ ಬಿಡಿಸ್ಕೊಳ್ಳೇಬೇಕಾಗತ್ತೆ, ಬಿಡಲೇಬೇಕಾಗತ್ತೆ, ಆಗ ನೋವಾಗತ್ತೆ. ಹಾಗಾಗಿ ಅಂಟಿರಬಾರ್ದು. ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು, ಯಾವುದನ್ನು ಬೇಕಾದ್ರೂ ಇಟ್ಕೋಬೋದು, ಎಲ್ಲ ಬಾಂಧವ್ಯಗಳು ಸರಿಯೇ, ಆದರೆ ಅಂಟ್ಕೋಬಾರ್ದು ಅನ್ನೋದು ಇನ್ನೊಂದು. ಹಾಗಾಗಿ ಆ ಅಸಕ್ತ ಸ್ಥಿತಿ, ಅಂಟಿಕೊಳ್ಳದ ಸ್ಥಿತಿ ಇರೋದ್ರಿಂದ ಅವನಿಗೆ ಯಾವ ಕರ್ಮಗಳ ಲೇಪವೂ ಕೂಡ ಕೃಷ್ಣನಿಗಿಲ್ಲ, ಹಾಗಿರೋ ಯಾರಿಗೂ ಕೂಡ ಇಲ್ಲ. ಅವನು ನಿತ್ಯ ಬ್ರಹ್ಮಚಾರಿ ಹೋದು, ನಿತ್ಯ ಬ್ರಹ್ಮವೇ ಹೋದವನು, ಶಾಶ್ವತ ಪರಬ್ರಹ್ಮವೇ ಹೋದವನು. ದೂರ್ವಾಸರು ನಿತ್ಯೋಪವಾಸಿ ಹೇಗೆ ಅನ್ನೋದು ಬಂದಿತ್ತು. ಇಲ್ಲಿ ಪೂರ್ಣಶ್ರೀ ಉತ್ತರ ಕೊಡುವಾಗ ಹೌದು ನಿತ್ಯೋಪವಾಸಿ, ಯಾಕೆಂದ್ರೆ ಅವರು ಮಧ್ಯ ಮಧ್ಯ ಆಹಾರ ಸೇವನೆ ಮಾಡ್ತಾ ಇರಲಿಲ್ಲ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮರು ಹೇಳಿದ್ದಾರೆ, ಯಾಕೆಂದ್ರೆ ಮಧ್ಯಾಹ್ನದ ಪೂರ್ವದಲ್ಲಿ ಮಧ್ಯಾಹ್ನಕ್ಕಿಂತ ಮೊದಲು ಒಂದು ಭೋಜನ, ಸಾಯಂಕಾಲ ಇನ್ನೊಂದು ಭೋಜನ, ಮಧ್ಯ ಊಟ ಮಾಡಬಾರದು. ಈ ಮಧ್ಯ ಊಟ ಮಾಡದೇ ಇದ್ರೆ ಅವನು ನಿತ್ಯೋಪವಾಸಿ ಆಗ್ತಾನವನು ಅಂತ ಭೀಷ್ಮ ಹೇಳಿದ್ರಿಂದ ಇವರು ದೂರ್ವಾಸರು ಹಾಗೆ ಮಾಡ್ತಾ ಇದ್ದಿರಬೇಕು. ಹಾಗಾಗಿ ನಿತ್ಯೋಪವಾಸಿ ಅಂತ ಒಂದು ಉತ್ತರವನ್ನ ಪೂರ್ಣಶ್ರೀ ಕೊಟ್ಟಿದ್ದಾಳೆ. ಚಂದವಾದ ಒಳ್ಳೆಯ ಉತ್ತರವೇ ಇದು, ಉತ್ತಮವಾದ ಉತ್ತರವೇ ಇದು. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ, ನಿಜಾರ್ಥದ ಉಪವಾಸ ಯಾವಾಗಲೂ ಇದೆ ದೂರ್ವಾಸರಿಗೆ. ಉಪವಾಸ, ಉಪ ಸಮೀಪದಲ್ಲಿ ವಾಸ ಮಾಡುವಂಥದ್ದು. ಭಗವತ್ ಸಾನ್ನಿಧ್ಯ ಯಾವಾಗಲೂ ಇದೆ ಅವರಿಗೆ. ಅವ್ರ ಜೊತೆಲಿ ಯಾವಾಗಲೂ ಭಗವಂತ ಇದ್ದಾನೆ, ಭಗವಂತನ ಜೊತೆಲಿ ಅವ್ರು ಯಾವಾಗಲೂ ಇದ್ದಾರೆ. ಆ ನಿಜವಾದ ಉಪವಾಸ ಅವರಿಗೆ ಶಾಶ್ವತವಾಗಿದೆ. ಹಾಗಾಗಿ ಅವರು ನಿತ್ಯೋಪವಾಸಿಗಳು. ಇನ್ನು ದೂರ್ವಾಸ ಅನ್ನೋದನ್ನ ಸ್ವಲ್ಪ ಬಿಡಿಸಿದ್ರೆ ದೂರವಾಸ ಅಲ್ವಾ. ಕೆಲವರು ಹೇಳ್ಬೇಕಾದ್ರೆ ಆ ಥರ ಹೇಳ್ತಾರೆ. ದೂರ್ವಾಸ ಅನ್ನೋದನ್ನ ಹಿಂದಿಯವರೆಲ್ಲ ಹೇಳ್ಬೇಕಾದ್ರೆ ದೂರವಾಸ್ ಅಂತ ಹೀಗೆಲ್ಲ ಹೇಳ್ತಾರಲ್ವಾ. ಹಾಗೆ ಮಾಡಿ ಸ್ವಲ್ಪ ಚೆನ್ನಾಗಿದೆ. ಆಗ ದೂರವಾಸ ಅಂದ್ರೆ ಈ ಜಗದ ಜಂಜಟಗಳಿದೆಯಲ್ಲ, ಇದರಿಂದ ದೂರವಾಸ ಅವರು. ಈ ಪ್ರಾಪಂಚಿಕ ಸುಖಭೋಗಗಳು, ಲಾಲಸೆಗಳು, ಈ ಕರ್ಮ ಬಂಧನ, ಸುಖ ದುಃಖಗಳು, ಏನು ಈ ಜಗತ್ತಿನ ಜಂಜಾಟ ಇದೆಯೋ ಅದರಿಂದ ದೂರವಾಸ ಅವರು. ಈ ದೂರವಾಸ ಇಲ್ಲಿಂದ, ಉಪವಾಸ ಅಲ್ಲಿಗೆ ಯಾವಾಗಲೂ ಇದೆ, ಅದು ಅವರಿಗೆ ತಪ್ಪಲೇ ಇಲ್ಲ. ಹಾಗಾಗಿ ಕೂಡ ಅವರು ನಿತ್ಯೋಪವಾಸಿಗಳು. ಮತ್ತು ಕೃಷ್ಣನ ಬಗ್ಗೆ ಹೇಳಿದ ಮಾತೆಲ್ಲ ಇವರಿಗೂ ಹೆಚ್ಚಿನದ್ದು ಅನ್ವಯ ಆಗುತ್ತೆ. ದೂರ್ವಾಸರಿಗೂ ಕೂಡ ಈ ಕೃಷ್ಣನ ಬಗ್ಗೆ ನಾವೇನೇನು ಮಾತುಗಳನ್ನ ಹೇಳಿದ್ವೋ ಅದೆಲ್ಲ ಹೆಚ್ಚಿನದ್ದು ಇವರಿಗೂ ಅನ್ವಯ ಆಗುತ್ತೆ. ಅವತಾರು ಕೂಡ ಅನ್ವಯ ಆಗುತ್ತೆ. ಅವರು ರುದ್ರಾಂಶ ಸಂಭೂತರು ದೂರ್ವಾಸರು. ಕೃಷ್ಣ ಮಹಾವಿಷ್ಣುವಿನ ಅವತಾರ, ದೂರ್ವಾಸರು ರುದ್ರಾಂಶ ಸಂಭೂತರು, ಅವರು ಕೂಡ ಅವತಾರವೇ. ಹಾಗಾಗಿ ಅವರಿಗೂ ಅನ್ವಯ ಆಗುತ್ತೆ. ಇನ್ನು ಪರಂಪರಾ ಗುರುಕುಲ ಓಂಕಾರ, ಇನ್ನೊಂದು ಪ್ರಶ್ನೆ, ಅದು ಹಳೆ ಪ್ರಶ್ನೆ, ಇವತ್ತು ತಗೊಳ್ತಾ ಇದ್ದೇವೆ ಅದನ್ನ. 4 ಪಾಠಗಳ ಹಿಂದೆ ಲೆಕ್ಕ ಕೂಡ ಹೇಳಿದ ನಾವು ಯಾವಾಗ ಹೇಳಿದ್ದೇವೆ ಅಂತ. 4 ಪಾಠಗಳ ಹಿಂದೆ ತಾವು ಬಂದ ವೇಗವನ್ನು ತಡೆಯಬಾರದು, ಬಾರದ ವೇಗವನ್ನು ತಂದುಕೊಳ್ಳಬಾರದು ಎಂದು ತಿಳಿಸಿದಿರಿ. ಹೌದು ಅಲ್ವಾ. ಶರೀರದಲ್ಲಿ
ಈ ವೇಗಗಳು ಸಹಜವಾಗಿ ಹುಟ್ಟಬೇಕು ಅಲ್ವಾ? ಹಸಿವು, ನಿದ್ದೆ ಅಥವಾ ಆಕಳಿಕೆ, ಸೀನು ಸಹಜವಾಗಿ ಹುಟ್ಟಬೇಕು, ತಂದುಕೋಬಾರ್ದು. ಅಥವಾ ಬಂದಿದ್ದನ್ನು ತಡಿಬಾರ್ದು, ನಿಲ್ಲಿಸಬಾರ್ದು. ಶರೀರದ ಪ್ರಕ್ರಿಯೆಯಲ್ಲಿ ಕೈ ಹಾಕಬಾರ್ದು. ಹಸ್ತಕ್ಷೇಪ ಸಲ್ಲ, ತೊಂದರೆ ಆಗುತ್ತೆ ಅದರಿಂದ ಅಂತ ಹೇಳಿದ್ದು. ಅದನ್ನು ಓಂಕಾರ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಧಾರಣ ಅಂದರೆ ಸಹಜವಾದ ಪ್ರಕ್ರಿಯೆಗಳನ್ನ ತಡಿಬಾರ್ದು. ಮತ್ತು ಉದೀರ್ಣ, ಇಲ್ಲದುದನ್ನು ತಂದುಕೊಳ್ಬಾರ್ದು. ನಿದ್ದೆ ಬಂದಿಲ್ಲ ಮಾತ್ರೆ ತಗೊಳ್ಳೋದು ಮಾಡಬಾರ್ದು. ಅದನ್ನು ಸೀನ್ ಬಂದಿಲ್ಲ ಮೂಗಿಗೆ ಕಡ್ಡಿ ಹಾಕೋದು ಮಾಡಬಾರ್ದು. ಅದನ್ನು ಇಷ್ಟು ಹೇಳಿ ಪ್ರಶ್ನೆ ಏನು ಅಂದರೆ, ಆಯುರ್ವೇದದಲ್ಲಿ ಭೋಜನದ ಆರಂಭದಲ್ಲಿ ಶುಂಠಿ ಮತ್ತು ಸೈಂಧವ ಲವಣವನ್ನು ಬಳಸಲು ಹೇಳಿದೆ. ಇದನ್ನು ಇಲ್ಲಿ ಮಾಡ್ತಾ ಇದೆ. ಅದನ್ನು ಊಟ ಮಾಡುವಾಗ ಆರಂಭದಲ್ಲಿ ಶುಂಠಿ ಮತ್ತು ಸೈಂಧವ ಲವಣವನ್ನು ಕೊಡ್ತಾ ಇದ್ದಾರೆ, ಊಟಕ್ಕಿಂತ ಮುಂಚೆ ಅಂತ ಲೆಕ್ಕ. ಊಟದ ಆರಂಭ ಅಲ್ಲ, ಊಟಕ್ಕಿಂತ ಚೂರು ಮುಂಚೆ ಅಂತ. ಇದು ಹಸಿವನ್ನು ಬಲಾತ್ ತಂದುಕೊಂಡಂತೆ ಅಲ್ಲವೇ, ಉದೀರ್ಣ ಆಗತ್ತೆ ಅಂತ ಹೇಳ್ತಾ ಇರೋದು. ಹಸಿವು ಒಂದು ವೇಗ, ಶರೀರದ ಒಂದು ಪ್ರಕ್ರಿಯೆ. ನಾವದನ್ನು ಕೃತ್ರಿಮವಾಗಿ ತಂದುಕೊಂಡಂತೆ ಅಲ್ಲವೇ, ಹೀಗೆ ತಂದುಕೊಂಡ್ರೆ ದೋಷ ಇಲ್ಲವೇ ಅಂತ ಓಂಕಾರ ಕೇಳ್ತಾ ಇರುವಂಥದ್ದು. ಹಾಗಲ್ಲ ಅದು. ಈಗ ಈ ಭೋಜನಾಗ್ರೇ ಸದಾಪಥ್ಯಂ ಲವಣಾರ್ದ್ರಕ ಭಕ್ಷಣಂ, ಊಟಕ್ಕಿಂತ ಮುನ್ನ ಅಂದರೆ ಎಷ್ಟೋ ಮುನ್ನ ಅಲ್ಲ, ಇನ್ನೇನು ಊಟ ಶುರು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಲವಣಾರ್ದ್ರಕ ಭಕ್ಷಣಂ. ಲವಣ ಅಂದರೆ ಸೈಂಧವ ಲವಣವೇ, ಆರ್ದ್ರಕ ಅಂದರೆ ಹಸಿ ಶುಂಠಿ. ಇದನ್ನು ಊಟದ ಆರಂಭಕ್ಕೆ ಮುನ್ನ ಭಕ್ಷಣ ಮಾಡಬೇಕು ಅಂತ ಹೇಳಿದೆಯಲ್ಲ. ಆ ಊಟದ ಆರಂಭಕ್ಕೆ ಮುನ್ನ ಅಂದರೆ ಒಂದು ಕ್ಷಣದಲ್ಲಿ ಹಸುವಾಗತ್ತೆ ಏನು? ಈಗ ತಿಂದು ಊಟ ಶುರು ಮಾಡೋದು, ತಿಂದು ಕೂಡಲೇ ಹಸಿವಾಗ್ಬಿಡುತ್ತಾ? ಶುಂಠಿ ಹಸಿವನ್ನು ಮಾಡಿಸ್ಬೇಕು ಅಂದರೆ ಸಮಯ ಬೇಡವ ಅದಕ್ಕೆ? ನೀವು ಶುಂಠಿಯನ್ನು ಈಗ ಅಜೀರ್ಣ ಆದರೆ ಶುಂಠಿಯನ್ನು ಬಳಸ್ತಾರೆ. ಉದಾಹರಣೆಗೆ ಊಟ ಸ್ವಲ್ಪ ಜಾಸ್ತಿ ಆಯಿತು ಅಂತನ್ಸಿದ್ರೆ, ಸ್ವಲ್ಪ ಅಲ್ಲ ಸುಮಾರೇ ಜಾಸ್ತಿ ಆಯಿತು ಅಂತನ್ಸಿದ್ರು ಕೂಡ ಏನು ಮಾಡಬೇಕು ಅದಕ್ಕೆ ಅಂದರೆ ಒಂದು ಭಾವನಾ ಶುಂಠಿ ತಗೊಳ್ಳಿ ಅಂತ. ಊಟದ ನಂತರ ಭಾವನಾ ಶುಂಠಿ ಅಂದ್ರೇನು? ಉಪ್ಪಲ್ಲಿ ಹೊರನಾಡಿ ಒಣಗಿ ಒದ್ದೆಯಾಗಿ ಉಪ್ಪನ್ನು ತನ್ನೊಳಗೆ ತುಂಬಿಕೊಂಡಿರ್ತಕ್ಕಂಥ ಶುಂಠಿ ಚೂರು. ಆ ಶುಂಠಿ ಚೂರನ್ನು ಒಂದೋ ಎರಡೋ ಬಾಯಿ ಹಾಕ್ಕೊಂಡ್ರೆ ಆಗ ಸರಿ ಆಗುತ್ತೆ. ಅದು ಏನು ಜಾಸ್ತಿ ಆಗಿತ್ತು ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಹಸಿ ಶುಂಠಿ. ಇಲ್ಲಿ ಅದು ಹಸಿವನ್ನು ಉಂಟು ಮಾಡುತ್ತೆ. ಅದು ಆಗಿಂದಾಗಲ್ಲ, ಕೃತ್ರಿಮವಾಗಲ್ಲ, ಸಹಜವಾಗಿ ಹಸಿವನ್ನು ಉಂಟು ಮಾಡುತ್ತೆ ಒಂದಿಷ್ಟು ಕಾಲದಲ್ಲಿ ಅಂತ ಹೊರತು, ಈ ಊಟಕ್ಕೆ ಮುನ್ನ ಊಟ ಶುರು ಮಾಡುವಾಗ ಒಂಚೂರು ಶುಂಠಿ ಚೂರು ತಿಂದು ಊಟ ಶುರು ಮಾಡಿದರೆ ಅದು ಕೃತ್ರಿಮವಾಗಿ ಹಸಿವನ್ನು ಉಂಟು ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಇರೋದಲ್ಲ ಅದು. ಮತ್ತೆ ಯಾತಕ್ಕೋಸ್ಕರ ಇದೆ ಅಂತಂದರೆ, ಅಗ್ನಿ ಸಂದೀಪನಂ ರುಚಿಯಂ ಜಿಹ್ವಾಕಂಠ ವಿಶೋಧನಂ. ಭಾವಪ್ರಕಾಶ ಇದು. ಅಗ್ನಿ ಸಂದೀಪನಂ ಅಂದರೆ ಅಗ್ನಿಯನ್ನು ಜಾಗೃತ ಮಾಡುತ್ತೆ. ಅಗ್ನಿಯನ್ನು ಜಾಗೃತ ಮಾಡೋದೊಂದು ಬೇರೆ, ಹಸಿವು ಅಂದ್ರೆ ಬೇರೆ. ಅಗ್ನಿ ಜಾಗೃತ ಆದ ಮೇಲೆ ಕಾಲ ಬೇಕು ಹಸಿವಾಗೋದಕ್ಕೆ. ಹಾಗಾಗಿ ಆಗಿಂದಾಗ ಹಸಿವನ್ನು ಮಾಡ್ತಾ ಇಲ್ಲ ಅದು. ಆದರೆ ಅಗ್ನಿಯನ್ನು ಜಾಗೃತ ಮಾಡಿದ್ರಿಂದಾಗಿ ಮುಂದೆ ಉಣ್ಣುವ ಊಟ ಜೀರ್ಣ ಆಗುತ್ತೆ ಸರಿಯಾಗಿ. ಯಾಕೆಂದರೆ ಪೂರ್ತಿ ಜೀರ್ಣ ಆಗೋದೇ ಅತ್ಯಂತ ಮುಖ್ಯ ಆರೋಗ್ಯವಾಗಿರೋದಕ್ಕೆ. ಏನಾದರೂ ಜೀರ್ಣ ಆಗಿಲ್ಲ ಅಂದರೆ ಅದೇ ರೋಗ ಆಗುತ್ತೆ, ಆಮ ಅದು ಅಲ್ವಾ? ಹಾಗಾಗಿ ಅಗ್ನಿ ಸಂದೀಪನಂ, ಊಟಕ್ಕೆ ಮುನ್ನ ಅಗ್ನಿಯನ್ನು ಜಾಗೃತ ಮಾಡುತ್ತೆ. ಆ ಮಧ್ಯಾಹ್ನ ಕಾಲು ಅದನ್ನೇ ಮಾಡುತ್ತೆ. ಪಿತ್ತಕಾಲ ಅದು ಅಗ್ನಿಯನ್ನು ಜಾಗೃತ ಮಾಡುತ್ತೆ. ಅದೇ ಕೆಲಸವನ್ನೇ ಈ ಶುಂಠಿ ಕೂಡ ಮಾಡುವಂಥದ್ದು. ರುಚ್ಯಂ ಅಂದ್ರೇನು? ರುಚಿಯನ್ನು ಉಂಟು ಮಾಡುತ್ತೆ. ಊಟ ರುಚಿಸ್ಬೇಕು, ಒಂದು ಆನಂದ ಏರ್ಪಡಬೇಕು ಊಟ ಮಾಡುವಾಗ. ಆಗ ಆನಂದದ ಕಲೆ ನಮ್ಮ ಸಾಧ್ಯ ಅಂತ ತುಂಬಿಕೊಳ್ಳೋಕೆ ಸಾಧ್ಯ. ನಮ್ಮಲ್ಲಿ ಆನಂದ ನಮ್ಮ ಒಳಗಿಂದ ವ್ಯಕ್ತ ಆಗಬೇಕು ಅಂತಂದರೆ ನಾವು ಉಣ್ಣುವ ಊಟದಲ್ಲಿ ಕೂಡ ಆನಂದ ಇರಬೇಕು. ಗಬ ತಿಂದ್ಕೊಂಡು ಹೋಗೋದಲ್ಲ, ಬೈಕೊಂಡು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ತಿನ್ನೋದಲ್ಲ. ಆನಂದವಾಗಿ ಊಟ ಮಾಡಬೇಕು ಅಂತ ಊಟ ಮಾಡುವಾಗ. ಹಾಗಾಗಿ ಅದಕ್ಕೆ ಅತ್ಯಗತ್ಯವಾಗಿರುವಂಥದ್ದು ರುಚಿ. ರುಚಿ ಅನ್ನೋದು ಕೇವಲ ಆಹಾರ ಪದಾರ್ಥದಲ್ಲಿ ಮಾತ್ರ ಇಲ್ಲ, ಇಲ್ಲಿ ಬೇಕು ಅದು. ಮೊದಲು ಎಷ್ಟೇ ರುಚಿ ಅಂತಾದರೂ ಕೂಡ ಇಲ್ಲಿ ರುಚಿ ಇಲ್ಲದೆ ಇದ್ದರೆ ನಮಗೆ ಸಪ್ಪೆ ಆಗತ್ತೆ ಅದು ಅಲ್ವಾ? ಮಧುವಿನಾಶ ನಿಂತಿದೆ ಒಂದು ಸೊಪ್ಪು, ಅದನ್ನು ತಿಂದ್ಕೊಂಡು ಸಕ್ಕರೆ ಬಾಯಿ ಹಾಕ್ಕೊಂಡ್ರೆ ಮರಳು ಬಾಯಿ ಹಾಕೊಂಡಾಗತ್ತೆ. ವ್ಯತ್ಯಾಸ ಅಂದರೆ ಮರಳು ಕರಗೋದಿಲ್ಲ, ಇದು ಕರಗತ್ತೆ. ಆದರೆ ರುಚಿ ಮರಳು ಬಾಯಿ ಹಾಕಿದಷ್ಟೇ ಅಂತ. ಆ ಸೊಪ್ಪಿನ ಪ್ರತಾಪ ಅದು ರುಚಿಯನ್ನು ತೆಗೆದಿದೆ. ಅದು ಯಾವ ರುಚಿಯನ್ನು?
ಮಧುರ ರುಚಿ ರಸವನ್ನು ಆಸ್ವಾದನೆ ಮಾಡುವ ಶಕ್ತಿಯನ್ನು ತೆಗೆಯುತ್ತೆ ತಾತ್ಕಾಲಿಕವಾಗಿ ಅದು. ಹಾಗಾಗಿ ಆ ಸಿಹಿನೇ ಆಗೋದಿಲ್ಲ. ಸಿಹಿ ತಿಂದರೂ ಕೂಡ, ಬೆಲ್ಲ ತಿಂದರೂ ಕೂಡ ಮಣ್ಣು ತಿಂದಾಗುತ್ತೆ, ಬೆಲ್ಲ ತಿಂದಾಗ ಆಗೋದಿಲ್ಲ. ಇದೇನು ಮಾಡುತ್ತೆ ಈ ಈ ಶುಂಠಿ ಅಂತಂದ್ರೆ ರುಚಿಯನ್ನು ತಂದು ಕೊಡುತ್ತೆ, ಆಸ್ವಾದನೆ ತಂದು ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಜಿಹ್ವಾಕಂಠ ವಿಶೋಧನಂ, ನಾಲಿಗೆಯನ್ನು ಶುದ್ಧ ಮಾಡುತ್ತೆ. ನಾಲಿಗೆ ಮೇಲೆ ಕಫದ ಆವರಣ ಆವರಿಸ್ತಾ ಇರುತ್ತೆ ಯಾವಾಗಲೂ, ಸ್ವಭಾವ ಅದರದ್ದು ನಾಲಿಗೆ ಇದ್ದು. ಅದನ್ನು ತೆಗೆದು, ಶುಂಠಿ ಅನ್ನೋದು ಕಫಹಾರ ಅದು, ಹಾಗಾಗಿ ಆ ಕಫದ ಆವರಣವನ್ನು ಪರಿಹಾರ ಮಾಡಿ ತೆಗೆದು ಅದನ್ನು ನಾಲಿಗೆಯನ್ನು ಶುದ್ಧ ಮಾಡಿದಾಗ ನಮ್ಗೆ ಇನ್ನಷ್ಟು ರುಚಿಗ್ರಹಣದ ಶಕ್ತಿ ಮತ್ತು ನಾಲಿಗೆಯಿಂದ ಏನು ಉತ್ಪತ್ತಿ ಆಗಬೇಕು ಊಟದ ಸಮಯದಲ್ಲಿ ಅದೆಲ್ಲ ಉತ್ಪತ್ತಿ ಆಗೋದಕ್ಕೆ ಅವಕಾಶ. ಕಂಠ ವಿಶೋಧನಂ, ಗಂಟ್ಲವರೆಗೂ ಶುದ್ಧಿ ಮಾಡುತ್ತೆ ಅದು. ಯಾಕೆಂದರೆ ಆಹಾರ ಹೋಗುವಾಗ ಮಾರ್ಗ ಶುದ್ಧವಾಗಿರಬೇಕು, ಪ್ರಶಸ್ತವಾಗಿರಬೇಕು. ಆ ಕೆಲಸವನ್ನು ಮಾಡಿಕೊಡುತ್ತೆ ಅದು. ಲವಣಾರ್ದ್ರಕ ಭಕ್ಷಣ ಹೊರತು ಹಸಿವನ್ನು ಆ ಕ್ಷಣಕ್ಕೆ ಕೃತ್ರಿಮವಾಗಿ ತರೋಕೆ ಇರೋದಲ್ಲ ಅದು. ಅಷ್ಟಾಂಗ ಹೃದಯ ಇದೇ ವಿಷಯದಲ್ಲಿ. ಆದೌ ಶುಂಠಿ ಸೈಂಧವಾಭ್ಯಾಂ ಜಿಹ್ವಾ ಶೋಧನ ಮಾಚರೇತ್. ಆದಿಯಲ್ಲಿ ಶುಂಠಿ ಮತ್ತು ಸೈಂಧವ ಲವಣ ಇದೆರಡರ ಮೂಲಕವಾಗಿ ನಾಲಿಗೆಯನ್ನು ಶುದ್ಧ ಮಾಡ್ಕೋಬೇಕು. ತತಃ ಕಾಲ ಹಿತಂ ಅಶ್ಚೀಯಾತ್, ಆಮೇಲೆ ಕಾಲ ಬಂದಿರಲಾಗಿ, ಪಿತ್ತಕಾಲ ಸರಿಯಾದ ಕಾಲ ಬಂದಿರಲಾಗಿ ಹಿತವಾದುದನ್ನು ಉಣ್ಣಬೇಕು, ಮಿತವಾಗಿ ಉಣ್ಣಬೇಕು. ಕೈಯದೇವನೇ ಗಂಟು ಮುಂದಿನದ್ದು. ಭೋಜನಾಗ್ರೇ ಸದಾ ಪಥ್ಯಂ, ಭೋಜನದ ಆರಂಭದಲ್ಲಿ ಪಥ್ಯ ಯಾವಾಗಲೂ ಸತತವೂ ಪಥ್ಯ. ಇದು ಯಾವುದು ಅಂದರೆ ಈ ಸೈಂಧವ ಲವಣ ಮತ್ತು ಶುಂಠಿ, ಹಸಿ ಶುಂಠಿಯ ಸೇವನೆ. ಜಿಹ್ವಾ ಕಂಠ ವಿಶೋಧನಂ, ಇಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ದಾರೆ. ನಾಲಿಗೆ ಮತ್ತು ಕಂಠವನ್ನು ಶುದ್ಧ ಮಾಡುತ್ತೆ ಅದು, ಅದು ಅದರ ಗುಣ. ವಾತಶ್ಲೇಷ್ಮ ಹರಂ, ವಾತ ಮತ್ತು ಶ್ಲೇಷ್ಮ, ವಾತ ಮತ್ತು ಕಫ ಎರಡನ್ನು ಕಡಿಮೆ ಮಾಡುತ್ತೆ ಅದು. ಪಿತ್ತವನ್ನು ಕಡಿಮೆ ಮಾಡೋದಿಲ್ಲ ನೋಡಿ, ಯಾಕೆಂದರೆ ಬೇಕು ಪಿತ್ತ ಆ ಸಮಯದಲ್ಲಿ, ಆಹಾರ ಜೀರ್ಣ ಆಗಬೇಕು. ಹಾಗಾಗಿ ಪಿತ್ತಕ್ಕೆ ಬಲವನ್ನು ಕೊಡ್ತಾ ವಾತಶ್ಲೇಷ್ಮಗಳನ್ನು, ವಾತ ಕಫಗಳನ್ನು ಶಮನ ಮಾಡೋದ್ರಿಂದ ಊಟಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ ಅದು. ರುಚಿಯನ್ನು ಹೆಚ್ಚಿಸುತ್ತೆ. ದೀಪನಂ, ಅಗ್ನಿಯನ್ನು ಪ್ರಜ್ವಲಿತ ಮಾಡುತ್ತೆ. ಪಾಚನಂ, ಹಳೆ ಆಮ ಯಾವ್ದಾದ್ರು ಇದ್ರೆ ಅದನ್ನು ಪಚನ ಮಾಡಿಸುತ್ತೆ, ಜೀರ್ಣ ಮಾಡಿಸುತ್ತೆ ಅದನ್ನು. ಪರಂ, ಇದನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಈ ಕಾರ್ಯಗಳನ್ನು ಅದು ಅನ್ನೋದು ಅವ್ರು ಹೇಳಿರೋಂಥದ್ದು. ಹಸಿ ಶುಂಠಿ ಗುಣಗಳು ಆರ್ದ್ರಿಕಾ, ಭೇದಿನಿ, ಗುರುವಿ, ತೀಕ್ಷ್ಣ, ಉಷ್ಣ, ದೀಪನಿ ಚಸ. ದೀಪನಿ ಅಂದರೆ ಅಗ್ನಿಯನ್ನು ಪ್ರಜ್ವಲನಗೊಳಿಸುತ್ತೆ. ಕಟುಕ, ಖಾರ ಇರುತ್ತೆ. ಈಗ ನೀವು ಕೇಳ್ತೀರಿ ಪ್ರಶ್ನೆಯನ್ನ, ಆದಿಯಲ್ಲಿ ಮಧುರ ರಸವನ್ನು ಹೇಳಿದ್ದಾರೆ, ಭೋಜನದ ಆದಿಯಲ್ಲಿ ಮಧುರ ರಸವನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ದಾರೆ, ನೀವು ಖಾರದ ಶುಂಠಿ ಯಾಕೆ ತಿನ್ನಕ್ಕೆ ಹೇಳ್ತಾ ಇದ್ದೀರಿ, ಉಪ್ಪು ತಿನ್ನಕ್ಕೆ ಯಾಕೆ ಹೇಳ್ತಿದ್ದೀರಿ ಅಂತ ಕೇಳ್ತೀರಿ ನೀವು. ಒಂದನೇದಾಗಿ ಊಟದ ಆರಂಭದಲ್ಲಿ ಅಲ್ಲ ಅದು, ಅದಕ್ಕಿಂತ ಹಿಂದೆ, ಊಟಕ್ಕಿಂತ ಪೂರ್ವದಲ್ಲಿ, ಭೋಜನಾತ್ ಪೂರ್ವಂ ಇರುವಂಥದ್ದು, ಆದರೆ ಭೋಜನಕ್ಕೆ ತುಂಬ ಹತ್ತಿರದಲ್ಲಿ. ಎರಡನೇದು, ಅದು ನಿಮಗೆ ಕಾಣಲಿಕ್ಕೆ ಖಾರ ಹೊರತು ಶುಂಠಿ ಮಧುರ ಪಾಕೆ, ಹೊಟ್ಟೆಗೆ ಹೋದ ಮೇಲೆ ಸಿಹಿ ಅಂತೆ. ತಿನ್ನುವಾಗ ಖಾರ, ಸೈಂಧವ ಲವಣವು ಕೂಡ ಹೀಗೆ, ತಿನ್ನುವಾಗ ಉಪ್ಪು ಅದು. ಈ ಶುಂಠಿ ಕೂಡ ತಿನ್ನುವಾಗ ಖಾರ, ಅದು ಒಳಗೆ ಹೋದ ಮೇಲೆ ಮಧುರ ಪಾಕೆ. ಅಂಥದ್ದೊಂದು ವಸ್ತು ಅದು, ಅದ್ಭುತವಾಗಿರುವಂಥ ಒಂದು ವಸ್ತು. ಒಳಗೆ ಹೋಗಿ ಸಿಹಿ ಆಗುತ್ತೆ. ಸಾತ್ವಿಕ ಸುಖ ಗೊತ್ತಾ ನಿಮಗೆ? ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಆರಂಭದಲ್ಲಿ ವಿಷದಂತೆ, ಪರಿಣಾಮದಲ್ಲಿ ಅಮೃತದಂತೆ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಕೃಷ್ಣ ಗೀತೆಯಲ್ಲಿ ಆತ್ಮಬುದ್ಧಿ ಪ್ರಸಾದಜಂ, ಇದು ಹಾಗೆ ಇದೆ. ಭಾವನಾ ಶುಂಠಿ ಅಥವಾ ಸೈಂಧವ ಲವಣ ಹಾಗೆ ಇದೆ ಇದು ಅಂತ. ಹಾಗೆ ತಿನ್ನುವಾಗ ಖಾರ, ಒಳಗೆ ಹೋದ್ಮೇಲೆ ಸಿಹಿ. ಅದೇ ನೀವು ಬಾರ್ಲಿ, ಯವ, ಅದು ಸೇವನೆ ಮಾಡುವಾಗ ಸಿಹಿ, ಹದ ಸಿಹಿ, ಒಳಗೆ ಹೋದ್ಮೇಲೆ ಕಟು. ಅದು ನಮ್ಮನ್ನು ಸ್ವಲ್ಪ ದಪ್ಪ ಎರಡು ತೆಳುವಾಗಬೇಕು ಅಂದರೆ ಬಾರ್ಲಿ ತಿಂದರೆ ಆಗಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅದು ಒಳಗೆ ಹೋಗಿ ಕಟುವಾಗಿ ಕಫವನ್ನು ಕರಗಿಸುತ್ತಲ್ಲ, ಅದು ಕಫಧಾತುವಿನ ಮೇಲೆ ಕರ್ಷಣ ಅಂತ ಹೇಳ್ತಾರೆ, ಅಂತ ಕೆಲಸ ಮಾಡೋದ್ರಿಂದ ಅದು ಕೃಶವಾಗಿಸುತ್ತೆ. ಕಟುಕ, ಮಧುರೇ ಪಾಕ, ಸೂಕ್ಷ್ಮ, ವಾತ ಕಫಾಪಹ, ವಾತ ಕಫವನ್ನು ಶಮನ ಮಾಡುತ್ತೆ, ಪಿತ್ತಕ್ಕೆ ಬಲ ಕೊಡುತ್ತೆ ಶುಂಠಿ. ಗುಣಗ್ರಂಥದಲ್ಲಿ ಆರ್ದ್ರಕಂ ಅಂದರೆ ಹಸಿ ಶುಂಠಿ, ಆರ್ದ್ರಕಂತೂ ಕಟುಕಮಪಿ
ನ ಪಿತ್ತ ವಿರೋಧಿ ಮಧುರ ಪಾಕಿತ್ವ ಅನ್ನೋ ಮಾತನ್ನು ಹೇಳಿದೆ. ಪಿತ್ತ ವಿರೋಧಿ ಅಲ್ಲ, ಅದು ಮಧುರ ಪಾಕ ಏರ್ಪಡುವಂಥದ್ದು, ವಿಪಾಕ ಮಧುರವೇ ಜೀರ್ಣಕ್ರಿಯೆಯಲ್ಲಿ ಅಂತ. ಮತ್ತೆ ಶುಂಠಿಗೆ ಒಂದು ಬಿರುದಿದೆ, ಒಂದು ಪ್ರಶಸ್ತಿ ಸಂದಿದೆ ಶುಂಠಿಗೆ, ಹಸಿ ಶುಂಠಿಗೆ ಅಥವಾ ಶುಂಠಿಗೆ. ಏನು ಪ್ರಶಸ್ತಿ ಅಂದರೆ ವಿಶ್ವಭೇಷಜ. ವಿಶ್ವಭೇಷಜ ಅಂದರೆ ಎಲ್ಲಕ್ಕೂ ಔಷಧ, ಎಲ್ಲಕ್ಕೂ ಔಷಧ ಅದು ಅಂತ, ಅದು ಇದು ಅಂತಲ್ಲ ಅನ್ನುವ ಒಂದು ಹೆಮ್ಮೆ ಕೂಡ ಶುಂಠಿಗಿದೆ ಅಂತ. ಹಾಗಾಗಿ ಊಟ ಶುರು ಮಾಡುವಾಗ ವಿಶ್ವಭೇಷಜವನ್ನು ಸೇವಿಸಿ, ಎಲ್ಲಕ್ಕೂ ಔಷಧವಾಗಿರುವಂಥದ್ದು ಸೇವಿಸಿ ಆಮೇಲೆ ಊಟ ಶುರು ಮಾಡು ಅಂತ ಹೇಳಿರುವಂಥದ್ದು. ಇನ್ನು ಸೈಂಧವ ಲವಣ, ಅದು ಲವಣಂ ಸ್ವಾದು, ಸ್ವಲ್ಪ ಸಿಹಿ ಅಂಶನೂ ಸೇರಿದೆ ಅದರಲ್ಲಿ. ಉಪ್ಪು ಹೌದು ಸೈಂಧವ ಲವಣ. ದೀಪನಂ, ಅಗ್ನಿ ಪ್ರಜ್ವಲನ ಮಾಡುತ್ತೆ ಅದು. ಪಾಚನಂ, ಆಮವನ್ನು ಪರಿಹಾರ ಮಾಡುತ್ತೆ, ಹಳೆ ಶೇಷ ಯಾವುದಾದ್ರು ಇದ್ದರೆ ಅದನ್ನೆಲ್ಲ ಪರಿಹಾರ ಮಾಡುತ್ತೆ. ಲಘು, ಅದು ಗುರುವಲ್ಲ, ಭಾರ ಅಲ್ಲ ಜೀರ್ಣಕ್ಕೆ. ಸ್ನಿಗ್ಧಂ, ಸ್ನೇಹಾಂಶ ಜಾಸ್ತಿ ಮಾಡುತ್ತೆ, ಕಫಕ್ಕೆ ಒತ್ತು ಕೊಡುತ್ತೆ ಅದು. ರುಚ್ಯಂ, ಇದು ಕೂಡ ಹಾಗೆ ಅಂತ, ರುಚಿಯನ್ನು ಕೊಡುತ್ತೆ ಸೈಂಧವ ಲವಣ. ವೃಷ್ಯಂ, ಸೂಕ್ಷ್ಮಂ, ನೇತ್ರ್ಯಂ, ಅಂದರೆ ಕಣ್ಣಿಗೆ ಒಳ್ಳೆಯದು ಸೈಂಧವ ಲವಣ, ಕಣ್ಣಿಗೆ ಒಳ್ಳೆಯದು. ನೇತ್ರ್ಯಂ, ತ್ರಿದೋಷ ಹೃತ್, ವಾತ ಪಿತ್ತ ಕಫ ಮೂರನ್ನು ಕೂಡ ಸಮಸ್ಥಿತಿಗೆ ತರುವಂಥದ್ದು ಸೈಂಧವ ಲವಣ. ಅಪರೂಪದ್ದು, ಇಂಥದ್ದಲ್ಲಿ ತುಂಬ ಇರೋದಿಲ್ಲ. ಈ ತ್ರಿದೋಷ ಸಾಮ್ಯಕ್ಕೆ ತಂದು ಕೊಡುವಂಥ ದ್ರವ್ಯಗಳು ತುಂಬ ಇರೋದಿಲ್ಲ. ಇದು ತುಂಬ ಉತ್ತಮವಾಗಿರ್ತಕ್ಕಂಥ ಮೂರೂ ಧಾತುಗಳ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ, ವಾತ ಪಿತ್ತ ಕಫ ಮೂರೂ ಕೂಡ ಇರುವ ದೋಷಗಳನ್ನು ಪರಿಹಾರ ಮಾಡೋದು ಅಂದ್ರೆ ಏನು, ಹೆಚ್ಚು ಕಡಿಮೆ ಎಲ್ಲಕ್ಕೂ ಒಳ್ಳೆಯದು ಅನ್ನೋ ಥರನೇ ಆಗುತ್ತೆ ಅದು ಅಂತ. ಅಂತಹ ಒಂದು ವಸ್ತು ಸೈಂಧವ. ಸೈಂಧವ ಏನಪ್ಪ ಸೈಂಧವ ಅಂದರೆ, ಉಪ್ಪಿನಲ್ಲಿ ಸಾಮುದ್ರ ಬೇರೆ, ಸೈಂಧವ ಬೇರೆ ಅಲ್ವಾ. ಸಮುದ್ರದ ಉಪ್ಪು ಬೇರೆ ಮತ್ತು ಕಲ್ಲುಪ್ಪು ಬೇರೆ. ನಾವು ಬಳಸಬೇಕಾಗಿರುವಂಥದ್ದು ಕಲ್ಲುಪ್ಪನ್ನು, ಸೈಂಧವ ಲವಣವನ್ನು ನಾವು ಬಳಸಬೇಕು. ಸೈಂಧವ ಲವಣ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ, ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತಲೂ ಕೂಡ ಹೇಳ್ತಾರೆ ಅದನ್ನು ಇಂಗ್ಲೀಷ್ನಲ್ಲಿ. ನೈಸರ್ಗಿಕವಾಗಿ ದೊರೆಯುವ ಶುದ್ಧವಾದ ಉಪ್ಪು, ಅಂದರೆ ಸಮುದ್ರದ ನೀರನ್ನು ಉಪ್ಪಾಗಿ ಪರಿವರ್ತನೆ ಮಾಡಬೇಕಾಗತ್ತೆ. ಅದು ಹಾಗೆ ಉಪ್ಪಿನ ರೂಪದಲ್ಲಿ ಸಿಗೋದಿಲ್ಲ, ನೀರನ್ನು ಉಪ್ಪಾಗಿ ಬದಲಾವಣೆ ಮಾಡಬೇಕಾಗುತ್ತೆ. ನೀರಿಂದ ಉಪ್ಪಿನ ಅಂಶ ಬೇರೆ ಮಾಡಬೇಕಾಗುತ್ತೆ. ಇದು ಹಾಗಲ್ಲ, ಇದು ಸಿಗುವಾಗಲೇ ಉಪ್ಪಿನ ರೂಪದಲ್ಲಿ ಸಿಗುವಂಥದ್ದು, ಗಟ್ಟಿಯಾಗಿ ಸಿಗುವಂಥದ್ದು, ಕಲ್ಲಿನ ರೂಪದಲ್ಲಿ ಸಿಗುವಂಥದ್ದು. ತಿಳಿ ಗುಲಾಬಿ ಬಣ್ಣ, ಬಿಳಿ ಅಥವಾ ಲಘು ಕೆಂಪು ಈ ಥರದ ಬಣ್ಣದಲ್ಲಿರುತ್ತೆ ಅದು. ಸ್ಫಟಿಕ ಅಥವಾ ಕಲ್ಲುಗಳ ರೂಪದಲ್ಲಿರುತ್ತೆ ಅದು. ಉಪ್ಪಿನ ಹಾಗೆ ನೀರಿಗೆ ಹಾಕಿದ ತಕ್ಷಣ ಕರಗೋದಿಲ್ಲ, ಅದು ಕರಗೋದು ನಿಧಾನ ಅದು. ಮತ್ತು ಸಾಮಾನ್ಯ ಉಪ್ಪಿಗಿಂತ ಉಪ್ಪು ಕಡಿಮೆ ಅದರಲ್ಲಿ, ಉಪ್ಪಿನಂಶ ಈ ಮಾಮೂಲಿ ಉಪ್ಪಿಗಿಂತ ಕಡಿಮೆ ಅದರಲ್ಲಿ. ತೀಕ್ಷ್ಣತೆ ಕೂಡ ಕಡಿಮೆ, ಸ್ವಲ್ಪ ಖಾರನೂ ಕಡಿಮೆ, ಜೀರ್ಣಕ್ಕೆ ಸುಲಭ. ಭೂಮಿಯ ಅಡಿಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಒಣಗಿ ಹೋದ ಪ್ರಾಚೀನ ಸಮುದ್ರದ ಲಭ್ಯ ರೂಪ, ಈಗಿನ ಲಭ್ಯ ರೂಪವೇ ಅದು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ತುಂಬ ಸಂಸ್ಕಾರಗಳಾಗಿದೆ. ಈ ಸಮುದ್ರ ಇನ್ನೂ ಹಾಗೇ ಇದೆ, ತಾಜಾ ಇದೆ. ಆದರೆ ಎಷ್ಟೋ ಕಾಲ ಅದು ಪಾಕಕ್ಕೆ ಒಳಪಟ್ಟು ಈ ರೂಪಕ್ಕೆ ಬಂದಿರುತ್ತೆ, ಕಲ್ಲಿನ ರೂಪಕ್ಕೆ ಅದು ಬಂದಿರುತ್ತೆ. ಆ ಸಂಸ್ಕಾರ ಅದಕ್ಕಿದೆ. ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ಸಿಗುವಂಥದ್ದು, ವಿಶೇಷವಾಗಿ ಈಗಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿರ್ತಕ್ಕಂಥ ಖೇವ್ರಾ ಉಪ್ಪಿನ ಗಣಿಗಳಲ್ಲಿ ಸಿಗುವಂಥದ್ದು ಸೈಂಧವ ಲವಣ. ಆಧುನಿಕ ವಿಜ್ಞಾನದ ಪ್ರಕಾರವೂ ಕೂಡ ಈ ಸೈಂಧವ ಲವಣದಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮೊದಲಾಗಿರ್ತಕ್ಕ ಕಬ್ಬಿಣಾಂಶ, ಇಂಥ ಸುಮಾರು 84ಕ್ಕೂ ಹೆಚ್ಚು ನೈಸರ್ಗಿಕ ಖನಿಜಾಂಶಗಳಿದೆ ಅಂಥದ್ದದು ಅಂತ. ಹಾಗಾಗಿ ಬಳಕೆಗೆ ಪ್ರಶಸ್ತ ಯಾವುದು, ಸಾಣಿಕಟ್ಟ ಒಳ್ಳೆ ಉಪ್ಪು ಹೋದಾದ್ರು ಅದಕ್ಕಿಂತ ಉತ್ತಮವಾದ ಯಾವುದು ಅಂದರೆ ಸೈಂಧವ ಲವಣ. ಪಾಕಿಸ್ತಾನದಿಂದ ಭಾರತ ಅದನ್ನು ಆಮದು ಮಾಡ್ಕೊಳ್ತಾ ಇದೆ. ನಿಜವಾಗಿ ಭಾರತದ್ದೇ ಆಗಿತ್ತದು, ಅದರಲ್ಲಿಂದ ನಾವು ಆಮದು ಮಾಡ್ಕೊಳ್ತೀವಿ ಪಾಕಿಸ್ತಾನದಿಂದ ಆ ಉಪ್ಪನ್ನು. ಆ ಸ್ಥಿತಿ ಇದೆ. ಇಲ್ಲಿ ಈ ಪ್ರಶ್ನೋತ್ತರ ಕೂಡ ಮಾಡಿದ್ದಾರೆ, ಭಾವಪ್ರಕಾಶಕಾರರು ಪ್ರಶ್ನೋತ್ತರ ಮಾಡಿದ್ದಾರೆ. ಒಂದು ಲವಣ ಪಿತ್ತಜನಕ, ಆಮೇಲೆ ಹಸಿ ಶುಂಠಿ ಕಟು ಖಾರ, ಅದು ಕೂಡ ಪಿತ್ತಜನಕ. ಊಟ ಸತ್ತಿಗೆ ಮೊದಲೇ ಪಿತ್ತ ಜಾಸ್ತಿ ಆಗಿರುತ್ತೆ, ಪಿತ್ತದ ಕಾಲ ಆಗಿರೋದ್ರಿಂದ ಪಿತ್ತ ಜಾಸ್ತಿ ಆಗಿರುತ್ತೆ, ಹಸುವಾಗಿರುತ್ತೆ. ಮತ್ತೆ ನೀವು ಮೇಲಿಂದ ಹಸಿ ಶುಂಠಿ ಮತ್ತು ಉಪ್ಪು ಯಾಕೆ ಹಾಕಿ ಪಿತ್ತಕ್ಕೆ ನೀವು ಇದನ್ನ ಹಾಕಿ ಉರಿಸ್ತೀರಾ ಅಂತ, ಇಂಧನ ಹಾಕಿ ಉರಿಸ್ತಾ ಇದ್ದೀರಾ, ಯಾಕೆ ಅಷ್ಟು ಜಾಸ್ತಿ ಮಾಡ್ತೀರಿ ಅಂತ ಕೇಳಿದ್ರೆ, ಇಲ್ಲ ಆ ಸೈಂಧವ ಇದೆಯಲ್ಲ ಅದು ಸರಿ ಮಾಡುತ್ತೆ ಅದನ್ನೆಲ್ಲ, ಆ ಸಮಸ್ಯೆಯಲ್ಲಿ ಆಗೋದಿಲ್ಲ. ಲವಣಂ ಸೈಂಧವಂ ಚಂದನಂ ರಕ್ತಚಂದನಂ. ಲವಣಂ ಅಂತಂದ್ರೆ ಸಾಕು, ಸೈಂಧವ ಅಂತ ತಗೋಬೇಕು ಅಂತ ಇರುವಂಥದ್ದು.
ಲವಣಂ ಅಂದರೆ ಸೈಂಧವಂ ಅಂತಲೇ. ಸಾಮುದ್ರ ಲವಣ ಅಂತ ಹೇಳಬೇಕು, ಈ ಸಮುದ್ರದ ಉಪ್ಪು ಅಂತ ಆಗಬೇಕಾದ್ರೆ ನಿಜವಾಗಿ ಉಪ್ಪು ಅಂದರೆ ಇದೇನೆ, ಸೈಂಧವ ಲವಣವೇ ಹೌದು ಅಂತ. ಹಾಗೆ ಚಂದನ ಅಂತ ಕೂಡಲೇ ರಕ್ತ ಚಂದನ ತಗೋಬೇಕು ಅಂತ. ಚಂದನ ಅಂತ ಎರಡೂ ಆಗುತ್ತೆ. ಶ್ರೀಗಂಧ ಇದೆಯಲ್ಲ ಅದು ಕೂಡ ಚಂದನವೇ ಸಂಸ್ಕೃತದಲ್ಲಿ. ಹಾಗಾಗಿ ಚಂದನ ಅಂತ ಕೂಡಲೇ ರಕ್ತ ಚಂದನ ಅಂತ ತಗೊಳ್ಳೋ ತರಹ ಉಪ್ಪು ಒಂದು ಸೈಂಧವನೇ. ಹಾಗಾಗಿ ಇಲ್ಲಿ ಲವಣ ಅಂತ ಹೇಳಿರೋದ್ರಿಂದ ಸೈಂಧವ ಜೊತೆ ತಗೊಳ್ತಿರಲ್ಲ, ತ್ರಿದೋಷಘ್ನಂ ಎಲ್ಲ ಸರಿ ಮಾಡುತ್ತಲ್ಲ, ಅದು 3 ದೋಷನೂ ಸರಿ ಮಾಡುತ್ತಲ್ಲ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಹಸಿ ಶುಂಠಿಯನ್ನ ಉಪ್ಪಿನ ಜೊತೆಗೆ, ಹಸಿ ಶುಂಠಿ ಜೊತೆಗೆ ಸೈಂಧವ ಲವಣ ಸೇರಿಸಿ ತಗೊಳಕ್ಕೆ ಇರುವಂಥದ್ದು ಗಮನಿಸ್ಕೊಳ್ಳಿ ಅಂತ. ಇಲ್ಲಿ ಏನು ನಡೀತಾ ಇದೆ ನೀವು ಗಮನಿಸಕ್ಕಿರುವಂಥದ್ದು, ಸೈಂಧವ ಲವಣ ಹಾಕಬೇಕು ಅದಕ್ಕೆ ಅಂತ. ಯಾವುದಕ್ಕೆ? ಹಸಿ ಶುಂಠಿಗೆ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ. ಇನ್ನು ಅದೆರಡು ಸೇರತ್ತಲ್ಲ, ಸಂಯೋಗ ಅಂತ ಕರೀತಾರೆ ಅದನ್ನ. ಇದು ಉಪ್ಪು ಮತ್ತು ಶುಂಠಿ ಸೇರಿದಾಗ ವಿಶೇಷ ಗುಣ ಉಂಟಾಗತ್ತೆ. ಆ ಸಂಯೋಗದಲ್ಲಿ ಎಲ್ಲ ಅದರ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ ಗುಣ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೀಗಂತ ಮಾತ್ರಕ್ಕೆ ಒಂದು ಇಷ್ಟಿಷ್ಟು ಶುಂಠಿ ತಿನ್ನೋದಲ್ಲ ಊಟಕ್ಕಿಂತ ಮುಂಚೆ. ನೀವು ಕೇಳಿದ್ರು ನಿನ್ನೆ ಮೊನ್ನೆ ಯಾವಾಗಲೂ ಬಡಿಸ್ಬೇಕಾದ್ರೆ ಒಂದು ಇಷ್ಟಿಷ್ಟು ಶುಂಠಿ ಬಡಿಸಿದ್ರು ಅಂತ ಕೇಳಿದ್ರು. ಹಾಗೆಲ್ಲ ಬಡಿಸೋದಲ್ಲ, ಹಾಗೆಲ್ಲ ತಿನ್ನೋದು ಅಲ್ಲ. ಅತಿ ಬಳಸಬಾರದ ದ್ರವ್ಯಗಳು ಅದೆಲ್ಲ. ಯಾವುದು ಪಿಪ್ಪಲಿ, ಲವಣ, ಕ್ಷಾರ ಇದೆಲ್ಲ ಒಂದೊಂದು ರಾಶಿ ತಿನ್ನೋಕೆ ಇರೋಂಥದ್ದಲ್ಲ. ಅದು ಅಷ್ಟಕ್ಕೆ ಅಷ್ಟು ಗುಣ ಇದೆ, ಅದಕ್ಕೆ ಅಷ್ಟು ಪರಿಣಾಮ ಬರುತ್ತೆ ಅದು. ನೀವು ಇಷ್ಟಿಷ್ಟು ತಿಂದರೆ ಮತ್ತೆ ಆಮೇಲೆ ಸೀದಾ ವೈದ್ಯರ ಹತ್ರ ಹೋಗ್ಬೇಕಾಗತ್ತೆ. ಹಾಗಾಗಿ ಆ ಕೆಲಸ ಮಾಡಬೇಡಿ, ಯಾವುದು ಅತಿ ಆಗಬಾರ್ದು. ಸಾರ್ವಭೌಮ ಗುರುಕುಲ ಹರ್ಷಿತಾ CM ಆಕೆ ಕೇಳಿರೋ ಪ್ರಶ್ನೆ, ನಾನು ಯಾವುದಾದ್ರೂ ವಿಷಯವನ್ನು ಏಕಾಗ್ರತೆಯಿಂದ ಗಮನವಿಟ್ಟು ಕೇಳುತ್ತಿದ್ದರೆ ಅಥವಾ ಮಾಡುತ್ತಿದ್ದರೆ ಹಸಿವಾಗದೇ ಇರಲು ಸಾಧ್ಯವೇ? ಸಾಧ್ಯ ಅಂತ ಆಕೆ ಹೇಳ್ತಾಳೆ. ನನಗೆ ಇದು ಅನುಭವವಾಗಿದೆ, ನಿಜವೋ ಸುಳ್ಳೋ ಗೊತ್ತಿಲ್ಲ. ಆಯ್ತಲ್ಲ, ಅನುಭವ ಆಗಿದಿಲ್ಲ ನಿನಗೆ, ಸುಳ್ಳು ಅನ್ನೋ ಪ್ರಶ್ನೆ ಏನಿದೆ? ಇದೇನು ಅಂಥ ಅನುಭವ ಏನೂ ಅಲ್ಲ, ದೇಹದಲ್ಲಿ ಇರ್ತಕ್ಕಂಥ ಅನುಭವ ಅದು ಆಗುತ್ತೆ. ಇದು ಈಗ ಯಾವುದ್ರಲ್ಲಾದ್ರೂ ಮುಳುಗಿ ಮೈ ಮರೆತ್ರೆ ಹಸಿವಾಗೋದಿಲ್ಲ. ಯಾವುದ್ರಲ್ಲಾದ್ರೂ ಪೂರ್ತಿ ಮನಸ್ಸನ್ನು ಕೊಟ್ಟರೆ ಹಸಿವು ಬಾಯಾರಿಕೆ ಗೊತ್ತಾಗೋದಿಲ್ಲ. ಏಕಾಗ್ರತೆಯ ಫಲವೇ ಅದು, ಏಕಾಗ್ರತೆಯ ಅರ್ಥವೇ ಅದು, ಗೊತ್ತಾಗಬಾರ್ದು. ಮಲ್ಲಿನಾಥನಿಗೆ 16 ವರ್ಷಗಳ ಕಾಲ ಕಹಿ ಗೊತ್ತಾಗ್ಲಿಲ್ವಂತೆ. ಬೇವಿನ ಎಣ್ಣೆ ಬಿಡಿಸಿದ್ರೆ ಕಹಿ ಗೊತ್ತಾಗಲಿಲ್ಲ, ಯಾಕೆಂದ್ರೆ ವಿದ್ಯಾಭ್ಯಾಸದಲ್ಲಿ ಮುಳುಗಿ ಮೈ ಮರೆತಿದ್ದ ಅವನು. ಅನ್ನೋ ಮಾತನ್ನು ಕೇಳ್ತೀವಿ ನಾವು. ಹಾಗಾಗಿ ನಿಮ್ಗೆ ಹಸಿವಾಗಲಿಲ್ಲ ಅಂತಂದ್ರೆ ಏನೋ ಆಶ್ಚರ್ಯ ಇಲ್ಲ, ಹಾಗೆ ಇರಬೇಕಾಗಿರುವಂಥದ್ದು ಅಂತ. ಮತ್ತೆ ಹಸಿವಿನ ಭಾಸ ಆಯ್ತು ಅಂದ್ರೆ ಏಕಾಗ್ರತೆ ಭಂಗ ಆಯ್ತು ಅಂತಲೇ ಅರ್ಥ. ಅದಕ್ಕೆ ಆಗ್ಬಾರ್ದು ಅದು ಆ ಸಮಯದಲ್ಲಿ. ಅಗ್ನಿ ಹಾಗೆ ಮಾಡೋದಿಲ್ಲ ಅಂತ. ಅಗ್ನಿ ನಮಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ನಾವು ಏಕಾಗ್ರವಾಗಿ ಒಂದ್ ಕಡೆ ಮುಳುಗಿದ್ರೆ ಇವನು ಏನೋ ಮಾಡ್ತಾ ಇದ್ದಾನೆ, ಇರ್ಲಿ ಬಿಡು, ಮಾಡ್ತಾ ಇರ್ಲಿ, ಯಾಕೆ ಅವನಿಗೆ ಉಪದ್ರ ಮಾಡೋದು ಅಂತ ಅಗ್ನಿ ಭಾವಿಸತ್ತಂತೆ. ಹಾಗಾಗಿ ತೊಂದರೆ ಕೊಡೋದಿಲ್ಲ ಹಾಗೆ. ಹಾಗಾಗಿ ನೀವು ತನ್ಮಯರಾಗಿ ಯಾವ್ದನ್ನಾದ್ರೂ ಮಾಡ್ತಾ ಇದ್ರೆ ನಿಮಗೆ ಹಸುವಿನ ಬಾಧೆ ಗೊತ್ತಾಗೋದಿಲ್ಲ. ಒಳ್ಳೆದರಲ್ಲಿ ಮುಳುಗಿ ಅಂತ, ಯಾವುದಾದ್ರೂ ಶುಭದಲ್ಲಿ ನೀವು ಮುಳುಗಿ ಮೈ ಮರೆಯಿರಿ, ಬೇಕು ಜೀವನಕ್ಕೆ, ಅತ್ಯಗತ್ಯ ಬೇಕು ಅದು. ಹಾಗೆ ಹಸಿವು ಮರೆತು ಹೋದ್ರೆ ನಿಜವಾದ ಉಪವಾಸ ಆಗತ್ತೆ. ನೀವು ಪರಮಾತ್ಮನಲ್ಲಿ ಮೈ ಮರೆತು ಹಸಿವನ್ನು ಮರೆತ್ರೆ ನಿಜವಾದ ಉಪವಾಸ ಆಗೋದು ಆಗ, ಸಹಜವಾದ ಉಪವಾಸ ಆಗುವಂಥದ್ದು, ಅದಾಗಬೇಕಾಗಿರುವಂಥದ್ದು. ಇನ್ನೊಂದು ಪ್ರಶ್ನೆ, ಕೃತಯುಗದಲ್ಲಿ, ಕೃತಯುಗ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದೇವರು ಸೃಷ್ಟಿ ಮಾಡಿದ್ದೆಲ್ಲ ಹಾಗೆ ಇತ್ತು, ವಿಕಾರ ಆಗಿಲ್ಲ ಯಾವುದು ಕೂಡ, ಎಲ್ಲವೂ ಚೆನ್ನಾಗಿತ್ತು, ಅದು ಕೃತಯುಗ ಅಂತ. ಕೃತ ಅದು ಮಾಡಿದ್ದು, ಕೃತಮೇವ ಮಾಡಿದ ಹಾಗೆ ಇದೆ ಅಂತ, ಹಾಗಾಗಿ ಕೃತಯುಗ ಅದು. ಹಾಗಿರುವಾಗ ಹಿರಣ್ಯಕಶಿಪು ಯಾಕೆ ಹುಟ್ಟು ಬಂದಪ್ಪ ಅಲ್ಲಿ ಅಂತ ಅನಾಮಯ ಪರಂಪರಾ ಗುರುಕುಲ ಪ್ರಶ್ನೆ ಕೇಳಿರೋದು. ಅಲ್ಲಿ ಎಲ್ಲವೂ ಹಾಗೆ ಇತ್ತು, ಹಿರಣ್ಯಕಶಿಪುವನ್ನು ಬಿಟ್ಟು ಅಂತ, ಅವನು ಮತ್ತು ಅವನ ಪೈಕಿಯವರನ್ನು ಬಿಟ್ಟು ಎಲ್ಲವೂ ಹಾಗೆ ಇತ್ತು. ಯಾವ ಯುಗ ಆದರೂ ಕೂಡ ಧರ್ಮಕ್ಕೆ ಪ್ರತಿಕಕ್ಷಿಯಾಗಿ ಅಧರ್ಮ ಅನ್ನೋದು ಹುಟ್ಟು ಬರೋಕ್ಕೆ ಸಾಧ್ಯ ಇದೆ. ಮತ್ತೆ ಅದು ವ್ಯವಸ್ಥೆ ಆಗುತ್ತೆ ಅನ್ನೋ ವಿಷಯ ಬೇರೆ. ಈಗ ಕೃತಯುಗದ ಮಾತನ್ನು ಬಿಟ್ಬಿಡೋಣ, ಇನ್ನೂ ಸೃಷ್ಟಿ ಆರಂಭ ಆಗಿಲ್ಲ, ಬ್ರಹ್ಮದೇವ ಹುಟ್ಟು ಬಂದಿದ್ದಾನೆ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮದೇವ ಹುಟ್ಟಿ ಬಂದ, ನಾಭಿ ಕಮಲದಿಂದ ಬ್ರಹ್ಮದೇವ ಹುಟ್ಟಿ ಬಂದ. ಆಗಲೇ ಕಮಲ ಅಲ್ಲ ಕರ್ಣಮಲದಿಂದ, ಕಿವಿಯ ಕುಗ್ಗೆ ಅಂತ ಹೇಳ್ತಾರಲ್ವ, ಅಲ್ಲಿಂದ ಮಧುಕೈಟವರು ಹುಟ್ಟಿ ಬಂದರು. ಕೃತಯುಗಕ್ಕಿಂತ ಹಿಂದೆ ಇದು, ಇನ್ನು ಕೃತಯುಗ ಕೂಡ ಆರಂಭ ಆಗಿಲ್ಲ. ಆಗ ಯಾವಾಗ ಸೃಷ್ಟಿ ಆರಂಭ ಆಯಿತು, ಸತ್ವಗುಣದ ಉದಯ ಆಗ್ತಾ ಇದೆ, ಬ್ರಹ್ಮದೇವ ಹುಟ್ಟಿ ಬಂದ. ಪಕ್ಕದಲ್ಲೇ ರಜೋಗುಣ ತಮೋಗುಣಗಳು, ಮಧುಕೈಟವರು ಹುಟ್ಟಿ ಬಂದರು. ಇದೆ ಅದು, ಯಾವಾಗಲೂ ಇದೆ, ವ್ಯವಸ್ಥೆ ಆಗುತ್ತೆ. ಅದಕ್ಕೊಂದು ನಮ್ಗೆ ಅವಸರ ಮಾಡಬಾರ್ದು ನಾವು. ಹಿರಣ್ಯಕಶಿಪು ಬಂದರೆ ನರಸಿಂಹನ ಕರ್ಕೊಂಡು ಬರೋಕ್ಕೋಸ್ಕರ ಬಂದಿರೋದು ಅದು. ವರಾಹ ನರಸಿಂಹರು ಬರಬೇಕು
ಕೃತಿಯುಗಕ್ಕೆ ಅವತಾರವೇ ಬೇಡವಾ? ಅದಕ್ಕೋಸ್ಕರ ಬಂದಿರತಕ್ಕಂಥವ್ರು ಅವರು. ಸ್ವಲ್ಪ ಆಚೆ ಈಚೆಗೆ ಆಗ್ಬೋದು, ಆಮೇಲೆಲ್ಲ ಸರಿಯಾಗುತ್ತೆ. ಹಾಗಾಗಿ ಕೃತಯುಗ ಅಂತಂದ್ರೆ ಹುಟ್ಟಿದವನು ಸಹಜವಾಗಿ ಜ್ಞಾನಿಯಾಗಿರ್ತಾನೆ. ಎಲ್ಲೋ ಮಧ್ಯೆ ಒಬ್ಬ ರಾಕ್ಷಸ ಇರಬಾರ್ದು ಅಂತಿಲ್ಲ, ಇರಬಹುದು. ಆಗಲೂ ಕೂಡ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಗಳು ಇರಲೇಬೇಕಲ್ವಾ ಆ ಯುಗದಲ್ಲೂ ಕೂಡ? ಇಲ್ಲದೆ ಹೇಗಿರುತ್ತೆ ಅದು? ಮತ್ತು ಅಲ್ಲಿ ತಮೋ ಲೋಕಗಳು ತಮೋ ಜೀವಿಗಳು ಇರಲೇಬೇಕಲ್ವಾ? ಅಲ್ಲಿ ಇದೆ ಅದು. ಇನ್ನು ನಮ್ಮ ಗುರುವೃಂದದಲ್ಲಿ ಓರ್ವ ಲೋಹಿತ ಆ ಕಡೆಯಿಂದ ಪ್ರಶ್ನೆ ಇದು. ತಪಸ್ಸಿಗೆ ಏಕಾಗ್ರತೆ ಬೇಕು. ಏಕಾಗ್ರತೆ ಸತ್ವಗುಣದಿಂದ ಬರುವಂಥದ್ದು. ತಪಸ್ಸಿಗೆ ಏಕಾಗ್ರತೆ ಬೇಕು. ಏಕಾಗ್ರತೆ ಸತ್ವಗುಣದಿಂದ ಬರುವಂಥದ್ದು. ಈ ವಿಶ್ವಾಮಿತ್ರರು ಮತ್ತು ಹಿರಣ್ಯಕಶಿಪು ಇವರಲ್ಲಿ ರಜಸ್ಸು ತಮಸ್ಸು ತುಂಬಿ ತಪಸ್ಸು ಮಾಡಿದ್ದಲ್ವಾ? ರಜಸ್ಸು ತಮಸ್ಸಿನ ಮನಸ್ಸಿಂದ ತಪಸ್ಸು ಮಾಡಿದ್ದು. ತಪಸ್ಸು ಹೇಗೆ ಸಿದ್ಧಿ ಆಯಿತು ಅವರಿಗೆ ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ ಏನಂದ್ರೆ, ವ್ಯತ್ಯಾಸ ಇದೆ. ಹಿರಣ್ಯಕಶಿಪು ಮತ್ತು ವಿಶ್ವಾಮಿತ್ರರು ಒಂದೇ ಅಲ್ಲ. ವಿಶ್ವಾಮಿತ್ರರು ತಪಸ್ಸು ಮಾಡಿದ್ದು ರಜಸ್ಸು ತಮಸ್ಸಿನ ಮನಸ್ಸಿನಿಂದ ಅಲ್ಲ. ತಪಸ್ಸಿನ ಸಂಕಲ್ಪ ಏನು ಅಂದರೆ ನಾನು ಬ್ರಹ್ಮರ್ಷಿ ಆಗಬೇಕು ಅಂತ. ಅದು ರಜಸ್ಸು ತಮಸ್ಸು ಅಲ್ಲ, ಅದು ಸತ್ವಗುಣವೇ ಹೌದದು. ಹಿಂದೆ ಇತ್ತು ರಜಸ್ಸು ತಮಸ್ಸು. ವಸಿಷ್ಠರ ಜೊತೆಗೆ ಸ್ಪರ್ಧೆ ಮಾಡುವಾಗ, ಯುದ್ಧ ಮಾಡುವಾಗ ವಸಿಷ್ಠನ ನಾಶ ಮಾಡ್ತೇನೆ ಅಂತ ಹೊರಟಾಗ ಅದಕ್ಕೆ ಅಂತ ತಪಸ್ಸು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಅಲ್ಲೆಲ್ಲ ಇದೆ ಅದು. ಆದರೆ ಕೊಟ್ಟ ಕೊನೆಯಲ್ಲಿ ವಸಿಷ್ಠರ ಮುಂದೆ ನಿಸ್ತೇಜ ಆದಾಗ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಆದಾಗ, ಬ್ರಹ್ಮ ತೇಜಸ್ಸಿನ ಬಲವೇ ಬಲ, ಈ ಕ್ಷಾತ್ರದ ಬಲ ಬಲವಲ್ಲ ಎನ್ನುವ ಭಾವ ಬಂದಾಗ ಅವರಲ್ಲಿ ಹುಟ್ಟಿದ ಸಂಕಲ್ಪ ಯಾವುದು? ನಾನು ಅವರಂತೆ ಆಗಬೇಕು, ಬ್ರಹ್ಮರ್ಷಿ ಆಗಬೇಕು. ಈ ಬ್ರಹ್ಮಬಲ ಅದ್ಭುತವಾಗಿರುವಂಥದ್ದು. ಇದರ ಮುಂದೆ ಬ್ರಹ್ಮಾಸ್ತ್ರವೂ ಕೂಡ ಕೆಲಸ ಮಾಡೋದಿಲ್ಲ. ಅಂಥದ್ದು ಬ್ರಹ್ಮಬಲ. ನನಗೂ ಯಾಕೆ ಅದು ಬರಬಾರ್ದು? ನಾನು ಯಾಕೆ ಹಾಗಾಗಬಾರ್ದು? ಏನು ತಪ್ಪು, ಏನು ದೋಷ ಅಲ್ಲಿ? ಹಿಂದಿನದು ತೊಂದರೆ ಇದೆ. ಸಲ್ಲದ ಆಸೆ ಮೊದಲಿದ್ದು. ಯಾವಾಗ ವಸಿಷ್ಠರು ಗೋವು ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಸಲ್ಲದ ಆಸೆ ಇದು. ಇದು ಸಾತ್ವಿಕ ಆಸೆ. ಇದು ನಾನು ಬ್ರಹ್ಮರ್ಷಿ ಆಗಬೇಕು, ನಾನು ವಸಿಷ್ಠರಂತೆ ಆಗಬೇಕು, ಸಾತ್ವಿಕವಾಗಿರುವಂಥ ಆಸೆ ಇದು. ಹಾಗಾಗಿ ಈ ತಪಸ್ಸಿನ ಹಿಂದಿರ್ತಕ್ಕಂಥ ಉದ್ದೇಶ ಅದನ್ನು ಸಾತ್ವಿಕ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಪರಮ ಸಾತ್ವಿಕವಾಗಿರುವಂಥದ್ದೇ ಅದು. ಹಿರಣ್ಯಕಶಿಪು ಅನ್ನೋದು ಸ್ವಲ್ಪ ರಾಜಸವೇ. ಅವನ ಉದ್ದೇಶ ಏನು? ಅಜೇಯನಾಗಬೇಕು, ಅಜರಾಮರನಾಗಬೇಕು, ಅಪ್ರತಿದ್ವಂದ್ವ. ನನಗೆ ಯಾರು ಪ್ರತಿಪಟ ಇರಬಾರ್ದು. ಏಕರಾಜ, ಜಗತ್ತಿಗೆಲ್ಲ ಏಕರಾಜ ನಾನಾಗಬೇಕು. ನನ್ನ ಕಾಲು ಕೆಳಗೆ ಮತ್ತೆಲ್ಲ ಇರಬೇಕು. ರಜೋಗುಣ ಅದು. ಮತ್ತು ಬಂದರೆ ಉಪದ್ರವಗಳನ್ನು ಮಾಡ್ತಾನೆ ಪ್ರಪಂಚಕ್ಕೆ. ರಜೋಗುಣ ತಮಗುಣ ಎಲ್ಲ ಇದೆ ಅಲ್ಲಿ. ಆದರೆ ಅಂದ ಮಾತ್ರಕ್ಕೆ ಸತ್ವಗುಣ ಇಲ್ಲ ಅಂತ ಅನ್ಕೋಬಾರ್ದು ನಾವು. ಮೂರು ಇದ್ದೇ ಒಂದು ಮನುಷ್ಯ ಅಥವಾ ಒಂದು ಯಾವುದೇ ಒಂದು ಜೀವಿ ಅಂತ ಆಗಬೇಕಾದ್ರೆ ಮೂರು ಇರಲೇಬೇಕಾಗತ್ತೆ. ಉದ್ದೇಶದಲ್ಲಿ ರಜೋಗುಣ ತಮಗುಣ ಇದೆ, ವಿಧಾನದಲ್ಲಿ ಬೇಕಾಗೋದು ಸತ್ವಗುಣ, ಉದ್ದೇಶದಲ್ಲ. ತಪಸ್ಸು ಮಾಡೋ ವಿಧಾನ ಯಾವುದು ಅಂದರೆ ಚಿತ್ತ ಏಕಾಗ್ರ್ಯ. ಅಲ್ಲಿ ಸತ್ವಗುಣ ಇದೆ, ಇರುತ್ತಲ್ಲ. ಈಗ ಪರಮ ಸಾತ್ವಿಕ ವ್ಯಕ್ತಿ ಆದರೂ ಕೂಡ ರಾತ್ರಿ ನಿದ್ದೆ ಮಾಡ್ತಾನೋ ಇಲ್ವೋ? ತಮಗುಣ ಅದು. ನಿದ್ದೆಗೆ ಬೇಕಾಗಿ ತಮಗುಣವನ್ನು ಜಾಗೃತ ಮಾಡ್ಕೊಳ್ತಾನೆ ಅವನು. ಹಗಲೊತ್ತು ಕೆಲಸ ಮಾಡ್ತಾನೋ ಇಲ್ವೋ? ರಜೋಗುಣ ಅದು. ಯಜ್ಞ ಮಾಡಬೇಕು ಅಂದರೆ ಎಷ್ಟು ಪ್ರಕ್ರಿಯೆಗಳಿರುತ್ತೆ ಯಜ್ಞದ್ದು, ಆ ಪ್ರಕ್ರಿಯೆಯಲ್ಲೇ ರಜೋಗುಣ. ಯೋಗಾಸನಗಳನ್ನು ಮಾಡಬೇಕು ಅಂದರೆ ರಜೋಗುಣ. ಆ ಕೈಕಾಲು ಬಗ್ಗಿಸ್ಬೇಕು ಅಂದರೆ ರಜೋಗುಣ ಅಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ? ಅದನ್ನ ಆಸನಿನ ರಜೋಗಂತಿ ಇರುವಂಥದ್ದು ಅಲ್ಲೂ ಕೂಡ. ಹಾಗಾಗಿ ಒಬ್ಬ ಪರಮ ಸಾತ್ವಿಕನಾದರೂ ರಜೋಗುಣ ತಮಗುಣ ಇರ್ಬೋದು. ಒಬ್ಬ ಪರಮ ತಾಮಸ ರಾಜಸ ಆದರೂ ಕೂಡ ಸಾಂದರ್ಭಿಕವಾಗಿ ಸತ್ವಗುಣನ ಬಳಸ್ಕೋಬೋದು ಅವನು. ಅಲ್ಲಿ ಉದ್ದೇಶ ರಜೋಗುಣ ತಮಗುಣ ಆಗಿದೆ, ವಿಧಾನದಲ್ಲಿ ಸತ್ವಗುಣ ಬಳಸ್ಕೊಂಡಿದ್ದಾನೆ ಹಿರಣ್ಯಕಶಿಪು. ಇದು ಸಾಧ್ಯ ಇದೆ. ಎಲ್ಲ ಅಸುರರ ತಪಸ್ಸಲ್ಲಿ ಹೀಗೆ ಇರುವಂಥದ್ದು ಪೂರ್ತಿ. ಅವರು ಏಕಾಗ್ರತೆ ಮಾಡ್ತಾ ಇದ್ರು, ಇಂದ್ರಿಯ ನಿಗ್ರಹ ಮಾಡ್ತಾ ಇದ್ರು, ಉದ್ದೇಶ ಮಾತ್ರ ಕೆಟ್ಟದಿರ್ತಾ ಇತ್ತು. ಇನ್ನು ಮತ್ತೊಂದು ಪ್ರಶ್ನೆ, ಹಿರಣ್ಯಕಶಿಪು ಅಷ್ಟೆಲ್ಲ ವರ್ಷ ತಪಸ್ಸು ಮಾಡಿದ್ರು ಪಾಪ ಸುಟ್ಟು ಹೋಗದೆ ದುಷ್ಟನಾಗಿ ಏಕೆ ಉಳಿದ ಅಲ್ವಾ? ಅಗ್ನಿ ಜಾಗೃತವಾಗಿ ಪಾಪ ಸುಡಬೇಕಾಗಿತ್ತಲ್ವಾ? ಪಾಪ ಯಾಕೆ ಸುಟ್ಟಿಲ್ಲ ಅಂದರೆ ಪಾಪ ತುಂಬ ಸುಟ್ಟಿದೆ, ಆದರೆ ಮೂಳೆ ಉಳಿದಿದೆಯಲ್ಲ ಅವನದ್ದು, ಅಲ್ಲಿ ಪಾಪ ಉಳಿದಿದೆ. ಕೆಲವು ಸಾರಿ ಪಾಪ ಹೇಗೆ ವ್ಯಾಪಿಸುತ್ತೆ ಅಂದರೆ ಅದು ಧಾತುವೇ ಆಗ್ಬಿಡುತ್ತೆ. ಅದು ಈಗ ಅದು ರಕ್ತವೇ ಆಗಿಬಿಟ್ರೆ, ಮಾಂಸವೇ ಆಗಿಬಿಟ್ರೆ ಪಾಪ, ಅಥವಾ ಮೂಳೆಯಲ್ಲಿ ಅದು ಅವಿನಾಭಾವದಲ್ಲಿ ಬೆರೆತರೆ ಅದು
ಮೂಳೆ ಉಳಿದ್ರೆ ಪಾಪನ ಉಳಿಲೇಬೇಕಲ್ಲ. ಆಗ ಆಯ್ತು, ಅಷ್ಟು ಪಾಪ ಆದ್ರೂ ಯಾಕೆ ಉಳೀತು ಅಂತ ಕೇಳಿದ್ರೆ, ಪಾಪ ಉಳಿದಿತ್ತು. ಯಾಕೆಂದ್ರೆ ವಿಶ್ವಾಮಿತ್ರರಿಗಾಗುವಾಗ ನಹ್ಯಸ್ಯ ವೃಜನಂ ಕಿಂಚಿತ್ ದೃಶ್ಯತೆ ಸೂಕ್ಷ್ಮಮಪ್ಯಥ ಅಂತ ದೇವತೆಗಳು ಹೇಳುವಂಥದ್ದು. ಒಂದು ಚೂರು ಪಾಪ ಉಳಿದಿಲ್ಲ ಇವರಲ್ಲಿ, ಕಿಂಚಿತ್ತೂ ಪಾಪ ದೋಷ ಉಳಿದಿಲ್ಲ ಅಂತ ಹೇಳ್ತಾರೆ ದೇವತೆಗಳು. ಇಲ್ಲಿ ಆ ಮಾತಿಲ್ಲ ಹಿರಣ್ಯಕಶಿಪುವಿನ ವಿಷಯದಲ್ಲಿ. ದೋಷ ಪಾಪ ಉಳಿದಿದೆ. ಯಾಕೆ ಉಳಿದಿದೆ ಅಂದ್ರೆ ಭವಿತವ್ಯ ಇದೆ, ಅಲ್ಲಿ ಆಗ್ಬೇಕಾದ ಸಂಗತಿಗಳಿದೆ ಅಲ್ಲಿ ಮುಂದಕ್ಕೆ. ಆ ಪಾಪಕ್ಕೆ ಅದು ಪಾಪವು ಇರಬೇಕಾಗಿದೆ ಅಂತ, ಮುಂದೆ ಕೆಲಸ ಇದೆ ಪಾಪಕ್ಕೆ ಅಂತ. ಏನು ಕೆಲಸ ಅಂತಂದ್ರೆ ಈ ಶಾಪ ಪಾಪವನ್ನು ಉಳಿಸ್ತಾ ಇದೆ ಅಂತ. ಮುನಿ ಶಾಪ ಇದೆಯಲ್ಲ, ಸನಕಾದಿಗಳ ಶಾಪ ಇದೆಯಲ್ಲ, 3 ಜನ್ಮವನ್ನು ಎತ್ತಿ ಬಾ, 3 7 ಜನ್ಮ ಎತ್ತಿ ಬಾ, ಭಗವದ್ ವಿರೋಧಿಯಾಗಿ ಆರಿಸ್ಕೊಂಡಿದ್ದದು, ದೇವರ ವಿರೋಧಿಯಾಗಿ ಅಂತ ಇದೆರಡು ಕೂಡ. ಅದೆಲ್ಲ ಮಾಡಕ್ಕಿದೆಯಲ್ಲ ಅವನು. ಆಗ ಹೋಗಿ ಆ ಮುನಿ ಶಾಪವನ್ನು ಸುಳ್ಬೇಕಾಗತ್ತೆ ಅಗ್ನಿ. ಇದು ಅದಾಗೋದಿಲ್ಲ. ಅದು ಮುನಿ ಶಾಪವನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ವಿಷ್ಣುವೇ ಹೇಳ್ತಾನೆ. ಅದು ನಾನು ಕೂಡ ಬದಲಾಯಿಸೋಕ್ಕಾಗೋದಿಲ್ಲ, ಅದು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಆ ವಾಕ್ಯಕ್ಕೆ ಋಷಿಗಳು ಸತ್ಯವಾಕ್ಯರು. ಆ ವಾಕ್ಯಕ್ಕೆ ಎರಡಿಲ್ಲ, ಆ ವಾಕ್ಯಕ್ಕೆ ಎದುರಿಲ್ಲ. ಅದು ಉಳಿಲೇಬೇಕು ವಾಕ್ಯ. ಅದು ಉಳಿಬೇಕು ಅಂದ್ರೆ ಇವನು ಇಷ್ಟ ದಾಂಧಲೆ ಮಾಡಲೇಬೇಕು. ಹಿರಣ್ಯಕಶಿಪು ಮುಂದಕ್ಕೆ ಮಾಡಿ ನೃಸಿಂಹಾವತಾರ ಆಗಿ ಅವನು ಸಂಹಾರ ಆಗಬೇಕು. ಮತ್ತದಲ್ಲದೆ ಅವನು ರಾವಣ ಆಗಿ ಹುಟ್ಟಿ ಬರಬೇಕು, ಶಿಶುಪಾಲಾಗಿ ಹುಟ್ಟಿ ಬರಬೇಕು, ಅಷ್ಟೆಲ್ಲ ಕಾರ್ಯಕ್ರಮ ಇದೆ. ಮುಂದಿನ ಯುಗದವರೆಗೆ ಕಾರ್ಯಕ್ರಮಗಳಿದೆ. ಅದೆಲ್ಲ ಮುಗಿಸಿ ಅವನು ಬರಬೇಕು. ಹಾಗಾಗಿ ಮುನಿಶಾಪ ಅಷ್ಟು ದೋಷವನ್ನು ಉಳಿಸಲೇಬೇಕು, ಅಷ್ಟೆಲ್ಲ ಕೆಲಸ ಆಗಲೇಬೇಕು ಅವನ ಕಡೆಯಿಂದ. ಕರ್ಮಗಳಲ್ಲಿ ಅಗ್ನಿ ಎಲ್ಲ ಸುಡುತ್ತೆ. ಹೋದು 3 ತರಹ ಇರುತ್ತೆ: ಸಾಧ್ಯ, ಅಸಾಧ್ಯ ಮತ್ತು ಕಷ್ಟ ಸಾಧ್ಯ ಅಂತ. ಇದೆಲ್ಲ ಅಸಾಧ್ಯಕ್ಕೆ ಹೋದಾಗ ಅದು ಅನುಭವದಿಂದಲೇ ಕ್ಷಯ ಆಗುವಂಥದ್ದು, ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಅಂಥದ್ದಾದಾಗ ಅದನ್ನು ಅನುಭವಿಸ್ಬೇಕಾಗತ್ತೆ ಹೊರತು ಬೇರೆ ದಾರಿ ಇಲ್ಲ. ಭಗವಂತನ ಅವತಾರ ಆಗಬೇಕು, ಭೃತ್ಯ ಮಾಧ್ಯಮ ಆಗಬೇಕು. ಹಿರಣ್ಯಕಶಿಪುವಿನ ಅಥವಾ ಜೈವಿಜಯರ ಸಲುವಾಗಿ ಮಾತ್ರ ಅಲ್ಲ, ಭೂಮಿಯಲ್ಲಿ ಎಷ್ಟೋ ಮಂದಿ ಕಾಯ್ತಾ ಇದ್ದಾರೆ. ಪ್ರಹ್ಲಾದನಿಗೆ ನೃಸಿಂಹ ಅವತಾರ ಅನುಗ್ರಹ ಆಗಲೇಬೇಕು. ಪ್ರಹ್ಲಾದನಿಗೆ ಹೇಗಾಗೋದು ಇಲ್ಲ ಅಂದ್ರೆ ಅದು ಆಗ್ಲೇಬೇಕಲ್ಲ. ರಾಮಾವತಾರ ಆಗಿ ಎಲ್ಲಿ ಶಬರಿಯಿಂದ ಶುರು ಮಾಡಿ, ಶರಭಂಗನಿಂದ ಶುರು ಮಾಡಿ ಎಷ್ಟೆಲ್ಲ ಮಂದಿ ಉದ್ಧಾರ ಆಗಬೇಕಲ್ಲ. ಅಲ್ಲಿ ಮತ್ತೊಂದು ಎಲ್ಲ ಅವತಾರ ಆಗಬೇಕು ಅಂದ್ರೆ ರಾವಣ ಬರಬೇಕು. ಅಲ್ಲಿ ಕೃಷ್ಣಾವತಾರದಲ್ಲಂತೂ ಸಾಲ ಇದೆ ಉದ್ಧಾರ ಆದವರದ್ದು. ದುಷ್ಟ ನಿಗ್ರಹವಾಗಬೇಕು, ಇವನು ಮಾಧ್ಯಮ ಆಗಬೇಕು, ಅದಕ್ಕೆ ಕರ್ಕೊಂಡು ಬರೋನು ಇವನು. ಹಾಗಾಗಿ ಇವನಿಗೆ ಆ ಪಾಪವೂ ಸುಟ್ಟಿದೆ, ಇಲ್ಲ ಅಂತಿಲ್ಲ. ಆದರೆ ಅದಷ್ಟು ಕೆಲಸ ಮಾಡಬೇಕಾಗಿದೆ ಮುಂದೆ. ಆಮೇಲೆ ಹೋಗುತ್ತೆ, ಅದು ಹೋಗಿ ಮೋಕ್ಷವನ್ನು ಕೊಡುತ್ತೆ ಹಿರಣ್ಯಕಶಿಪುವಿಗೆ. ಮುಕ್ತನೇ ಆಗ್ತಾನೆ ಅವನು ಕೊನೆಗೆ. ಆದರೆ ಅದಕ್ಕಿಂತ ಮುಂಚೆ ಕೆಲಸ ಇದೆ. ಇದಿಷ್ಟು ಹಳೆ ಮೆಲುಕು, ಹಿಂದಿನ ಪ್ರಶ್ನೋತ್ತರಗಳು, ಹಿಂದಿನ ಪಾಠಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಒಂದ್ಸತಿ ನಿಮಗೆ ಇದರ ಒಂದು ಕ್ರಮ ಪದ್ಧತಿ ನೆನ್ಪು ಮಾಡ್ತೇವೆ. ಎಲ್ಲಿಂದ ಬಂದು ನಾವೀಗ ಅಂತ ನೆನ್ಪು ಮಾಡ್ಕೋಬೇಕಲ್ಲ. ತಪಸ್ಸು 2 ವಿಧ. ತಪಸ್ಸು 2 ವಿಧ. ಒಂದು ಸರಿಯಾದ ಊಟ, ಇನ್ನೊಂದು ಉಪವಾಸ. ಯೋಗಶಾಸ್ತ್ರದಲ್ಲಿ 2 ವ್ಯಾಖ್ಯಾನಗಳಿದೆ ತಪಸ್ಸು ಅಂತ ಅನ್ನೋದಕ್ಕೆ. ಯೋಗ ಸುಧಾಕರದ ಪ್ರಕಾರ ತಪಸ್ಸು ಅಂದರೆ ಹಿತ ಮಿತ ಮೇಧ್ಯಾಶನಂ. ಹಿತ ಮತ್ತು ಮೇಧ್ಯವಾದುದನ್ನು, ಒಂದು ಪವಿತ್ರವಾದುದನ್ನು ಮಿತವಾಗಿ ಸೇವಿಸುವಂಥದ್ದು, ಇದು ತಪಸ್ಸೇ. ಇದು ಊಟ ಸರಿಯಾಗಿ ಮಾಡಿದರೆ ಅದೇ ತಪಸ್ಸು, ಬೇರೆ ತಪಸ್ಸು ಬೇಕಾಗಿಲ್ಲ, ಅದೇ ತಪಸ್ಸು. ಹಾಗಾಗಿ ಊಟವೇ ತಪಸ್ಸು ಅನ್ನೋದೊಂದು. ಇನ್ನೊಂದು ಊಟ ಬಿಟ್ಟು ಕೂಡ ತಪಸ್ಸನ್ನು ಆಚರಣೆ ಮಾಡ್ಬೋದು, ಮತ್ತೊಂದು ಅದೊಂದು. ಹಾಗಾಗಿ ಊಟ ಉಪವಾಸ 2 ವಿಧ ತಪಸ್ಸಿನಲ್ಲಿ. ಈ ಉಪವಾಸ 2 ವಿಧ. ಒಂದು ತಾನಾಗಿ ಆಗುವಂಥದ್ದು. ಅದೀಗ ಹರ್ಷಿತ ಹೇಳಿದ ಹಾಗೆ, ನಾವು ಯಾವುದೋ ಒಂದು ವಿಷಯದಲ್ಲಿ ಮುಳುಗಿದಾಗ ಊಟ ನೆನಪಾಗೋದೇ ಇಲ್ಲ, ಊಟ ಬೇಕಾಗೋದಿಲ್ಲ ಅಲ್ವಾ? ದುಃಖದಲ್ಲಿ ಮುಳುಗಿದ್ರೂ ಊಟ ಬೇಕಾಗೋದಿಲ್ಲ, ಚಿಂತೆಯಲ್ಲಿ ಮುಳುಗಿದ್ರೂ ಬೇಕಾಗೋದಿಲ್ಲ, ಯಾವುದೋ ಸಂತೋಷದಲ್ಲಿ ಮುಳುಗಿದ್ರೂ ಬೇಕಾಗೋದಿಲ್ಲ. ಮುಳುಗಿದ್ರೆ ಬೇಕಾಗೋದಿಲ್ಲ. ಅದು ಭಗವಂತನಲ್ಲಿ ಮುಳುಗಬೇಕು, ನಾವು ಭಕ್ತಿಯಲ್ಲಿ ಮುಳುಗಬೇಕು, ಊಟ ಬೇಕಾಗೋದಿಲ್ಲ, ತಾನಾಗಿ ಉಪವಾಸ ಆಗತ್ತೆ, ಊಟದ ನೆನಪೇ ಆಗೋದಿಲ್ಲ. ಇದು ಒಂದು. ಇನ್ನೊಂದು ನಾವಾಗಿ ಮಾಡುವಂಥ ಉಪವಾಸಗಳು. ಯಾವುದೋ ವ್ರತ ಆಚರಣೆ ಮಾಡಬೇಕು ಅಂದರೆ ನಾವಾಗಿ ಉಪವಾಸ ಮಾಡ್ತಕ್ಕಂಥ ಪ್ರಮೇಯಗಳು ಕೂಡ ಇರ್ಬೋದು. ನಿಮ್ಗೆ ಹೇಳಿದ್ವಲ್ವಾ, ಅಗ್ನಿ ಜೊತೆಗೆ ಮಾತಾಡಬೇಕಾಗತ್ತೆ ನಾವಾಗ ಅಂತ. ನಾಳೆ ಊಟ ಇಲ್ಲ, ನೀನು ಹೇಳ್ಬಾರ್ದು, ನಾಳೆ ಹಸಿವಾಗಬಾರ್ದು ಅಂತ ಸಂಕಲ್ಪ ಮಾಡಿದರೆ ಹಸಿವಾಗೋದಿಲ್ಲ. ಸಂಕಲ್ಪ ದೃಢವಾಗಿರ್ಬೇಕಾಗತ್ತೆ ಅಂತ. ಹಾಗಾಗಿ ತಾನಾಗಿ ಆಗುವುದು, ನಾವಾಗಿ ಮಾಡುವುದು, 2 ಬಗೆಯ ಉಪವಾಸಗಳು. ಈ ನಾವಾಗಿ ಮಾಡೋ ಉಪವಾಸ 2 ವಿಧ.
ಮತ್ತೆ ಹೇಳ್ಬೋದು ಅದರಲ್ಲಿ. ಒಂದು ಧರ್ಮಶಾಸ್ತ್ರ ಹೇಳುವಂಥ ಉಪವಾಸ, ಇನ್ನೊಂದು ಆಯುರ್ವೇದ ಹೇಳುವಂಥ ಉಪವಾಸ. ಎರಡು ಬಗೆಯ ಉಪವಾಸಗಳಿದೆ ನಾವಾಗಿ ಮಾಡುವಂಥ ಉಪವಾಸಗಳಲ್ಲಿ. ಈ ಧರ್ಮಶಾಸ್ತ್ರದ ಪ್ರಕಾರ ಇದು ಉಪವಾಸಗಳು 3 ಥರ. ಮತ್ತೆ 3 ಥರ ಏನು ಅಂದರೆ ನಿತ್ಯೋಪವಾಸ. ನಿಮ್ಗೆ ಗೊತ್ತಿದೆ ಅದು. ನಿತ್ಯೋಪವಾಸ ಅಂದ್ರೆ ಏನು? ಊಟ ಮತ್ತು ಊಟದ ಮಧ್ಯೆ ಇರತಕ್ಕಂಥ ಅಂತರ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ವಾ? ನಿನ್ನೆ ಹೇಳಿದ್ವಲ್ಲ ನಿಮಗೆ, ಮಧ್ಯಾಹ್ನಕ್ಕಿಂತ ಮೊದಲು ಒಂದು ಊಟ ಮಾಡಿದರೆ ಸಾಯಂಕಾಲ ಆದ್ಮೇಲೆ ಮತ್ತೊಂದು ಊಟ ಮಾಡಬೇಕು, ಮಧ್ಯೆಯನ್ನು ತಿನ್ನಬಾರ್ದು. ಸಾಯಂಕಾಲದ ಊಟ ಆದಮೇಲೆ ಮತ್ತೆ ಮಧ್ಯಾಹ್ನದ ಊಟದವರೆಗೂ ಮಧ್ಯೆಯನ್ನು ತಿನ್ನಬಾರ್ದು. ಇದು ಉಪವಾಸವೇ ಹೌದು. ನಿತ್ಯೋಪವಾಸ ಹೀಗೆ ಮಾಡುವವನು ಸದೋಪವಾಸದಿಂದ ಕರೆಸ್ಕೊಳ್ತಾನೆ. ಇದೊಂದು ಬಗೆಯ ಉಪವಾಸ, ಧರ್ಮಶಾಸ್ತ್ರ ವಿಹಿತವೇ ಹೌದು. ಇದು ಬೇರೆ ಏನೂ ಇಲ್ಲ. ಮತ್ತು ಉಪವಾಸವೇ ಆಗತ್ತೆ ಅದು. ಅಷ್ಟೊತ್ತು ಬಿಟ್ಟಾಗ ಒಂದು ರೀತಿ ಉಪವಾಸವೇ ಆಗತ್ತೆ ಅದು. ಹಾಗಾಗಿ ಅದೊಂದು ಬಗೆದು. ಇನ್ನೊಂದು ವ್ರತಗಳು ಅಂತ, ಏಕಾದಶಿ ಮತ್ತೊಂದು ಶಿವರಾತ್ರಿ ಇದೆಲ್ಲ ಇದೆಯಲ್ವಾ, ಆಹಾರ ತಗೊಳ್ಳೋದಿಲ್ಲ ಆ ಸಮಯದಲ್ಲಿ, ಅದು ಇನ್ನೊಂದು ಬಗೆಯ ಉಪವಾಸ. ಮತ್ತೊಂದು ಕೃಚ್ಛ್ರ ಅಂತ ಇನ್ನೊಂದು, ಅದೊಂದು ಜಾತಿಯ ಉಪವಾಸ. ಕೃಚ್ಛ್ರ ಅಂದ್ರೆ ಏನು ಅಂದರೆ ಏನೋ ತಪ್ಪಾಗಿದೆ ನಮ್ಮಿಂದ, ಪಾಪ ಬಂದಿದೆ, ಕಳ್ಕೊಳ್ಬೇಕು ಅದನ್ನು. ಆಗ ಆ ಪಾಪ ಯಾವತ್ತೋ ಬಂದು ದುಃಖ ಕೊಡೋಕ್ಕಿಂತ ಮುಂಚೆ ನಾವಾಗೆ ದುಃಖವನ್ನು ಸ್ವೀಕಾರ ಮಾಡಬೇಕು. ಅದನ್ನು ವೈಧ ಕ್ಲೇಶ ಅಂತ ಕರೀತಾರೆ. ಏನು ವೈಧ ಕ್ಲೇಶ ಅಂದರೆ ವಿಧಿಪೂರ್ವಕವಾದ ಕ್ಲೇಶ. ಶಾಸ್ತ್ರದ ವಿಧಿ ಇದೆ, ತಗೋ ಈ ಕ್ಲೇಶವನ್ನ, ಪಾಪವನ್ನು ಕಳಿ. ಹಾಗಾಗಿ ಕ್ಲೇಶದಲ್ಲಿ 2 ವಿಧ, ವೈಧ ಮತ್ತು ಅವೈಧ ಅಂತ. ಅವೈಧ ಅಂದ್ರೆ ನಾವೀಗ ಅನುಭವಿಸ್ತಾ ಇರುವಂಥ ಕ್ಲೇಶ ಎಲ್ಲ ಇದೆಯಲ್ಲ, ಎಲ್ಲೋ ಜಾರು ಬಿದ್ದು ಕಾಲು ಮರಿತ್ತು, ಇದೆಲ್ಲ ಧರ್ಮಶಾಸ್ತ್ರ ಹೇಳಿದ ಕ್ಲೇಶ ಅಲ್ಲ. ಯಾರ ಜೊತೆಗೂ ಜಗಳ ಮಾಡೋದು, ಹೊಡೆದಾಟ ಆಯಿತು, ಪೆಟ್ಟಾಯಿತು, ಇದೆಲ್ಲ ಶಾಸ್ತ್ರ ಹೇಳಿದ ಕ್ಲೇಶ ಅಲ್ಲ. ಏನೋ ಮಾತಿಗೆ ಮಾತು ಬಿಡಿತು, ಬೇಜಾರಾಯಿತು, ನೋವಾಯಿತು, ವೈಧ ಕ್ಲೇಶ ಅಲ್ಲ ಇದೆಲ್ಲ. ವೈಧ ಕ್ಲೇಶ ಯಾವುದು ಅಂದರೆ ಶಾಸ್ತ್ರವೇ ಇಂತಹ ಕ್ಲೇಶವನ್ನು ಪಡು ಅಂತ ಹೇಳುತ್ತೆ ನಮಗೆ. ಯಾತಕ್ಕೋಸ್ಕರ ಅಂದರೆ ಆ ಪಾಪ ಹೋಗಲಿ. ಪ್ರಕೃತಿ ತಾನೇ ಬಂದು ಹೊಡೆಯುವಾಗ, ಒಂದು ದುಷ್ಕರ್ಮ ಮಾಡಿದರೆ ತಾನೇ ಪ್ರಕೃತಿ ಬಂದು ಫಲ ಕೊಡುವಾಗ ಸರಿಯಾಗಿ ಹೊಡೆಯುತ್ತೆ, ಅದು ಚೆನ್ನಾಗಿ ಬಿಡಿಸುತ್ತೆ. ಅದೇ ನಾವಾಗಿ ತಗೊಂಡ್ರೆ ಅದೆಷ್ಟೋ ಹಗುರಾಗುತ್ತೆ, ಎಷ್ಟೋ ಸುಲಭ ಆಗುತ್ತೆ ಅಂತ. ಕಾಯ್ಬಾರ್ದು ಅಂತ. ಈಗ ನಾವು ತಪ್ಪು ಮಾಡಿ ಮುಚ್ಚಿಟ್ಟು ಅದು ಹೇಗೂ ಅಪ್ಪ ಅಮ್ಮಂಗೆ ಗೊತ್ತಾಗಿ ಒಂದು ದಿವಸ ಅವ್ರಿಗೆ ತಾನಾಗೆ ಗೊತ್ತಾದಾಗ ಪೆಟ್ಟು ಜಾಸ್ತಿ ಬೀಳ್ಬೋದು, ದಂಡನ ಜಾಸ್ತಿ ಆಗ್ಬೋದು. ನಾವಾಗಿ ಹೋಗಿ ಇಂಥದ್ದೊಂದು ಮಾಡಿದ್ದೇನೆ ನಾನು ಅಂತ ಹೇಳುವಾಗ, ನಾವಾಗಿ ತಪ್ಪು ಒಪ್ಕೊಳ್ಳುವಾಗ ಅವ್ರು ಎಷ್ಟು ಸಿಟ್ಟು ಬಂದರೂ ಸಿಟ್ಟು ಇಳಿಯುತ್ತೆ ಅಂತ. ಹೌದಾ, ಇನ್ನೊಂದು ಸರಿ ಮಾಡಬೇಡ ಅಂತ ಅಲ್ಲಿಗೆ ಉಳಿಯುತ್ತೆ ಅದು ಅಂತ. ಇಲ್ಲದೆ ಆದರೆ ಕೋಲ್ ಬರುತ್ತೆ ಕೂಡಲೇ ಅಂತ. ಪ್ರಕೃತಿ ಕೂಡ ಹೀಗೆ ಅಂತ. ಪ್ರಕೃತಿ ನಾವಾಗಿ ತಪ್ಪನ್ನು ಅರ್ಥ ಮಾಡಿಕೊಂಡು, ನಮ್ಮ ತಪ್ಪನ್ನು ನಾವೇ ಒಪ್ಕೊಂಡು ನಾವು ಪ್ರಾಯಶ್ಚಿತ್ತ ಆಚರಣೆ ಮಾಡಿದರೆ ಆ ಪಾಪವನ್ನು ಕಳೆದುಕೊಡುತ್ತೆ, ಸುಲಭವಾಗಿ ಹೋಗುತ್ತೆ. ಅಷ್ಟು ಕಷ್ಟ ಆಗೋದಿಲ್ಲ, ಆದರೂ ಕೊಂಚ ಕಷ್ಟ ಇದೆ. ಹಾಗೆ ಪ್ರಾಯಶ್ಚಿತ್ತಗಳು, ಪಾಪ ಪರಿಹಾರಕವಾದ ಪ್ರಾಯಶ್ಚಿತ್ತಗಳ ಪೈಕಿಯಲ್ಲಿ ಕೃಚ್ಛ್ರ ಅಂತ ಒಂದು ಜಾತಿ. ಕೃಚ್ಛ್ರ ಅಂದರೆ ಶಬ್ದಕ್ಕರ್ಥ ಕಷ್ಟ ಅಂತ, ಈಗಾಗಲೇ ನಾವು ಹೇಳಿದ್ವು, ಅದನ್ನು ಕಷ್ಟ ಅಂತಲೇ ಹೇಳಿದ್ವು. ಆದರೆ ಮೂಲ ಧಾತು ಕೃತಿ ಛೇದನೆ. ಆ ಕೃಚ್ಛ್ರ ಶಬ್ದದ ಮೂಲ ಧಾತು ಇದೆಯಲ್ಲ, ಛೇದನ, ಅದಕ್ಕರ್ಥ ಕತ್ತರಿಸೋದು. ಏನು ಕತ್ತರಿಸೋದು ಅಂದರೆ ಪಾಪವನ್ನು ಕತ್ತರಿಸೋದು. ನಾವು ಗೈದ ದುಷ್ಕರ್ಮದ ಫಲವಾಗಿ ಬಂದ ಪಾಪವನ್ನು ಕತ್ತರಿಸೋದು. ಯಾವುದರ ಮೂಲಕ ಅಂದರೆ ಉಪವಾಸಗಳ ಮೂಲಕ. ಅಲ್ಲಿ ಬೇರೆ ಬೇರೆ ಬಗೆಯ ಉಪವಾಸಗಳನ್ನ ಹೇಳಿದ್ದಾರೆ. ಜಾಸ್ತಿ ವಿಸ್ತಾರಕ್ಕೆ ಹೋಗೋದಿಲ್ಲ ನಾವು, ಯಾಕೆಂದರೆ ಅದೇ ಒಂದು ವಿಸ್ತಾರವಾದ ವಿಷಯ. ಅದು ಯಾವ ಪಾಪಕ್ಕೆ ಏನೇನು ಆಚರಿಸ್ಬೇಕು ಅಂತ ಧರ್ಮಶಾಸ್ತ್ರದಲ್ಲಿದೆ. ಏನೇನು ದೋಷಗಳನ್ನು ಮಾಡಿಕೊಂಡ್ರೆ, ತಪ್ಪುಗಳನ್ನು ಮಾಡಿಕೊಂಡ್ರೆ ಯಾವುದನ್ನು ಮಾಡಬೇಕು ಅಂತಿದೆ. ಅದನ್ನೆಲ್ಲ ಮತ್ತೆ ಆ ಸಂದರ್ಭಗಳು ಬಂದಾಗ ನೋಡೋಣ ಅದನ್ನು. ಈಗ ಅದು ಯಾವ್ಯಾವ ಥರ ಇರುತ್ತೆ ಅಂತ ಸ್ವಲ್ಪ ನೋಡೋಣ. ಒಂದು ಪ್ರಾಜಾಪತ್ಯ ಕೃಚ್ಛ್ರ ಅಂತ ಹೆಸರು, ಪ್ರಾಜಾಪತ್ಯ ಕೃಚ್ಛ್ರ ಅಂತ. ಬೋಧಾಯನರು ಅದನ್ನೇನು ಹೇಳಿದ್ದಾರೆ ಅಂದರೆ, ಪ್ರಾಜಾಪತ್ಯೋ ಭವೇತ್ ಕೃಚ್ಛ್ರ ದಿವಾರಾತ್ರೌ ಅಯಾಚಿತಂ ಕ್ರಮಶೋ ವಾಯುಭಕ್ಷಶ್ಚ ದ್ವಾದಶಾಹಂ ತ್ರ್ಯಹಂ. ಏನಾದರೂ ಗೊತ್ತಾಯ್ತಾ? ಸ್ವಲ್ಪ ಅದು ಸೂತ್ರದಾಗಿದೆ ಇದು ಅವ್ರು ಹೇಳಿದ್ದು. ಅದನ್ನೇ ಮನು ಹೇಳಿದ್ದೇನೆಂದರೆ, ತ್ರ್ಯಹಂ ಪ್ರಾತಃ ತ್ರ್ಯಹಂ ಸಾಯಂ ತ್ರ್ಯಹಂ ಮಧ್ಯಾದಯಾಚಿತಂ ತ್ರ್ಯಹಂ ಪರಂತು ನಾಶ್ನೀಯಾತ್. ತ್ರ್ಯಹಂ ಪ್ರಾತಃ, 3 ದಿನ ಹಗಲು ಮಾತ್ರ ಊಟ ಮಾಡು.
ತ್ರ್ಯಹಂ ಸಾಯಂ, 3 ದಿನ ಸಾಯಂಕಾಲ ಮಾತ್ರ ಊಟ ಮಾಡು. ಅಂದರೆ 3 ದಿನ ಸಾಯಂಕಾಲದ ಊಟ ಬಿಡು, 3 ದಿನ ಬೆಳಗ್ಗೆ ಊಟ ಬಿಡು, ಇನ್ನು 3 ದಿನ ಸಾಯಂಕಾಲ ಬೆಳಗ್ಗೆ ಯಾವಾಗಲೂ ಊಟ ಮಾಡಿಬೇಡ. ತಾನಾಗಿ ಯಾರು ತಂದು ಕೊಟ್ಟರು ತಿನ್ನೋದನ್ನ. ತಾನಾಗಿ ನಾವೇ ಮೊದಲು ಹೇಳಿಡೋದಲ್ಲ, ನಾನು ಉಪವಾಸ ಕೂತಿರ್ತೇನೆ, ನೀನು ಗಂಟೆಗೆ ಒಂದ್ಸತಿ ತಂದು ಕೊಡು ಅಂದ್ರೆ ಉಪಯೋಗ ಇಲ್ಲ. ಅದಲ್ಲ, ತಾನಾಗಿ ದೈವ ಪ್ರೇರಿತರಾಗಿ ಯಾರಾದರೂ ಆಹಾರ ತಂದು ಕೊಡಬೇಕು. ನಾವು ಅಂಥ ಜಾಗದಲ್ಲಿ ಈಗ ನಾವು ಅಡುಗೆ ಮನೆ ಪಕ್ಕದಲ್ಲಿ ಉಪವಾಸ ಕೂತ್ಕೊಂಡ್ರೆ ಅದು ಯಾರು ತಂದು ಕೊಡ್ತಾರೆ. ಅದಲ್ಲ, ಎಲ್ಲರೂ ಪ್ರತ್ಯೇಕ ಏಕಾಂತ ಸ್ಥಳಕ್ಕೆ ಹೋಗಿ ಕೂತ್ಕೋಬೇಕು ಉಪವಾಸಕ್ಕೆ. ಊಟ ಸಿಗೋ ಜಾಗಕ್ಕೆ ಹೋಗಿ ಕೂತ್ಕೊಂಡು ಸಿಕ್ತು ಊಟ ಮಾಡಿದೆ ಅಂತ ಹೇಳೋದಲ್ಲ. ಅಲ್ಲೆಲ್ಲ ಮಾಡಿದ್ರೆ ಉಪವಾಸ ಅಂತ ಆಗೋದಿಲ್ಲ, ಅನ್ನದ ಪ್ರಮಾಣ ಬರ್ತಾ ಇರುತ್ತೆ, ಅದೆಲ್ಲ ಉಪವಾಸ ಅಲ್ಲ. ಬೇರೆ ಎಲ್ಲರೂ ಹೋಗ್ಬೇಕು, ಅಲ್ಲಿಗೆ ಯಾರಾದರೂ ತಾನಾಗಿ ಆಹಾರ ತಂದು ಕೊಟ್ಟಿದ್ದನ್ನು ಊಟ ತಿನ್ಬೇಕು, ತಂದು ಕೊಟ್ಟಷ್ಟು ಹೊತ್ತಿಗೆ ತಿನ್ಬೇಕು ಅದನ್ನು ನಾನು. ಹೀಗೆ 3 ದಿವಸ. ಆಮೇಲೆ 3 ದಿವಸ ಏನು ತಿನ್ಬಾರ್ದು, ಹಗಲೂ ಇಲ್ಲ ರಾತ್ರಿಯೂ ಇಲ್ಲ, ತಂದು ಕೊಟ್ಟರು ಇಲ್ಲ. ಈಗ ನೀವೇನು ಯೋಚನೆ ಮಾಡ್ತಿದ್ದೀರಿ ಅಂದರೆ, ಈಗ 3 ದಿವಸ ಇದನ್ನ ಮಾಡೋದು, ಸಾಯಂಕಾಲದ ಊಟ ಇದೆಯಲ್ಲ ಅದು 3 ದಿನ ಮಾಡೋದು, ಆಮೇಲೆ ಒಂದು 8 ದಿನ ಬಿಟ್ಟು ಮತ್ತೆ 3 ದಿನ ಮಾಡೋದು, ಹಗಲು ಊಟ ಬಿಡೋದನ್ನು ಮಾಡೋದು. ಆಗ ಹೀಗೆಲ್ಲ ಅಲ್ಲ, ಸಾಲಾಗಿ 12 ದಿನ ಬರಬೇಕು, ಸಾಲಾಗಿ 12 ದಿನ ಈ ರೀತಿ ಉಪವಾಸ ಮಾಡಬೇಕು. ಕೊನೆ 3 ದಿನ ಏನೂ ಇಲ್ಲ. ಮೊದಲ 3 ದಿನಗಳು 3 ದಿನ ಬೆಳಗ್ಗೆ 3, ರಾತ್ರಿ ಬೆಳಗ್ಗೆ 1, ಸಾಯಂಕಾಲ 1 ಊಟ ಮಾತ್ರ. ಮತ್ತು ಮಧ್ಯೆ ಇಲ್ಲ ನೆನ್ಪಿಟ್ಕೊಳ್ಳಿ ನೀವು. ಈಗ ಹಗಲು 1 ಊಟ ಮಾತ್ರ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಎದ್ಕೊಂಡು ಚಾ ಕುಡಿಬೋದು, ಕಾಫಿ ಕುಡಿಬೋದು, ಇದೆಲ್ಲ ಇಲ್ಲ. ಊಟ ಇರೋದೇ 2, ನೆನ್ಪಿಟ್ಕೊಳ್ಳಿ. ಮಧ್ಯಾಹ್ನಕ್ಕಿಂತ ಮೊದಲೊಂದು, ಸಾಯಂಕಾಲ ಆದ್ಮೇಲೆ 1, 2 ಊಟ ಇರೋದು. ಅದರಲ್ಲಿ ಒಂದಿಲ್ಲ ಅಂತ ಹೇಳ್ತಿರೋದು ಹೊರತು, ಮಧ್ಯೆ ನಾವು ಏನೇನು ಮಾಡ್ತಿದ್ವು, ಮಧ್ಯಾಹ್ನ ಮೇಲೆ ನಾವು ಇದು ಖಾರ ಶೇವು ತಿಂತಾ ಇದ್ವು ಅಂದರೆ ಅದನ್ನ ತಿನ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ 4-5 ಗಂಟೆ ಹೊತ್ತಿಗೆ ಖಾರ ಶೇವು ತಿಂತೀವಿ, ಅದೆಲ್ಲ ಅಲ್ಲ. ಒಂದೇ ಊಟ, ಇನ್ನೊಂದು ಊಟ ಇಲ್ಲ ಅಂತ, ಇನ್ನೊಂದು ಹೊತ್ತು ಪೂರ್ತಿ ಖಾಲಿ ಅಂತ. ಹೀಗೆ 12 ದಿನದ ಪ್ರಾಜಾಪತ್ಯ ಕೃಚ್ಛ್ರ ಅಂತ ಇದೊಂದು. ಯಾವುದಕ್ಕೆ ಅನ್ನೋದು ತುಂಬ ಬೇರೆ ಬೇರೆ ಪಾಪಗಳಿಗೆ ಹೇಳಿದ್ದಾರೆ, ಅದನ್ನು ಸಮಯ ಕಡಿಮೆ ಇದೆ, ಅದಕ್ಕೆ ಹೋಗೋದಿಲ್ಲ ನಾವು. ಇನ್ನೊಂದು ಅರ್ಧ ಕೃಚ್ಛ್ರ, ಇದು ಅರ್ಧ. ಈ ಪ್ರಾಜಾಪತ್ಯ ಕೃಚ್ಛ್ರದ ಅರ್ಧ. ಸ್ವಲ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ. ಉಪವಾಸ ನೀವು ಮಾಡಿದಾಗ ಏನು ಕಷ್ಟ ಆಗುತ್ತೋ ಗೊತ್ತಿಲ್ಲ, ಕೀಡ್ದಾಗಲೇ ನಿಮ್ಗೆ ಕಷ್ಟ ಆಗ್ತಾ ಇದೆ. ಇದನ್ನು ಕಲ್ಪನೆ ಮಾಡ್ಕೊಂಡಾಗಲೇ ಏನೋ ಹೊಟ್ಟೆ ಒಳಗೆಲ್ಲ ಗುಡುಗುಡು ಅಂತ ಇದೆ ನೋಡಿ ನಿಮಗೆ. ಅದು ಅರ್ಧ. 12 ದಿವಸ ಬೇಡ, 6 ದಿವಸ ಮಾಡು. 1 ದಿನ ಬೆಳಗ್ಗೆ ಆಹಾರ ಮಾತ್ರ, ಅಂದ್ರೆ ಹಗಲು ಆಹಾರ ಮಾತ್ರ, ಮತ್ತೊಂದು ದಿನ ರಾತ್ರಿ ಆಹಾರ ಮಾತ್ರ. 2 ದಿನ ತಾನಾಗಿ ಏನು ಆಹಾರ ಬರುತ್ತೆ ಅದನ್ನು ಸೇವನೆ ಮಾಡು. ಮತ್ತೆರಡು ದಿವಸ ಬರೀ ವಾಯು ಸೇವನೆ, ಉಸಿರಾಟ ಮಾತ್ರ, ಊಟ ಇಲ್ಲ. 6 ದಿನಗಳ ಅರ್ಧ ಕೃಚ್ಛ್ರ ಇದು. ಅಂದರೆ ಪಾಪದ ಪ್ರಮಾಣ ಹೊಂದ್ಕೊಂಡು ಬರುತ್ತೆ ಇದು. ಪಾಪ ಬಲವಾಗಿದ್ದಾಗ ಒಂದು ರೀತಿ, ಪಾಪ ಸ್ವಲ್ಪ ಕಡಿಮೆ ಇದ್ದಾಗ ಇನ್ನೊಂದು ರೀತಿ, ಹಾಗೆ ಬರುತ್ತೆ ಇದು. ಇನ್ನೊಂದು ಅತಿ ಕೃಚ್ಛ್ರ ಅಂತ ಹೇಳೋದೇ ಬೇಡ ಅಂತ ಹೇಳ್ತೀರಾ ಇನ್ನು ಬಹುಶಃ ಇದನ್ನು ಶಬ್ದ ಕೇಳಿ. ಅತಿ ಕೃಚ್ಛ್ರ ಅನ್ನೋ ತನಕ ಕಷ್ಟ ಐತೇನೋ ಇಲ್ಲ. ಇದು ಹೇಗೆಂದರೆ, ಮೊದಲ 3 ಹಗಲುಗಳಲ್ಲಿ ಒಂದೊಂದು ಪಿಂಡ ಅಂದರೆ ಶ್ರಾದ್ದದ ಪಿಂಡ ಅಲ್ಲ ಇದು. ಪಿಂಡ ಅಂದರೆ ತುತ್ತು. ಆಗಲ್ಲ, ಇಷ್ಟೆಲ್ಲ ಅಲ್ಲ. ಈಗ ಒಂದು ಪಿಂಡ ಅಂತ ಹೇಳಿದ್ದಾರೆ ಅಂತ ಒಂದು ಇಷ್ಟು ಅನ್ನ ಮುದ್ದೆ ಕಟ್ಟಿ ಒಂದು ಪಿಂಡ ಅಂತ ಹಾಗೆ ತಿನ್ನೋದಲ್ಲ ಅದು. ಪಿಂಡ ಅಂದರೆ ಅದು ನವಿಲಿನ ಮೊಟ್ಟೆಯ ಗಾತ್ರ ಅಂತ. ನವಿಲಿನ ಮೊಟ್ಟೆ ತಿನ್ನೋದು ಅಂತ ಅರ್ಥ ಅಲ್ಲ, ಪಾಪ ಅದಕ್ಕೆ ಗೂಳು ಕೊಡೋಕೆ ಹೋಗ್ಬಾರ್ದು ನಾವು. ನವಿಲಿನ ಮೊಟ್ಟೆಯ ಗಾತ್ರದ ತುತ್ತು, ಅಥವಾ ಇನ್ನೊಂದು ಕಡೆ ಕೋಳಿ ಮೊಟ್ಟೆ ಅನ್ನೋದ್ರ ಕೂಡ ಬೇರೆ ಕಡೆ ಹೇಳಿದ್ದಾರೆ. ಕುಕ್ಕುಟಾಂಡ ಪ್ರಮಾಣ ಅಂತ ಮತ್ತೊಂದು ಕಡೆ ಉಲ್ಲೇಖ ಇದೆ. ಹಿಂದಿ ವ್ಯಾಖ್ಯಾನಕಾರರು ಗೋರೇಕೆ ಅಂಡೆ ಅಂತ ಹೇಳ್ತಾರೆ, ಕೋಳಿ ಮೊಟ್ಟೆ ಪ್ರಮಾಣ ಅಂತ. ಅದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಶಿಖ್ಯಂಡ ಪ್ರಮಾಣ, ನವಿಲಿನ ಅಂಡದ ಪ್ರಮಾಣ ಅನ್ನೋ ಮಾತಿದೆ. ಇಲ್ಲಿ 3 ಹಗಲು ಒಂದೊಂದು ತುತ್ತು ನವಿಲಿನ ಮೊಟ್ಟೆ ಗಾತ್ರದ್ದು, 3 ರಾತ್ರಿ ಒಂದೊಂದು ತುತ್ತು ನವಿಲಿನ ಮೊಟ್ಟೆ ಗಾತ್ರದ್ದು, ಮತ್ತೆ 3 ದಿವಸ ತಾನಾಗಿ ಬಂದಿದ್ದು, ಮತ್ತೆ 3 ದಿನ ಉಪವಾಸ. ಇದು ಅತಿ ಕೃಚ್ಛ್ರ ಇದು. ಇನ್ನು ಕೃಚ್ಛ್ರಾತಿ ಕೃಚ್ಛ್ರ ಅಂತ ಮತ್ತೊಂದು. ಕೃಚ್ಛ್ರಾತಿ ಕೃಚ್ಛ್ರ ಅಂದರೆ ಮತ್ತು ಕಷ್ಟದ್ದು. 9 ದಿನ ಬರೀ ನೀರನ್ನು ಸೇವನೆ ಮಾಡಬೇಕು, ಮತ್ತು 3 ದಿವಸ ನಿರಾಹಾರವಾಗಿರಬೇಕು. 12 ದಿವಸದ ಉಪವಾಸಗಳಿದೆಲ್ಲವೂ ಕೂಡ. 9 ದಿನ ಬರೀ ನೀರು, ಮತ್ತು 3 ದಿನ
ಕೇವಲ ಗಾಳಿ. ಬೋಧಾಯನರು ಹೇಳಿದ್ದಿದ್ದು ಅಂಬುಭಕ್ಷ ಸ್ತ್ರ್ಯಹಾನೇತಾನ್ ವಾಯುಭಕ್ಷಸ್ತತಃಪರಂ ಏಷ ಕೃಚ್ಛ್ನಾತಿ ಕೃಚ್ಛಸ್ತು ವಿಜ್ಞೇಯ ಸೋತಿ ಪಾವನ. ಅತಿ ಪಾವನವಾದ ಆಗಿರ್ತಕ್ಕಂಥ ಕೃಚ್ಛ್ನಾತಿ ಕೃಚ್ಛ್ರ, ಯಾವ ಪಾಪವನ್ನು ಕೂಡ ಪರಿಹಾರ ಮಾಡಬಲ್ಲದು ಅಂತ. ತಪ್ತ ಕೃಚ್ಛ್ರ ಅಂತ. ಈ ತಪ್ತ ಕೃಚ್ಛ್ರ ಹೇಗೆ ಅಂದರೆ, ಇದು 12 ದಿವಸ, 9 ದಿವಸ ಬಿಸಿ ಮಾತ್ರ ಸೇವನೆ ಮಾಡಬೇಕು. ಓಹೋ ಒಳ್ಳೇದಾಯ್ತು ಅಂತ ಹೇಳಬೇಡಿ. ಬಿಸಿ ಅಂದರೆ ಯಾವುದು ಅಂತ ಹೇಳಿದ್ದಾರೆ, ಹಾಲು, ತುಪ್ಪ ಮತ್ತು ದರ್ಭೆಯ ನೀರು. ಹಾಲು, ತುಪ್ಪ ಮತ್ತು ದರ್ಭೆಯ ನೀರು, ಇದನ್ನು 9 ದಿನ ಬಿಸಿ ಬಿಸಿನೇ ಸೇವನೆ ಮಾಡಬೇಕು. ಅಂದರೆ ಆ ಒಳಗಿನ ಅಗ್ನಿ ಜಾಗೃತಿಯ ಸಲುವಾಗಿರ್ತಕ್ಕಂಥದ್ದು ಬಿಸಿ ಬಿಸಿ ಸೇವನೆ ಮಾಡಬೇಕು. ಮತ್ತೆ 3 ದಿನ ಉಪವಾಸ. ಇದು ತಪ್ತ ಕೃಚ್ಛ್ರ. ಇವೆಲ್ಲ ಪಾಪ ಪರಿಹಾರ ಮಾಡುವಂಥದ್ದು. ಮತ್ತೊಂದು ಸಾಂತಪನ, ಹಾಗೊಂದು ನರಕವೂ ಇದೆ ಸಾಂತಪನ ಅಂತ. ಅದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಈ ಸಾಂತಪನ ಕೃಚ್ಛ್ರ ಮಾಡಬೇಕು. ಅಂದರೆ ಇಂಥದ್ದನ್ನು ಮಾಡಿದರೆ ಅಂಥದ್ದೆಲ್ಲ ತಪ್ಪತ್ತೆ ಆ ಅರ್ಥದಲ್ಲಿ. ಇದು ಸ್ವಲ್ಪ ಆರಾಮಾಗಿದೆ ಬಿಡಿ. 2 ದಿವಸ ಇದು, 2 ದಿವಸ. ಅದರಲ್ಲಿ 1 ದಿನ ಗೋಮೂತ್ರ, ಗೋಮಯ, ಗೋಕ್ಷೀರ, ಗೋವಿನ ಕ್ಷೀರದಿಂದ ಮಾಡಿರ್ತಕ್ಕಂಥ ದಧಿ, ತುಪ್ಪ ಮತ್ತು ದರ್ಭೆ ನೀರು. ಏನು ಇದು? ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ, ದರ್ಭೆ ನೀರು. ಏನಿದು? ಪಂಚಗವ್ಯ. ಈ ಪಂಚಗವ್ಯವನ್ನ 1 ದಿನ ಸೇವನೆ ಮಾಡುವಂಥದ್ದು, ಪಂಚಗವ್ಯವನ್ನು ಮಾತ್ರ. ಮರುದಿನ ಉಪವಾಸ ಇರುವಂಥದ್ದು ಪೂರ್ತಿ. ಇದು ಸಾಂತಪನ ಕೃಚ್ಛ್ರ. ಮಹಾಸಾಂತಪನ ಅಂತ ಮತ್ತೊಂದಿದೆ. ನಿಮ್ಗೆ ಇದು ಚಿಕ್ಕದಾಯ್ತು ಅಂತ ಅನ್ಸಿದ್ರೆ ಮಹಾಸಾಂತಪನ ಅಂತ ಮತ್ತೊಂದಿದೆ. ಅದರಲ್ಲಿ ಏನಾದ್ರು 6 ದಿನ ಈ ಪಂಚಗವ್ಯದಲ್ಲಿ ಇರಬೇಕು, 7ನೇ ದಿನ ಉಪವಾಸ. ಇದು ಮಹಾಸಾಂತಪನ. ಇನ್ನು ಪರಾಕ ಅಂತ ಇನ್ನೊಂದಿದೆ. ಪರಾಕ ಅಂದರೆ ತೀರಾ ಸರಳವಾಗಿದೆ ಬಿಡಿ. 12 ದಿವಸ ಏನು ಮುಟ್ಟೋದಿಲ್ಲ ಅಂತ, ಅನ್ನವೂ ಇಲ್ಲ ನೀರು ಇಲ್ಲ ಅಂತ. ಪರಾಕ. ಕೆಲವರು 12 ದಿವಸನೂ ಪಂಚಗವ್ಯ ಇದೆ ಅಂತ ಹೇಳೋದು ಉಂಟು. ಪಂಕ್ತಿ ನೋಡಿದಾಗ ದ್ವಾದಶಾಹಂ ಅಭೋಜನಂ, 12 ದಿವಸ ಅಡುಗೆ ಮಾಡೋ ಕೆಲಸವೇ ಇಲ್ಲ, ಆರಾಮಾಗಿ ಇದ್ಬಿಡ್ಬೇಕು ಅಂತ. 13ನೇ ದಿನ ಜೀವಂತವಾಗಿದ್ರೆ ಉಪವಾಸ ಶಕ್ತಿ ಕೊಡತ್ತೆ ಅಂತ ಹೇಳ್ತಾರೆ. ಸಾಮಾನ್ಯರ ಕಲ್ಪನೆ ಏನಿದೆ ಅಂದರೆ ಉಪವಾಸದಿಂದ ನಿಶ್ಶಕ್ತಿ ಆಗುತ್ತೆ ಅನ್ನೋ ಕಲ್ಪನೆ ಇದೆ. ಹಾಗಿಲ್ಲ. ಉಪವಾಸ ಸರಿಯಾಗಿ ಮಾಡಿದರೆ ಅದು ಬಲವೃದ್ಧಿಯನ್ನು ಮಾಡುತ್ತೆ ಅಂತಲೇ ಬಲ್ಲವರು ಹೇಳುವಂಥದ್ದು. ಶಕ್ತಿ ಜಾಸ್ತಿ ಆಗುತ್ತೆ ಅದರಿಂದ, ಉಪವಾಸದಿಂದ. ಪರ್ಣಕೃಚ್ಛ್ರ ಅಂತ ಇನ್ನೊಂದು. ಪರ್ಣಕೃಚ್ಛ್ರ ಅಂದರೆ ಎಲೆಗಳಿಂದ ಕಷಾಯ ಮಾಡಿ ಆ ಕಷಾಯವನ್ನು ಸೇವನೆ ಮಾಡ್ಕೊಂಡಿರುವಂಥದ್ದು. ದಿವಸ ಒಂದೊಂದು ಎಲೆ. ಒಂದಿನ ಪಲಾಶ, ಮರುದಿನ ಉದುಂಬರ, ಪಲಾಶ ಮತ್ತುಗ, ಉದುಂಬರ ಹತ್ತಿ, ಮರುದಿನ ಅರವಿಂದ ಅಂದರೆ ಕಮಲ, ಆಮೇಲೆ ಬಿಲ್ವ, ಆಮೇಲೆ ದರ್ಬೆ. ಅದರ ನಂತರ ಈ ಈ ಎಲೆಗಳ ಕಷಾಯ ಮತ್ತು ಕುಶೋದಕ ಇದನ್ನು ಸೇವನೆ ಮಾಡಿ ನೀವು ಕೃಚ್ಛ್ರಾಚರಣೆ ಮಾಡೋದಾದರೆ ಉಪವಾಸ ಬೇರೆ ಏನು ತಿಂದೇ ಇದ್ದೆ ಅದಕ್ಕೆ ಪರ್ಣಕೃಚ್ಛ್ರ ಅಂತ ಹೆಸರು. ಫಲಕೃಚ್ಛ್ರ ಅಂತ ಬೇರೆ ಇದೆ. ಹಣ್ಣು ತಿನ್ಬೋದು ಅಂತ ಅರ್ಥ ಅಲ್ಲ ಅದಕ್ಕೆ. ಬಿಲ್ವವೇ ಮೊದಲಾಗಿರ್ತಕ್ಕಂಥ ಹಣ್ಣುಗಳನ್ನು ಕುದಿಸಿ ನೀರು ಕುಡಿಬೇಕು, ಕಷಾಯ ಕುಡಿಬೇಕು. ಎಷ್ಟು ಸಮಯ ಅಂದರೆ ಭಾರಿ ಖುಷಿ ಆಗ್ತಾ ಇದೆ, ಗೊತ್ತಾಯ್ತು ನಮಗೆ. ಇದು ಸ್ವಲ್ಪ ಆರಾಮಾಗಿದೆ. ಇದ್ದಿದ್ರಲ್ಲಿ ಹಣ್ಣಿನ ರಸ ಸೇವನೆ ಮಾಡಿದಾಗುತ್ತೆ ಅಂತ ಅನ್ಕೋಬೇಡಿ. 1 ತಿಂಗಳು ಈ ಹಣ್ಣುಗಳ ಕಷಾಯ ಸೇವನೆ ಮಾಡಿ 1 ತಿಂಗಳು ಇರಬೇಕು. ಇದು ಫಲಕೃಚ್ಛ್ರ ಅಂತ ಹೆಸರು ಇದಕ್ಕೆ. ಹಾಗೆ ಶ್ರೀಕೃಚ್ಛ್ರ ಅಂತ ಹೇಳ್ತಾರೆ. ಅದರಲ್ಲಿ ಬಿಲ್ವ ಅಥವಾ ಪದ್ಮಾಕ್ಷ. ಬಿಲ್ವ ಅಂದರೆ ಬಿಲ್ವ ಫಲ, ಪದ್ಮಾಕ್ಷ ಅಂದರೆ ಕಮಲದ ಬೀಜ ಇರುತ್ತಲ್ಲ ಅದು. ಅದನ್ನು ಕುದಿಸಿ ಆ ಕಷಾಯವನ್ನು ಕುಡ್ಕೊಂಡು 1 ತಿಂಗಳು ಇರಬೇಕು. ಅದಕ್ಕೆ ಶ್ರೀಕೃಚ್ಛ್ರ ಅಂತ ಹೆಸರು ಅದಕ್ಕೆ ಹಾಕಿದ್ರೆ. ಇನ್ನೊಂದು, ನೀವು ಯಾವುದೇ ಇವುಗಳ ಎಲೆಗಳಿಂದ ಕಷಾಯ ಮಾಡ್ಕೊಂಡು ನೀವು ಕುಡ್ಕೊಂಡಿದ್ರೆ ಅದಕ್ಕೆ ಪತ್ರಕೃಚ್ಛ್ರ ಅಂತ ಹೆಸರು. ಹೂವುಗಳಿಂದ ಮಾಡಿದ್ರೆ ಪುಷ್ಪಕೃಚ್ಛ್ರ ಅಂತ. ಆಮೇಲೆ ಮೂಲ ಅಂದರೆ ಬೇರುಗಳಿಂದ ಮಾಡಿದರೆ ಅದು ಮೂಲಕೃಚ್ಛ್ರ ಅಂತ. ಹೀಗೆಲ್ಲ ಅದಕ್ಕೆ ಪತ್ರ, ಪುಷ್ಪ, ಮೂಲ ಕೃಚ್ಛ್ರಗಳು ಅಂತ ಹೆಸರು. ಇನ್ನು ಇನ್ನೊಂದು ಕೃಚ್ಛ್ರ ಇದೆ, ಚಾಂದ್ರಾಯಣ ಅಂತ. ಇನ್ನಿದೆ ಅನೇಕ. ಚಾಂದ್ರಾಯಣ ಒಂದನ್ನು ಹೇಳಿ ನಿಲ್ಲಿಸ್ತೀವಿ. ಚಾಂದ್ರಾಯಣ ಕೃಚ್ಛ್ರ ಅಂದರೆ ಈ ಹಳ್ಳಿಗಳಲ್ಲಿ ಒಂದು ಮಾತಿದೆ, ಎಲ್ಲ ಸ್ವಲ್ಪ ಏನಾದ್ರು ಆಚೀಚೆ ಆಗಿದ್ರೆ ಚಾಂದ್ರಾಯಣ
ಒಳ್ಳೊಳ್ಳೆ ಶಬ್ದಗಳನ್ನೆಲ್ಲ ಹೇಗೆ ಬಳಸಿದ್ದಾರೆ ಅಂದರೆ, ಏನೋ ನಿಮ್ಮಂದ್ರೆ ರಾಮಾಯಣ ಅಥವಾ ನಿಂದೇನೋ ರಾಮಾಯಣ ಅಂತ ಕೇಳೋದು. ರಾಮಾಯಣ ಎಷ್ಟು ಚೆನ್ನಾಗಿದೆ. ರಾಮಾಯಣದಲ್ಲಿ ಪೂರ್ತಿ ಧರ್ಮದಂತೆ ರಾಮ ಬದುಕಿದ್ದನ್ನು ನಿರೂಪಣೆ ಮಾಡಿರ್ತಕ್ಕಂಥ ಕಾವ್ಯ. ಅಸಂಬದ್ಧವಾಗಿ ಯಾರಾದರೂ ಇದ್ದರೆ ರಾಮಾಯಣ ಅಂತ ಅನ್ನೋದು ಅಂದರೆ ಒಳ್ಳೆಯದನ್ನು ಕೆಟ್ಟದ್ದಕ್ಕೆ ಬಳಸುವಂಥದ್ದು. ಯಾರಾದರೂ ಚೇಷ್ಟೆ ಕುಚೇಷ್ಟೆ ಮಾಡಿದರೆ ಹನುಮಂತ ಅಂತ ಅನ್ನೋದು. ಅವನಿಗೆ ಹನುಮಂತ ಹೇಗಿದ್ದ, ಎಂಥ ವ್ಯಕ್ತಿತ್ವ ಹನುಮಂತ ಅಂತಂದರೆ, ನಾವು ಅದರ ಒಂದು ರೋಮದ ಯೋಗ್ಯತೆ ಕೂಡ ನಮಗಿಲ್ಲ, ಹನುಮಂತ ಅಂತ ಬೈಯೋದು. ಆಮೇಲೆ ರಾಮಾಯಣ ಅಂತ ಹೇಳೋದು, ಅವ್ರ ಮನೇಲಿ ಮಹಾಭಾರತ ಅಂತ ಅನ್ನೋದು. ಎಲ್ಲ ಒಳ್ಳೊಳ್ಳೆ ಶಬ್ದಗಳೆಲ್ಲ ಹೇಗೆ ಬಂದ್ಬಿಟ್ಟಿದೆ. ಚಂದ್ರಾಯಣ ಕೂಡ ಹಾಗೆ. ಚಂದ್ರಾಯಣ ಅಂದರೆ ಒಂದು ಅದ್ಭುತವಾದ ಉಪವಾಸ. ಅದು ಈ ಚಂದ್ರನ ಗತಿಗೆ ತಕ್ಕಂತೆ ಉಪವಾಸ ಇರುತ್ತೆ. ಅಲ್ಲಿ 1 ತಿಂಗಳು ಉಪವಾಸ. ಅದು ಚಂದ್ರಾಯಣ ಅಂತಂದರೆ ಪೂರ್ತಿ ನಿರಾಹಾರ ಅಲ್ಲ, ಚಂದ್ರನ ಹತ್ರನ ಹೋಗ್ಬೋದು 1 ತಿಂಗಳಿಡೀ ಉಪವಾಸ ಮಾಡಿದರೆ. ಆ ಥರದ್ದಲ್ಲ ಇದು. ಚಂದ್ರಾಯಣ ಅಂದರೆ ಶುಕ್ಲ ಪಕ್ಷದಲ್ಲಿ 1 ತುತ್ತು ಜಾಸ್ತಿ ಮಾಡೋದು. ಅಂದರೆ ನಾವೀಗೇನು ಊಟ ಮಾಡ್ತಾ ಇದ್ದೀವೋ ಇದಕ್ಕಿಂತ 1 ತುತ್ತು ಜಾಸ್ತಿ ಶುರು ಮಾಡೋದು ಅಂತ ಹಾಗರ್ಥ ಅಲ್ಲ. ಅದಕ್ಕೆ ಶುಕ್ಲ ಪಕ್ಷದ ಪ್ರತಿಪದೆಯ ದಿನ 1 ತುತ್ತು, ಬಿದಿಗೆಗೆ 2 ತುತ್ತು, ತದಿಗೆಗೆ 3 ತುತ್ತು, ಚೌತಿಗೆ 4, ಪಂಚಮಿಗೆ 5, ಹುಣ್ಣಿಮೆಗೆ 15 ತುತ್ತು. ಆಮೇಲೆ ಪಾಡ್ಯ ಬರುತ್ತಲ್ವಾ, ಪಾಡ್ಯ ಬಂದಾಗ 1 ತುತ್ತು ಕಡಿಮೆ ಆಗುತ್ತೆ, ಬಿದಿಗೆಗೆ ಮತ್ತೊಂದು ತುತ್ತು ಕಡಿಮೆ ಆಗುತ್ತೆ, ತದಿಗೆಗೆ ಇನ್ನೊಂದು ತುತ್ತು ಕಡಿಮೆ ಆಗುತ್ತೆ. ಅಮಾವಾಸ್ಯೆ ದಿನ ಉಪವಾಸ ಪೂರ್ತಿ, 1 ದಿನ ಮಾತ್ರ ಉಪವಾಸ. ಚೆನ್ನಾಗಿದೆ ಅಲ್ವಾ ಇದು? 1 ದಿನ ಉಪವಾಸ ಅಂತ. ಇದನ್ನ ಪಿಪೀಲಿಕಾ ಮಧ್ಯ ಮತ್ತು ಯವ ಮಧ್ಯ ಅಂತ 2 ಥರ ಹೇಳ್ತಾರೆ. ಒಂದು ಮಧ್ಯ ದಪ್ಪ ಇರೋದು, ಅಂದರೆ ಹುಣ್ಣಿಮೆ ಮಧ್ಯ ಬರೋ ಥರ ಮಾಡ್ಕೊಂಡ್ರೆ ಮಧ್ಯ ಆಹಾರ ಜಾಸ್ತಿ ಇರುತ್ತೆ. ಅಮಾವಾಸ್ಯೆ ಮಧ್ಯ ಬರೋ ಥರ ಮಾಡ್ಕೊಂಡ್ರೆ ಅವತ್ತು ಉಪವಾಸ ಇರುತ್ತೆ. ಮಧ್ಯೆ ಉಪವಾಸ ಬರೋ ಥರ ಅಥವಾ ಮಧ್ಯೆ 15 ತುತ್ತು ಬರೋ ಥರ 2 ಥರನೂ ಮಾಡ್ಕೋಬೋದು ಇದನ್ನ ಅಂತ. ನೀವು ಹುಣ್ಣಿಮೆ ಮಧ್ಯ ಬರೋ ಥರನೂ ಮಾಡ್ಕೋಬೋದು, ಅಮಾವಾಸ್ಯೆ ಮಧ್ಯ ಬರೋ ಥರನೂ ಮಾಡ್ಕೋಬೋದು. ಪಿಪೀಲಿಕಾ ಮಧ್ಯ, ಪಿಪೀಲಿಕಾ ಇರುವೆ ಮಧ್ಯ ಹೇಗಿರುತ್ತೆ ಮತ್ತು ಈ ಬಾರ್ಲಿ ಮಧ್ಯ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಅಂತ. ಒಂದು ದಪ್ಪ ಇರುತ್ತೆ ಮಧ್ಯೆ, ಇನ್ನೊಂದು ಸಪುರ ಇರುತ್ತೆ, ಕೃಷ ಇರುತ್ತೆ. ಹಾಗೆ ಅಮಾವಾಸ್ಯೆ ಮಧ್ಯೆ ಬರೋ ಥರ, ಹುಣ್ಣಿಮೆ ಮಧ್ಯೆ ಬರೋ ಥರ ಮಾಡ್ಕೋಬೋದು ಅಂತ, ಮಾಡ್ಕೊಳಕ್ಕೆ ಸಾಧ್ಯ ಇದೆ. ಹೀಗೆ ಮಾಡಿದರೆ ಅದು ಚಾಂದ್ರಾಯಣ ಅಂತ ಹೆಸರು. ಇವೆಲ್ಲ ಘೋರ ಪಾಪಗಳನ್ನು ನಾಶ ಮಾಡ್ತೇವೆ. ಮಾಡಬಾರದು ಕೆಲಸಗಳನ್ನು ಮಾಡಿದಿದ್ರೆ, ಕೆಟ್ಟ ಕೆಲಸಗಳನ್ನು ಮಾಡದಿದ್ರೂ ಕೂಡ ಇದು ನಮ್ಮನ್ನು ಪುನಃ ಶುದ್ಧ ಮಾಡುತ್ತೆ, ನರಕವನ್ನು ತಪ್ಪಿಸುತ್ತೆ, ನಮ್ಮ ಕುಲ ಪತನಗೊಳ್ಳೋದನ್ನು ತಪ್ಪಿಸುತ್ತೆ. ಈ ಉಪವಾಸಗಳೆಲ್ಲ ತುಂಬ ಪಾವನವಾಗಿರುವಂಥದ್ದು, ತುಂಬ ಶ್ರೇಷ್ಠವಾಗಿರುವಂಥದ್ದು ಇಂಥ ಉಪವಾಸಗಳು. ಹಾಗಾಗಿ ಇನ್ನೂ ಇದೆ ಬ್ರಹ್ಮಕೃಚ್ಛ್ರ ಅಂತಿದೆ. ಬ್ರಹ್ಮಕೃಚ್ಛ್ರ ಅಂದರೆ ಈ ಪಂಚಗವ್ಯದಿಂದ ಹೋಮ ಮಾಡಿ ಹೋಮಶೇಷವನ್ನು ಸೇವನೆ ಮಾಡಿಕೊಂಡು ಇರುವಂಥದ್ದು ಬ್ರಹ್ಮಕೃಚ್ಛ್ರ ಅಂದರೆ. ಆ ಅದನ್ನು ಕೂಡ ಆಲೋಡನೆ ಮಾಡಿ ಕಡೆದು ಸೇವನೆ ಮಾಡುವಂತೆಲ್ಲ ಹೇಳಿದೆ. ಅದ ನಂತರ ಅದು ಬ್ರಹ್ಮಕೃಚ್ಛ್ರ ಅಂತ ಹೆಸರು. ಅದು ಕೂಡ ಪಾಪಗಳನ್ನು ಸುಡುವಂಥದ್ದು. ಇವೆಲ್ಲ ಧರ್ಮಶಾಸ್ತ್ರ ಹೇಳಿದ ಕೃಚ್ಛ್ರಗಳು. ಇನ್ನು ಇವತ್ತಿನ ವಿಷಯಕ್ಕೆ ಈಗ ತಾನೇ ಬಂದು ತಲುಪ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆಗಳು ತುಂಬ ಇತ್ತು, ನಾವೇನು ಮಾಡೋದು, ಅನೇಕ ಪ್ರಶ್ನೆಗಳಿದ್ವು. ಆಯುರ್ವೇದದ ಉಪವಾಸ ಏನು ಅಂತ, ಧರ್ಮಶಾಸ್ತ್ರದ ಉಪವಾಸಗಳು ಒಂದು ಮಟ್ಟಿಗೆ ಹೇಳಿದ್ವು, ಇಷ್ಟೇ ಆಯಿತು ಅಂತಲ್ಲ, ಸ್ವಲ್ಪ ಮುಟ್ಟಿ ಬಿಟ್ಟು ಹಾಗಿದ್ವು. ಆಯುರ್ವೇದ ಹೇಳ್ತಕ್ಕಂಥ ಉಪವಾಸ, ಅದು ಕೂಡ ಉಪವಾಸ ಹೇಳುತ್ತೆ ಆಯುರ್ವೇದವು ಕೂಡ. ಅದೇನೋ ಈಗ ದೇವ್ರ ಮೇಲಿನ ಭಕ್ತಿಯಿಂದ ಮೈಮರೆತು ಮಾಡೋದ ಉಪವಾಸದ ರೀತಿದಲ್ಲ, ಅದು ಬೇರೆ ಥರದ್ದು ಆ ಉಪವಾಸ. ಅದೇನಪ್ಪ ಅಂದರೆ ಅದಕ್ಕೆ ಪುನಃ ಒಂದು ಮಾತನ್ನು ಹೇಳಬೇಕಾಗತ್ತೆ. ಊಟದಿಂದ ಕೆಲವು ರೋಗಗಳ ಪರಿಹಾರ, ಉಪವಾಸದಿಂದ ಮತ್ತೆ ಕೆಲವು ರೋಗಗಳ ಪರಿಹಾರ. ಈ ಎರಡರಲ್ಲಿಯೂ ಆಗದೆ ಇರುವಂಥದ್ದು. ಮಿಕ್ಕಿದ್ದು ಏನಾದ್ರು ಇದ್ರೆ ಔಷಧ ತಗೋಬೇಕು, ಇಲ್ಲದಿದ್ರೆ ಔಷಧ ತಗೋಬೇಕಾಗಿಲ್ಲ. ಮೊದಲನೇದಾಗಿ ಎಷ್ಟೋ ಏರುಪೇರುಗಳು ಊಟ ಸರಿ ಮಾಡಿಕೊಂಡ್ರೆ ಸರಿಯಾಗತ್ತದು. ಊಟದಲ್ಲಿ ಮಾಡ್ತಕ್ಕಂಥ ಹೊಂದಾಣಿಕೆಗಳು. ಒಳ್ಳೆ ಆಯುರ್ವೇದ ವೈದ್ಯರುಗಳು ಔಷಧವನ್ನು ಅಡುಗೆ ಮನೇಲಿ ಹುಡುಕ್ತಾ ಇರ್ತಾರೆ, ಅಂಗಡಿಗೆ ಹೋಗೋದಿಲ್ಲ. ಆಯುರ್ವೇದ ಹೇಗಿದೆ ಅಂದರೆ ಅಡುಗೆ ಮನೆಯಲ್ಲೇ ಪರಿಹಾರ ಹೇಳುತ್ತೆ. ಅದು ಅಂಗಡಿಗೆ ಹೋಗ್ಬೇಕಾದ ಪ್ರಮೇಯ ಕಡಿಮೆ ಇರುತ್ತೆ. ಇಲ್ಲ ಅಂತಲ್ಲ, ಮತ್ತು ಹಾಳು ಮಾಡ್ಕೊಂಡ್ರೆ ಬೇಕಾಗುತ್ತೆ, ಅದು ಇಲ್ಲ ಅಂತಲ್ಲ. ಆದರೆ ಎಷ್ಟೆಷ್ಟೋ ಸಮಸ್ಯೆಗಳು ಊಟದ ಸಂಯೋಜನೆ ಇದೆಯಲ್ಲ, ಊಟದ ಪದಾರ್ಥಗಳನ್ನು ಆಚೆ ಮಾಡೋದಿದೆಯಲ್ಲ, ಅದರಿಂದಾಗಿ ಪರಿಹಾರ ಆಗ್ತವೆ. ಅಥವಾ ಊಟದ ವ್ಯವಸ್ಥೆ ಸರಿ ಮಾಡಿಕೊಂಡ್ರೆ ಎಷ್ಟೋ ವಿಷಯಗಳು ಸರಿಯಾಗಿ ಬಿಡುತ್ತೆ. ಎಷ್ಟೆಷ್ಟೋ ವಿಷಯಗಳು ಇಲ್ಲಿ ನಿತ್ಯ ಸೇವನೆ ಅಂತ ಒಂದು ಪಟ್ಟಿ ಕೊಡುತ್ತೆ ಆಯುರ್ವೇದ.
ಇದಿಷ್ಟನ್ನು ಪ್ರತಿನಿತ್ಯ ಸೇವನೆ ಮಾಡಿ ಅಂತ ಒಂದು ಪಟ್ಟಿ ಕೊಡುತ್ತೆ. ಆಮೇಲೆ ಒಂದು ಪ್ರತಿಜ್ಞೆ ಮಾಡುತ್ತೆ. ಆ ಪಟ್ಟಿ ಕೊಟ್ಟ ಮೇಲೆ ನೀನು ಇದಿಷ್ಟನ್ನು ನಿತ್ಯ ಸೇವನೆ ಮಾಡಿದ್ದೇ ಹೋದಾದ್ರೆ ನಿನಗೆ ಕಾಯಿಲೆ ಬರೋದಿಲ್ಲ. ಆಯುರ್ವೇದ ಅಂತ ಗಂಭೀರ ಪ್ರತಿಜ್ಞೆ ಮಾಡುತ್ತೆ. ನೀನು ಇದನ್ನು ಸೇವನೆ ಮಾಡದೇ ಹೋದಾದ್ರೆ ಪ್ರತಿನಿತ್ಯವೂ ಕೂಡ ನಿನಗೆ ಕಾಯಿಲೆಗಳು ಇಲ್ಲ. ಅಂದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಊಟದಲ್ಲೇ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಮತ್ತೆ ಕೆಲವನ್ನ ಉಪವಾಸದಲ್ಲಿ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಎಷ್ಟೋ ಕಾಯಿಲೆಗಳಿಗೆ ಉಪವಾಸವನ್ನು ಪರಿಹಾರವಾಗಿ ಹೇಳಿದ್ದಾರೆ. ಲಂಘನಂ ಪರಮೌಷಧಂ ಅನ್ನೋ ಮಾತಿದೆ. ಎಲ್ಲದಕ್ಕೂ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅಂತ ಅರ್ಥ ಅಲ್ಲ ಅದಕ್ಕೆ. ಲಂಘನಂ ಅಂದ್ರೇನು? ಹಾರೋದು ಅಲ್ವಾ? ಈ ಕಡೆಯಿಂದ ಆ ಕಡೆಗೆ ಹಾರೋದು. ಅದಾ ಹಾರಿದ್ರೆ ಲೋಕ ಪರಿಹಾರ ಆಗತ್ತಾ? ಮತ್ತೇನು? ಲಂಘನಂ ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ್ದೆ, ಸಾಯಂಕಾಲ ಊಟ ಮಾಡಿದೆ, ನಾಳೆ ಮಧ್ಯಾಹ್ನ ಊಟ ಮಾಡ್ತೇನೆ, ಲಂಘನ ಆಯ್ತಲ್ವಾ? ಈ ಮಧ್ಯಾಹ್ನದ ಊಟದಿಂದ ನಾಳೆ ಮಧ್ಯಾಹ್ನದ ಊಟಕ್ಕೆ ಹಾರಿದ್ದದು ಅಂತ. ಆಂಗ್ಲ ಭಾಷೆಯಲ್ಲಿ ಸ್ಕಿಪ್ ಅಂತ ಹೇಳೋದಿಲ್ವಾ? ಸಾಯಂಕಾಲ ಊಟ ಸ್ಕಿಪ್ ಮಾಡೋದು ಅಂತ ಹೇಳೋದಿಲ್ವಾ? ಸ್ಕಿಪ್ ಅಂದ್ರೆ ಏನು? ಸ್ಕಿಪ್ಪಿಂಗ್ ಅಂತ ಮಾಡ್ತಿರಲ್ಲ, ಏನು ಮಾಡ್ತೀರಿ ಸ್ಕಿಪ್ಪಿಂಗ್ ಅಂತ ಮಾಡ್ಬೇಕಾದ್ರೆ? ಹಾಡ್ತಿರೋ ಇಲ್ವೋ ಅಂತ. ಹಾಗೆ ಊಟದಿಂದ ಮಧ್ಯೆ ಹೊತ್ತನ್ನು ಬಿಟ್ಟು ಮತ್ತೊಂದು ಹೊತ್ತಿಗೆ ಹಾರದಿದೆಯಲ್ಲ, ಈ ಹೊತ್ತಿಂದ ಆ ಹೊತ್ತಿಗೆ, ಅದು ಲಂಘನ. ಅದು ಮತ್ತೆ ಧಾತುವನ್ನೇ ಅಥವಾ ಸರಿಯಾಗಿ ವಿಶ್ಲೇಷಣೆ ಮಾಡಿದರೆ ಲಘುತ್ವವನ್ನು ಯಾವುದು ಕೊಡುತ್ತೋ ಅದು ಲಂಘನ. ಅಂದರೆ ಹಗುರಾಗಿಸುವಂಥದ್ದು ಅಂತ. ಭಾರವನ್ನೆಲ್ಲ ಕಳೆದು ನಮ್ಮನ್ನು ಹಗುರ ಮಾಡುವಂಥದ್ದು. ಈ ಹಗುರಾಗೋದು ಯಾವ ಗುಣ? ತಮೋಗುಣವೋ, ರಜೋಗುಣವೋ, ಸತ್ವಗುಣವೋ? ಸತ್ವಗುಣ ಬರುತ್ತೆ ಅಂತ ಅರ್ಥ ಅದಕ್ಕೆ ಉಪವಾಸ ಮಾಡಿದರೆ. ಭಾರ ಅನ್ನೋದು ತಮೋಗುಣ, ಹಗುರ ಅನ್ನೋದು ಸತ್ವಗುಣ. ಯಾಕೆಂದ್ರೆ ಹಗುರಾದ ವಸ್ತು ಮೇಲಕ್ಕೆ ಹೋಗುತ್ತಲ್ವಾ, ಭಾರ ಆಗಿದ್ದು ಕೆಳಗೆ ಹೋಗುತ್ತೆ. ಮೇಲಕ್ಕೆ ಹೋಗೋದು ಯಾವ ಗುಣ? ಊರ್ಧ್ವಂ ಗಚ್ಚಂತೆ ಸತ್ವಸ್ಥ. ಸತ್ವಗುಣ ಮೇಲಕ್ಕೆ ಎತ್ತತ್ತೆ ನಮ್ಮನ್ನ, ತಮೋಗುಣ ಕೆಳಗೆ ಎಳೆಯುತ್ತೆ. ಭಾರ ಅದು ಅಂತ. ಭಾರದ ಕಾರಣಕ್ಕೆ ತೂಕ ಅನ್ನೋದು ತಮಸ್ಸದು ಯಾವಾಗಲೂ. ಹಗುರ ಅನ್ನೋದು ಸತ್ವ ಅದು. ಹಾಗಾಗಿ ಉಪವಾಸದ ಕುರುಹೇನು? ಉಪವಾಸ ಸರಿಯಾಗಿದೆ ಅನ್ನೋದ್ರ ಕುರುಹೇನು? ಹಗುರಾಗಬೇಕು, ಮನಸ್ಸು ಹಗುರಾಗಬೇಕು, ಮೈ ಮಾತ್ರ ಅಲ್ಲ. ಆಯುರ್ವೇದದ ಆಚಾರ್ಯರುಗಳು ಉಪವಾಸದ ಫಲ ಹೇಳಬೇಕಾದ್ರೆ ಹೃದಯದ ಮೇಲೆ, ಮನಸ್ಸಿನ ಮೇಲೆಲ್ಲ ಫಲ ಹೇಳಿದ್ದಾರೆ. ನಿರ್ವ್ಯಥೆ ಉಂಟಾಗಬೇಕು ಅಂತ ಹೇಳ್ತಾರೆ ಅವರು. ಯಾವುದೇ ವ್ಯಥೆ ಇರಬಾರ್ದು, ಹೃದಯ ಶುದ್ಧಿ ಆಗಬೇಕು ಅಂತೆಲ್ಲ ಹೇಳ್ತಾರೆ ಅವರು ಅಂತ. ಹಾಗಾಗಿ ಮೈ ಮನಸ್ಸುಗಳು ಹಗುರಾಗುವಂಥದ್ದು ಉಪವಾಸದ ಫಲ ಅಂತ. ಅದನ್ನು 2 ಶಬ್ದಗಳನ್ನು ಬಳಸ್ತಾರೆ ಆಯುರ್ವೇದವರು. ಒಂದು ಲಂಘನ ಅಂತ, ಇನ್ನೊಂದು ಅಪತರ್ಪಣ ಅಂತ. ಏನೋ ಅಪ್ಪ ತೀರ್ಕೊಂಡ ನಂತರ ಮಕ್ಕಳು ಅಪ್ಪನಿಗೆ ಮಾಡ್ಬೇಕಾಗಿರೋಂಥದ್ದು ತರ್ಪಣ. ಅದು ಅಪ್ಪತರ್ಪಣ ಅಂತ ಇದ್ದಿದ್ದು, ಅದು ಏನೋ ವ್ಯತ್ಯಾಸ ಆಗಿ ಬರ್ತಾ ಬರ್ತಾ ಬಾಯಿಂದ ಬಾಯಿಗೆ ಅಪತರ್ಪಣ ಅಂತ ಆಗಿದೆ ಅಂತ ಅನ್ಕೋಬೇಡಿ. ಹಾಗಲ್ಲ, ಇದು ಸಂಸ್ಕೃತ ಶಬ್ದ. ಇದು ತರ್ಪಣ ಅಂದ್ರೆ ಏನು? ಅಂದ್ರೆ ದೇಹವನ್ನು ಪುಷ್ಟಿಗೊಳಿಸುವಂಥದ್ದು, ಅಂಥದ್ದನ್ನು ಸೇವನೆ ಮಾಡುವಂಥದ್ದು. ಸಂತರ್ಪಣ, ತರ್ಪಣ ಅಂತ ಹೇಳ್ತಾರೆ. ಅದಕ್ಕೆ ಸಂತರ್ಪಣೆ ಅಂತ ಹೇಳ್ತಾರಲ್ಲ. ಈಗ ಊಟ ಹಾಕೋದಕ್ಕೆ ಸಂತರ್ಪಣೆ ಶಬ್ದ ಇದೆ ನೋಡಿ ಅಂತ. ಹಾಗಾಗಿ ಆಹಾರದ ಮೂಲಕವಾಗಿ ಶರೀರವನ್ನು ಪುಷ್ಟಿಗೊಳಿಸುವಂಥದ್ದು ತರ್ಪಣ. ಅಪತರ್ಪಣ ಅಂದ್ರೆ ತದ್ವಿರುದ್ಧ, ಶರೀರವನ್ನ ಕೃಶಗೊಳಿಸುವಂಥದ್ದು, ಆಹಾರವನ್ನು ಕೊಡದೇ ಇರುವಂಥದ್ದು. ಅನಶನಂ, ಅಲ್ಪಭೋಜನಂ, ಉಪವಾಸಶ್ಚ ಅಂತೆಲ್ಲ ಸುಶ್ರುತರು ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಆಯುರ್ವೇದದವರು ಈ ತಪಸ್ಸನ್ನು ಹೇಳ್ತಾರೆ, ಊಟ ಬಿಟ್ಟು ಉಪವಾಸ ಮಾಡೋ ತಪಸ್ಸನ್ನು ಕೂಡ ಹೇಳ್ತಾರೆ. ಯಾಕೆಂದ್ರೆ ಆಯುರ್ವೇದದಲ್ಲಿ ಕೇವಲ ಅವರ ಔಷಧಗಳನ್ನ ನಂಬ್ಕೊಂಡಿಲ್ಲ ಆಯುರ್ವೇದದವರು. ಮತ್ತೆ ದೈವ ವ್ಯಪಾಶ್ರಯ ಅಂತಂದು ಹೇಳ್ತಾರೆ ಅವರು. ನೀನು ಬರೇ ಔಷಧ ಮಾಡಿದ್ರೆ ಸಾಲದು, ದೇವರನ್ನು ಕೂಡ ಆಶ್ರಯಿಸಬೇಕು ಅಂತ ಹೇಳ್ತಾರೆ. ಎಷ್ಟೋ ವಿಷಯಗಳಿಗೆ ದೈವ ವ್ಯಪಾಶ್ರಯ ಬೇಕು ಅಂತ ಹೇಳ್ತಾರೆ ಅವರು. ಆ ದೈವ ವ್ಯಪಾಶ್ರಯದಲ್ಲಿ ಆಚೆ ಉಪವಾಸ ಹೇಳ್ತಾರೆ ಅವರು, ತಪಸ್ಸು ಅದನ್ನೆಲ್ಲ ಹೇಳ್ತಾರೆ ಅವರು. ಆದರೆ ಈ ಚಿಕಿತ್ಸೆ ಅಂಗವಾಗಿ ಹೇಳ್ತಕ್ಕಂಥದ್ದು ಅದು ಬೇರೆ. ಲಂಘನ ಅಂತಂದ್ರೆ ಬರೀ ಉಪವಾಸ ಅಂತ ಮಾತ್ರ ಅರ್ಥ ಅಲ್ಲ. 10 ಬಗೆಯ ಲಂಘನಗಳನ್ನ ಶಾಸ್ತ್ರಕಾರರು ಹೇಳಿದ್ದಾರೆ. 10 ಬಗೆಯ ಲಂಘನಗಳು. ಅದರಲ್ಲಿ 4 ರೀತಿ ಶುದ್ಧಿಗಳನ್ನ ಹೇಳ್ತಾರೆ. ವಮನ, ವಿರೇಚನ, ಭೇದಿ ಮಾಡಿಸೋಂಥದ್ದು. ಬಸ್ತಿ, ನಸ್ಯ, ಮೂಗಿಂದ ಕೊಡ್ತಾರೆ ಅವರು.
ಇದೆಲ್ಲ ಆ, ಲಂಘನೆಗಳೇ. ಇದರಿಂದ ಮೈ ಹಗುರಾಗತ್ತೆ ಅಂತ. ಪಿಪಾಸಾ ನಿಗ್ರಹ ಅಂದರೆ ಕೆಲವು ಸಂದರ್ಭದಲ್ಲಿ ಬಾಯಾರಿಕೆಯನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತ. ವೇಗಧಾರಣೆ ಅಲ್ಲ ಇದು, ಆ ಅರ್ಥ ಅಲ್ಲ. ಚಿಕಿತ್ಸಾ ರೂಪವಾಗಿ ನೀರು ಸೇವಿಸ್ತಾ ಇರುವಂಥದ್ದು ಅಂತ ಚಿಕಿತ್ಸೆಗಳನ್ನ ಹೇಳಿದ್ದಾರೆ. ಮಾರುತ ಅಂತಿದೆ ಇನ್ನೊಂದು, ಗಾಳಿ ನಮ್ಮನ್ನು ಉಡ್ಕೋಬೇಕಾಗತ್ತೆ. ಆತಪ, ಸೂರ್ಯನ ಬಿಸಿಲು. ಹಾಗೆ ಪಾಚನ ಅಂತ ಒಂದಿದೆ, ಆ ಪಾಚನ ದ್ರವ್ಯಗಳನ್ನು ಪ್ರಯೋಗ ಮಾಡ್ತಾರೆ ಅವರು, ಶುಂಠಿ, ಜೀರಿಗೆ, ಇಂಗು ಇಂಥದ್ದೆಲ್ಲ. ಕೊನೆಯದೆರಡು ಉಪವಾಸ ಮತ್ತು ವ್ಯಾಯಾಮ ಅಂತ. ಇದು ನಮ್ಮನ್ನು ಹಗುರ ಮಾಡುವಂಥವು ಇವೆಲ್ಲವೂ ಕೂಡ. ಉಪವಾಸ ಮತ್ತು ವ್ಯಾಯಾಮ ಇದೆರಡು ಕೂಡ. ಎಲ್ಲೆಲ್ಲರಿಗೂ ಹೇಳಿಲ್ಲ, ಎಲ್ಲ ಸಮಯಕ್ಕೂ ಹೇಳಿಲ್ಲ. ರೋಗಬಲ ಅಲ್ಪ ಇದ್ದಾಗ ಎಲ್ಲ ಹೇಳಿದ್ದಾರೆ. ತೀವ್ರ ಇದ್ದಾಗೆಲ್ಲ ಮಾಡಕ್ಕೆ ಹೋದರೆ ಇನ್ನೇನು ಆಗ್ಬಿಡ್ಬೋದು, ತೊಂದರೆ ಆಗ್ಬಿಡ್ಬೋದು. ಅಲ್ಲ, ಅಲ್ಪವಾಗಿದ್ದಾಗ ಮಾಡು ಅಂತ ಹೇಳಿದ್ದಾರೆ. ಕೆಲವು ಕಾರ್ಯಗಳಿಗೆ ಪಟ್ಟಿ ಕೊಟ್ಟಿದ್ದಾರೆ, ಆ ಕಾರ್ಯಗಳಲ್ಲಿ ಮಾಡುವಂಥ. ಉದಾಹರಣೆಗೆ ಜ್ವರ, ಈ ಜ್ವರದ ಆದಿಯಲ್ಲಿ ಲಂಘನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಉಪವಾಸ ಮಾಡು ಅಂತ ಹೇಳ್ತಾರೆ ಜ್ವರ ಬಂದ ಆರಂಭದಲ್ಲಿ. ಆದರೆ ಎಲ್ಲ ಜ್ವರಕ್ಕೂ ಹಾಗೆ ಮಾಡಬೇಕು ಅಂತಲ್ಲ, ಜ್ವರದ ಎಲ್ಲ ಸ್ಥಿತಿಯಲ್ಲೂ ಮಾಡಬೇಕು ಅಂತಲ್ಲ. ಜ್ವರ ಮುಂದುವರೆದ ಸ್ಥಿತಿಯೋ ಮುಕ್ತಾಯ ಸ್ಥಿತಿಯೋ ಅಲ್ಲಿ ಮಾಡಬೇಕು. ಜ್ವರ ಮುಕ್ತಾಯ ಆದಮೇಲೆ ಪುಷ್ಟಿ ಮಾಡ್ತಾ ಹೋಗ್ಬೇಕು ಮತ್ತೆ ಶರೀರವನ್ನು, ಅಂತ ಸಂದರ್ಭ ಇರ್ತದೆ, ಆಗೆಲ್ಲ ಮಾಡುವಂತಲ್ಲ. ಅದನ್ನ ಇದೆಲ್ಲ ನೀವು ಪ್ರವಚನ ಕೇಳ್ಕೊಂಡು ಮಾಡಕ್ಕಿರೋದಲ್ಲ ಈ ಉಪವಾಸ ಎಲ್ಲ. ಈ ಕಾಯಿಲೆಗೆ ಹೇಳಿದ್ದಾರೆ ಗುರುಗಳು ಉಪವಾಸ ಅಂತ ಮಾಡಕ್ಕಿರೋದಲ್ಲ, ಇದೆಲ್ಲ ವೈದ್ಯರನ್ನು ಕೇಳಿ ಮಾಡಕ್ಕಿರೋವಂಥದ್ದು. ಹಾಗೆ ಒಂದಷ್ಟು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ರೋಗಗಳದ್ದು. ಆ ರೋಗಗಳಲ್ಲೆಲ್ಲ ಉಪವಾಸವನ್ನು ಅಥವಾ ಅಪತರ್ಪಣವನ್ನು ಚಿಕಿತ್ಸೆಯಾಗಿ ಹೇಳಿದ್ದಾರೆ. ಆದರೆ ಯಾರು ಮಾಡಬಾರ್ದು ಅಂದರೆ ಈ ಶ್ವಾಸ ಕಾಸ ಇರುವಂಥವ್ರು, ದಮ್ಮು ಇರೋವಂಥವ್ರು, ಅತಿ ಹಸುವು ಇರೋವಂಥವ್ರು, ಅವರಿಗೆ ಮತ್ತೆ ಉಪವಾಸ ಹೇಳಿದರೆ ಅನಾಹುತ ಆಗತ್ತೆ. ಬಾಯಾರಿಕೆ, ಮುಖಶೋಷ, ಬಾಯಾರಿಕೆ ಇರುವಂಥವ್ರು, ಬಾಯಿ ಒಣಗೋದು, ಗರ್ಭಿಣಿಯರು, ಬಾಲಕರು, ವೃದ್ಧರು, ದುರ್ಬಲರು, ಇವರೆಲ್ಲ ಮಾಡಬಾರ್ದು ಉಪವಾಸವನ್ನು. ಹೀಗೆ ಉಪವಾಸ ಸರಿಯಾಯಿತು ಅಂದರೆ ಅದಕ್ಕೆ ಲಕ್ಷಣಗಳನ್ನ ಹೇಳ್ತಾರೆ. ಉಪವಾಸ ಚೆನ್ನಾಗಾಯಿತು ಅಂದರೆ ಶರೀರದಿಂದ ಹೊರಗೆ ಹೋಗಬೇಕಾಗಿರುವಂಥದ್ದು ಬೇಡದೇ ಇರುವ ಅಂಶಗಳು ಸರಾಗವಾಗಿ ಹೊರಗೆ ಹೋಗ್ತವೆ. ಅದು ಘನ ರೂಪ ಇರ್ಬೋದು, ದ್ರವ ರೂಪ ಇರ್ಬೋದು, ವಾಯು ರೂಪ ಇರ್ಬೋದು. ಶರೀರದಿಂದ ಯಾವುದು ಹೊರಗೆ ಹೋಗಬೇಕೋ ಅದು ಸರಾಗವಾಗಿ ಹೋಗುವಂಥದ್ದು, ದೇಹ ಹಗುರಾಗುವಂಥದ್ದು. ಹೃದಯ ಶುದ್ಧಿ ಏರ್ಪಡುತ್ತೆ ಅದರಿಂದಾಗಿ ಅಂತ. ಪಾಪ ಕಳೆದು ಹೋಗುತ್ತಲ್ಲ ಅದರಿಂದಾಗಿ ಹೃದಯ ಶುದ್ಧಿ ಏರ್ಪಡುತ್ತೆ. ಉದ್ಗಾರ ಶುದ್ಧಿ ಅಂದರೆ ತೇಗಬೇಕಾದ್ರೆ ಕೆಲವರಿಗೆ ಏನೋ ತೇಗಲ್ಲಿ ಪರಿಮಳ ಬರ್ತಾ ಇರುತ್ತೆ, ಆಹಾರದ ಗಂಧ. ಅದೊಂದು ಸ್ವಲ್ಪ ಹೊತ್ತು ಬಂದರೆ ಪರವಾಗಿಲ್ಲ, ಯಾವ್ಯಾವಲ್ಲೂ ಬರ್ತಾ ಇದ್ರೆ ತಪ್ಪದು. ಈ ಬೆಳಗ್ಗೆ ಎದ್ದು ಕೂಡಲೇ ಮಾಡಬೇಕಾದ ಮೊದಲನೇ ಕಾರ್ಯ ಯಾವುದು ಗೊತ್ತಾ ನಿಮಗೆ? ಎದ್ದು ಕೂಡಲೇ ಮಾಡುವಂಥದ್ದು ಮೊದಲ ಕಾರ್ಯಗಳಲ್ಲಿ ಬರುತ್ತೆ. ಅದು ಏನು ಗೊತ್ತಾ? ಜೀರ್ಣಂ ನಿರೂಪಯನ್. ಎದ್ದು ಕೂಡಲೇ ರಾತ್ರಿ ಊಟ ಮಾಡಿದ ಜೀರ್ಣ ಆಗಿದ್ರೆ ನೋಡ್ಕೋಬೇಕಂತೆ. ಹೀಗೆ ಬಗ್ಗೆ ನೋಡ್ಕೊಳ್ಳೋದಲ್ಲ ಹೊಟ್ಟೆಯನ್ನು, ಜೀರ್ಣ ಆಗಿದೆಯೋ ಇಲ್ವೋ ಅಂತ. ಮತ್ತೆ ಹೇಗೆ ಗೊತ್ತಾಗುತ್ತದು? ಮೈ ಹಗುರಾಗಿರ್ಬೇಕು, ಭಾರ ಇರಬಾರ್ದು. ಈ ತೇಗಿದೆಯಲ್ಲ, ತೇಗಲ್ಲಿ ನಿನ್ನೆ ರಾತ್ರಿ ಊಟದ ಪರಿಮಳ ಬರಬಾರ್ದು. ತೇಗಲ್ಲಿ ಹಿಂದಿನ ಊಟದ ಪರಿಮಳ ಬರ್ತಾ ಇದೆ ಅಂದರೆ ಊಟ ಮಾಡಬೇಡ ಅಂತ ಅರ್ಥ. ಅದಕ್ಕೆ ಮತ್ತೇನು ತಿನ್ಬೇಡ ಈಗ ಅಂತ. ಎಲ್ಲಿವರೆಗೂ ತೇಗಲ್ಲಿ ಹಿಂದಿನ ಊಟದ ಪರಿಮಳ ಬರ್ತಾ ಇರುತ್ತೋ ಅಲ್ಲಿವರೆಗೂ ಅದು ಇದೆ ಅಂತ ಅರ್ಥ. ಒಳಗಡೆಗೆ ಅದು ಹೋಗಿಲ್ಲ ಅಂತ. ಒಬ್ಬರು ಕುರ್ಚಿಲಿ ಕೂತ್ಕೊಂಡಿದ್ದಾರೆ, ಮತ್ತೊಬ್ಬರನ್ನ ಕರ್ಕೊಂಡು ಕೂರ್ಸೋಕ್ಕಾಗುತ್ತಾ? ಕೂತು ಹೊತ್ತಲ್ಲೇ ಅಲ್ಲಿ ಇದೆ ಈಗಾಗಲೇ, ಮೇಲೆ ಮತ್ತೆ ಹಾಕೋದೊಂದು ಏನು, ಊಟ ಮಾಡಬೇಡ ಅಂತ. ಉದ್ಗಾರ ಶುದ್ಧಿ ಅಂತ ಹೇಳ್ತಾರೆ. ತೇಗು ಯಾವುದೇ ಗಂಧ ಇಲ್ಲದೆ ಬರುವಂಥ, ಹಳೆ ಆಹಾರದ ಗಂಧ ಇಲ್ಲದೆ ಬರುವಂಥದ್ದು, ಅದೆಲ್ಲ ಆಗತ್ತಂತೆ ಉಪವಾಸ ಮಾಡಿದಾಗ. ಗಂಟಲು ಶುದ್ಧ ಆಗತ್ತಂತೆ, ಬಾಯಿ ಶುದ್ಧ ಆಗತ್ತಂತೆ, ತೂಕಡಿಕೆ ಬರೋದಿಲ್ವಂತೆ. ಉಪವಾಸ ಸರಿಯಾದ್ರೆ ಕುರುಹಿ ಅನ್ನೋದು ತೂಕಡಿಕೆ ಬರೋದಿಲ್ಲ. ಆಮೇಲೆ ಕ್ಲಮ ಅಂತ ಹೇಳ್ತಾರೆ, ಹೌದಾ, ಶ್ರಮ, ಒಂದು ರೀತಿ ಆಯಾಸ, ಕೆಲಸ ಮಾಡ್ದೇನೂ ಬರುತ್ತೆ ಕೆಲಸ ಹೊತ್ತಿದು, ಅದೆಲ್ಲ ಬರಬಾರ್ದು ಇಂಥದ್ದೆಲ್ಲ. ಮತ್ತು ರುಚಿ ಬರಬೇಕು, ಉಪವಾಸದ ಫಲವಾಗಿ ರುಚಿ ಬರಬೇಕು. ರುಚಿನೂ ಹೋಗ್ಬಿಡ್ಬಾರ್ದು. ರುಚಿ ಹೋಗೋದು ಲಕ್ಷಣ ಇದೆ. ಉಪವಾಸ ಕೆಟ್ಟರೆ, ಉಪವಾಸ ಸರಿಯಾಗದೆ ಇದ್ರೆ ರುಚಿ ಹೋಗ್ಬಿಡುತ್ತೆ ಅಂತ, ಅದೆಲ್ಲ ಆಗಬಾರ್ದು. ಆಮೇಲೆ ಹಸಿವು ಬಾಯಾರಿಕೆಗಳು ಸರಿಯಾಗಿ ಏರ್ಪಡುವಂಥದ್ದು. ಇಷ್ಟು ಉಪವಾಸ ಸರಿಯಾದ ಕುರುಹುಗಳು. ಉಪವಾಸ ಕೆಟ್ಟರೆ, ಸರಿಯಾಗದೆ ಇದ್ರೆ ಅದಕ್ಕೂ ಕುರುಹುಗಳಿದೆ. ಆ ಕುರುಹುಗಳೆಲ್ಲ ಅನಾಹುತಗಳು, ಅವೆಲ್ಲವೂ ಕೂಡ ಅದೆಲ್ಲ ಆಗಬಾರ್ದು. ಉಪವಾಸ ಕೆಟ್ಟಾಗ ಪರ್ವಭೇದ ಅಂತ ಹೇಳ್ತಾರೆ. ಪರ್ವಭೇದ ಅಂದರೆ ಕೈಕಾಲು ಗಂಟುಗಳ ಸಂಧಿಗಳಲ್ಲಿ ನೋವು ಬರುತ್ತಂತೆ. ಉಪವಾಸ ಸರಿ ಆಗದೇ ಇದ್ರೆ, ಅಸ್ತವ್ಯಸ್ತ ಆದರೆ, ಮಾಡಬಾರ್ದಿತ್ತು ಮಾಡ್ದ, ಎಷ್ಟು ಮಾಡಬೇಕು ಜಾಸ್ತಿ ಮಾಡ್ದ, ಹೀಗೆಲ್ಲ ಮಾಡಿದರೆ ಸಂಧಿಗಳಲ್ಲಿ ನೋವು ಶುರುವಾಗತ್ತೆ. ಅಂಗಮರ್ದ ಅಂದರೆ
ಅಂಗಾಂಗಗಳು ಸೆಳೆತ, ಹಿಂಡಿದಂತಾಗುವ ನೋವು, ಹಿಡ್ಕೊಂಡಂತಾಗುವಂಥದ್ದು ಇದೆಲ್ಲ ಬರುವಂಥದ್ದು. ಕಾಸ, ಕೆಮ್ಮು ಶುರುವಾಗ್ಬೋದು, ಬಾಯಿ ಒಣಗುವಂಥ ಕಾಯಿಲೆ ಶುರುವಾಗ್ಬೋದು. ಅದರ ನಂತರ ಹಸಿವು ನಾಶ ಆಗ್ಬೋದು, ಹಸಿವು ಹೋಯ್ತು ಮತ್ತೆ ಹಸಿವು ಬರೋದಿಲ್ಲ ಅಂತ. ವಿಪರೀತ ಬಾಯಾರಿಕೆ ಬರ್ಬೋದು, ಅರುಚಿ ಅಪಾಯಕರವಾದದ್ದು ಅಂತ, ರುಚಿನೇ ಹೋಗ್ಬಿಡ್ಬೋದು ಹಾಗೆ ಮಾಡಿದಾಗ. ಆಮೇಲೆ ಅದಕ್ಕಿಂತ ಅಪಾಯ ಅಂದರೆ ಕಿವಿಯ ಕೇಳುವ ಶಕ್ತಿ ಶಿಥಿಲ ಆಗ್ಬೋದು, ಕಣ್ಣಿನ ನೋಡುವ ಶಕ್ತಿ ಹೋಗ್ಬೋದು. ಮನಸ್ಸು ಇಚ್ಛೆ ಉಪವಾಸ ಮಾಡಬಾರ್ದು. ಯಾಕೆಂದರೆ ಕಣ್ಣು ಕಿವಿ ತನ್ನ ಶಕ್ತಿಗಳನ್ನು ಕಳ್ಕೊಳ್ಬೋದು, ಒಂದು ಭ್ರಾಂತಿ ಬರ್ಬೋದು ಮನಸ್ಸಿನಲ್ಲಿ ಒಂದು ಅರೆ ಹುಚ್ಚಿನ ರೀತಿಯ ಸ್ಥಿತಿ ಕೂಡ, ಮಾನಸಿಕ ಅಸಮತೋಲನ ಬರ್ಬೋದು. ಊರ್ಧ್ವ ವಾತ ಇಲ್ಲಿಂದ ಕೆಳಗಿರಬೇಕು, ಸೊಂಟದಿಂದ ಕೆಳಗಿರಬೇಕು. ಅದು ಮೇಲೆ ಚಲನೆ ಮಾಡೋಕ್ಕೆ ಶುರು ಆಯಿತು ಅಂದರೆ ಮೇಲೆಲ್ಲ ಅನಾಹುತಗಳಾಗತ್ತೆ. ಅದೆಲ್ಲ ಈಗ ಉಸಿರಾಟದ ತೊಂದರೆ ಇಂಥದ್ದೆಲ್ಲ ಬರೋಕ್ಕೆ ಸಾಧ್ಯತೆ ಇದೆ, ಅದೆಲ್ಲ ಬರ್ಬೋದು. ಹೀಗೆ ನಾನಾ ರೀತಿಯ ಅನರ್ಥಗಳು ಸಾವಿನ ಪರ್ಯಂತವೂ ಬರೋಕ್ಕೆ ಸಾಧ್ಯ ಇದೆ. ಹಾಗಾಗಿ ವೈದ್ಯರ ಸಲಹೆ ಇಲ್ಲದೆ ಬೇಕಾಬಿಟ್ಟಿ ಉಪವಾಸವನ್ನು ಮಾಡಬಾರ್ದು. ಧಾರ್ಮಿಕ ಉಪವಾಸಗಳನ್ನು ಕೂಡ ಗುರುವಿನ ಮಾರ್ಗದರ್ಶನ ಇಲ್ಲದೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಧಾರ್ಮಿಕ ಉಪವಾಸಗಳನ್ನು ಕೂಡ ಇನ್ನೊಮ್ಮೆ ಹೇಳುವಂಥದ್ದು, ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಧಾರ್ಮಿಕ ಉಪವಾಸಗಳನ್ನು ಮಾಡಿದರೂ ಕೂಡ ಅವನು ಪಾಪ ಮಾಡದಂತೆ ಆಗ್ಬೋದು. ಯಾಕಂದರೆ ಇಲ್ಲಿ ಎಷ್ಟೋ ಕಾಯ್ಕೊಂಡಿದ್ದಾವೆ ಆಹಾರಕ್ಕೋಸ್ಕರವಾಗಿ ಶರೀರದಲ್ಲಿ, ಕೊಡದೇ ಇದ್ದಾಗ ಅವಕ್ಕೆಲ್ಲ ಹಾಹಾಕಾರ ಅಂತ. ಹಾಗಾಗಬಾರ್ದು. ಧಾತುಗಳಲ್ಲಿ ಪ್ರಕ್ಷೋಭೆ ಇದೆಲ್ಲ ಬರೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಉಪವಾಸ ಮಾಡಬಾರ್ದು. ಊಟ ಅಂತೂ ಸರಿಯಾಗಿ ಮಾಡಬೇಕು, ವ್ಯವಸ್ಥಿತವಾಗಿ ಮಾಡಬೇಕು. ಅಲ್ಲಿ ಮತ್ತೆ ಮಾರ್ಗದರ್ಶನ ಕಾಯ್ಕೊಂಡು ಕೂತ್ಕೋಬೇಡಿ ಅಂತ. ಮಾರ್ಗದರ್ಶನ ಬೇಕು ಅಲ್ಲೂ ಕೂಡ, ಊಟದ ವಿಷಯಲ್ಲೂ ಕೂಡ. ಇಲ್ಲದೇ ಇದ್ರೆ ಅಲ್ಲೂ ಕೂಡ ಏರುಪೇರುಗಳಾಗಬಹುದು. ಹಾಗಾಗಿ ಎರಡೂ ಕಡೆ ಸರಿಯಾದ ಮಾರ್ಗದರ್ಶನ ಪಡ್ಕೊಂಡು ನಾವು ಮಾಡುವಂತೆ ಆಗಬೇಕು. ಇಲ್ಲದಿದ್ದರೆ ಎಲ್ಲ ಅನರ್ಥಗಳು. ಹೀಗೆ ಭಾರತೀಯರ ಒಂದು ಪರಂಪರೆಯಲ್ಲಿ ಊಟವು ಪರಮೋಪಕಾರಕ, ಉಪವಾಸವು ಕೂಡ ಪರಮೋಪಕಾರಕ. ಊಟದಿಂದಲೂ ಮೋಕ್ಷಕ್ಕೆ ಹೋಗ್ಬೋದು, ಉಪವಾಸದಿಂದಲೂ ಮೋಕ್ಷಕ್ಕೆ ಹೋಗ್ಬೋದು. ಊಟದಿಂದಲೂ ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಬೋದು, ಉಪವಾಸದಿಂದಲೂ ಕೂಡ ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಬೋದು. ಎರಡೂ ಕಡೆಯಿಂದ ನಾವು ತುಂಬ ಅನುಕೂಲಗಳು ಮಾಡೋಕ್ಕೆ ಸಾಧ್ಯ ಇದೆ. ಎರಡೂ ವಿಷಯದಲ್ಲಿ ದಾರಿ ತಪ್ಪಿದರೆ, ಅದು ಕೆಟ್ಟರೆ, ಅದು ಏನು ಬೇಕಾದ್ರೂ ತೊಂದರೆ ಮಾಡ್ಬೋದು. ಎಷ್ಟು ಅನಾಹುತಗಳನ್ನು ಕೂಡ ಊಟವೂ ಮಾಡ್ಬೋದು, ಉಪವಾಸವೂ ಮಾಡ್ಬೋದು. ಹಾಗಾಗಿ ಯಾರಿಗೆ ಜ್ಞಾನ ಇಲ್ಲ ಅವನಿಗೆ ಊಟ ಮಾಡೋ ಹಕ್ಕಿಲ್ಲ. ಯಾಕೆಂದರೆ ತಿಳುವಳಿಕೆ ಇಲ್ಲದೆ ಇದ್ದರೆ ಆ ಊಟ ಮುಂದೆ ಉತ್ಪಾತಗಳನ್ನು ಉಂಟು ಮಾಡುತ್ತಲ್ವಾ. ಹಾಗಾಗಿ ಊಟವಾಗಲಿ ಉಪವಾಸ ಆಗಲಿ ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ಯಾವುದು ಸೂಕ್ತ ಯಾವುದು ಅಲ್ಲ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು ಹೊರತು ತಿಳಿದೇ ಮಾಡಬಾರ್ದು. ಅದಕ್ಕೋಸ್ಕರವೇ ವಿದ್ಯಾಭ್ಯಾಸ ಬೇಕಾಗಿರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಇದನ್ನು ಹೇಳಬೇಕು. ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿದೆ ಅಂದರೆ ವಿದ್ಯಾಭ್ಯಾಸ ಅಲ್ಲ, ಇದನ್ನು ಅವಶ್ಯವಾಗಿ ಹೇಳಬೇಕು. ಇದಿಷ್ಟನ್ನು ಇವತ್ತಿಗೆ ಇಟ್ಕೊಳ್ಳೋಣ. ನಾಳೆ ಅಗ್ನಿ ಬಗ್ಗೆ ವಿವೇಚನೆ ಶುರು ಮಾಡೋಣ. ಇಲ್ಲಿಂದ ಮುಂದಕ್ಕೆ ಏನದು ಅಗ್ನಿ, ಎಲ್ಲಿದೆ ಅದು ಏನು ಮಾಡುತ್ತೆ, ಅದು ಏನದ್ರ ಅವಸ್ಥೆಗಳು ಅನ್ನೋದನ್ನೆಲ್ಲ ವಿವೇಚನೆ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಮುಂದಕ್ಕೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ